ನಮಸ್ಕಾರ, ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತಿರುವಂತಹ ಸೆಲೆಬ್ರಿಟಿಗಳ ಕಥೆ ಇದು ಹರಿಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಈ ಬಯಸಿ ಪಡೆಯೋದು ಅಂತಾರಲ್ಲ, ಆ ಥರದ ಖುಷಿ ನನಗಿವತ್ತು. ತಿಂಗಳಗಟ್ಟಲೆ ಕಾತಿದ್ದೀನಿ, ಬಿಕಾಸ್ ಅವರಿಬ್ಬರನ್ನು ಒಂದೇ ಫ್ರೇಮಲ್ಲಿ ನಿಮಗೆ ತೋರಿಸೋದಕ್ಕೆ. ಫಸ್ಟ್ ಎವರ್ ಆನ್ ಸ್ಕ್ರೀನ್ ಅವರಿಬ್ಬರನ್ನು ಕೂಡ ನೀವು ನೋಡೋಕೆ ಸಾಧ್ಯ. ನಿಮಗೆ ಬಿಟ್ಟಿದ್ದು ದೊಡ್ಡವ್ರು ಯಾರು ಚಿಕ್ಕವ್ರು ಯಾರು ಅಂತ ಕಂಡುಹಿಡಿಯೋಕ್ಕೆ. ಹಾಗಿದ್ದಾರೆ ಅವರಿಬ್ಬರು ಕೂಡ. ಏನಾದರೂ ಒಂದು ಕ್ಷಣಕ್ಕೆ ಅಪ್ಪ ಮಗ ಅಂದ್ಬಿಟ್ರೆ ಡೌಟ್ ಆಗಿಬಿಡುತ್ತೆ. ಇಬ್ಬರನ್ನ ಒಟ್ಟೊಟ್ಟಿಗೆ ಫ್ರೇಮಲ್ಲಿ ನೋಡ್ಬಿಟ್ರೆ ಇವರಿಬ್ಬರು ಫ್ರೆಂಡ್ಸ್ ಇರಬೇಕು, ಬ್ರದರ್ಸ್ ಇರಬೇಕು ಅನ್ಸಿದ್ರೂ ಆಶ್ಚರ್ಯ ಇಲ್ಲ. ಕ್ರೆಡಿಟ್ ಅಪ್ಪನಿಗೂ ಹೋಗಬೇಕು, ಕ್ರೆಡಿಟ್ ಮಗನಿಗೂ ಹೋಗಬೇಕು. ಆದರೆ ಅವರಿಬ್ಬರು ಕೂಡ ನನ್ನ ಇಷ್ಟದ ಕಲಾವಿದರು. ನಾನು ಚಿಕ್ಕವನಾಗಿದ್ದಾಗ ತಂದೆಯವ್ರು ನೋಡಿದೆ, ನಾನು ದೊಡ್ಡವನಾದಮೇಲೆ ಮಗನ ನೋಡಿದೆ. ಅಂದರೆ ಈ ಪ್ರೊಫೆಷನ್ಗೆ ಬಂದ ಮೇಲೆ ಇಬ್ಬರು ಕೂಡ ಆ್ಯಕ್ಟರ್, ಇಬ್ಬರು ಕೂಡ ಡೈರೆಕ್ಟರ್, ಅಫ್ಕೋರ್ಸ್ ಅವ್ರ ಪ್ರೊಡ್ಯೂಸರ್, ಅಫ್ಕೋರ್ಸ್ ತಂದೆಯವರಂತೂ ಮ್ಯೂಸಿಕ್ ಡೈರೆಕ್ಟರ್. ಇದೆಲ್ಲದರ ನಡುವೆ ಅವರೊಬ್ಬ ಪೊಲಿಟಿಷಿಯನ್ ಕೂಡ ಹೌದು. ಆ ಇಬ್ಬರನ್ನು ಕೂಡ ಇವತ್ತಿನ ಹರಿಕತೆಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನನ್ನ ಅದರ್ ದೆನ್ ಒಂದೊಂದ್ಸರಿ ತುಂಬ ಜನ ಕನ್ಫ್ಯೂಷನ್ ಇದೆ, ಇವರು ಸರ್ನೇಮ್ ನೋಡಿದ್ರೆ ನಮ್ಮವರೇನಾ ಅಂತ. ಎಲ್ಲದಕ್ಕೂ ಉತ್ತರ ಕೊಡಿಸ್ತೀನಿ ಇವತ್ತು. ಪಟೇಲ್ ಫ್ಯಾಮಿಲಿ, ಮದನ್ ಪಟೇಲ್ ಮತ್ತು ಮಯೂರ್ ಪಟೇಲ್. ಅವಯ್ಯು ಸೂಪರ್. ನಕ್ಕಿದ್ರೆ ನಾನು ಹಿಂಗೆ ಎರಡು ಮುಖನೂ ನೋಡ್ತಾ ಇದ್ದೀನಿ, ಒಂದೇ ಥರ ಅನ್ನಿಸ್ತಾ ಇದೆಯಲ್ಲ ಅಂತ. ಏನು ಮಾಡೋಕ್ಕಾಗಲ್ಲ, ತಂದೆ ತಕ್ಕಂಗೆ ಮಗ. ಇದರಲ್ಲಿ ಅಫ್ಕೋರ್ಸ್ ಅಪ್ಪ ಮಗ ತುಂಬ ಜನ ಕಾಂಪ್ಲಿಮೆಂಟ್ಸ್ ಇಷ್ಟು ವರ್ಷ ಕೊಟ್ಟಿರ್ತಾರಲ್ಲ, ನೀವಿಬ್ರು ಕಾಣಿಸೋದೇ ಇಲ್ಲ ಹಾಗೆ ಅಂತ. ಕ್ರೆಡಿಟ್ ಯಾರಿಗೋಗುತ್ತೆ? ಮಯೂರ್. ಆಲ್ ದ ಕ್ರೆಡಿಟ್ ಗೋಸ್ ಟು ಪೇರೆಂಟ್ಸ್. ಅದು ಒಂಥರ ಜೀನ್, ಅದು ಎನರ್ಜಿಗೆ ಮತ್ತು ಇನ್ನೊಬ್ಬರನ್ನ ಇನ್ಸ್ಪೈರ್ ಮಾಡೋದಕ್ಕೆ. ಒನ್ ಆ್ಯಂಡ್ ಓನ್ಲಿ ಅಣ್ಣ, ನಮಸ್ಕಾರ. ಹೇಗಿದ್ದೀರಿ? ಐ ಆಮ್ ಡೂಯಿಂಗ್ ಗುಡ್. ನಾವು ದೊಡ್ಡವರಾದ್ವಿ, ನೀವು ಆಗಲ್ವಾ ಅಂತ. ನಮಗೆ ವಯಸ್ಸಾಯಿತು, ನಿಮಗೆ ಆಗಲ್ವಾ ಅಂತ. ಯಾಕಂದರೆ ನಾವು ಸಣ್ಣವ್ರ ಜೊತೆ ಸಣ್ಣವರಾಗೇ ಇರೋಣ ಅಂತ. ಚಿಕ್ಕವ್ರ ಜೊತೆ ಚಿಕ್ಕವರಾಗಿರ್ಬೇಕು, ದೊಡ್ಡವ್ರ ಜೊತೆ ದೊಡ್ಡವರಾಗಿರ್ಬೇಕು. ಅದು ನಂಗೆ ಸ್ಟಿಲ್ ನೆನಪಿದೆ. 80s ನಾವೆಲ್ಲ ಹುಟ್ಟಿ ಸ್ಕೂಲ್ಗಳೆಲ್ಲ ಹೋಗ್ತಿರ್ಬೇಕಾದ್ರೆ ನಿಮ್ಮ ಸಿನಿಮಾ ಬಂದಿದ್ದು ಅಂತೀವಿ ನಾವು. ನೀವು ಆ ಪರ್ಸನಾಲಿಟಿನ ಎಷ್ಟು ಚಂದ ಮೇಂಟೈನ್ ಮಾಡಿದ್ದೀರಾ. ಇದರ ಹಿಂದೆ ಇರುವಂಥ ಆರೋಗ್ಯದ ಸೀಕ್ರೆಟ್ ಹೇಳಿ ನಿಮಗೆ. ನಾನು ಕನಸಿನಲ್ಲೂ ಯಾರಿಗೂ ಕೆಟ್ಟದ್ದು ಬಯಸಲ್ಲ. ಅಬ್ಬಾ. ನನ್ನ ಕೆಲಸ ನಾನು. ಮತ್ತು ರಾತ್ರಿ ಆದರೆ ಒಂದಷ್ಟು ಓದೋ ಅಭ್ಯಾಸ ಇದೆ. ಹಾಂ. ಈ ಬರವಣಿಗೆ ಹುಚ್ಚು ಸಣ್ಣದರಿಂದ ಇತ್ತು. ಹಾಂ. ಇತ್ತೀಚೆಗೆ ಈಗ 4ನೇ ಕಾದಂಬರಿ ನಂದು ಬಿಡುಗಡೆ ಆಗ್ತಾಯಿದೆ. ಹೌದು. ಸೊ ಕಾದಂಬರಿಗಳನ್ನು ಬರೀತಾ ಇದ್ದೀನಿ. ಅಫ್ಕೋರ್ಸ್ ಕರೋನಾ ಟೈಮ್ನಲ್ಲಿ ಒಂದು 7-8 ಬರೆದೆ. ಹಾಂ. ಒಟ್ಟು ಅದನ್ನು ಯಾವುದು ಬಿಡುಗಡೆ ಮಾಡಬೇಕು ಏನು ಅನ್ನೋದರಲ್ಲಿ ನಿಮ್ಗೆ ಗೊತ್ತಿದೆ. ಮೊದಲನೇ ಕಾದಂಬರಿ ತಮಟೆಗಾಗಿ ಸಿನಿಮಾ ಆಗಿದೆ. ಹೌದು. ಸೊ 2ನೇ ಕಾದಂಬರಿ ಮಹಾಮಾಯೆ. ಹಾಂ. ಮೊದಲನೇ ಕಾದಂಬರಿಗೆ ಕುಂಬೀರ್ ಭದ್ರಪ್ಪ ಅವರು ಮುನ್ನುಡಿ ಬರೆದು ನಾನು ಪ್ರೋತ್ಸಾಹ ಮಾಡಿದ್ದು. ಅಂದರೆ ನನ್ನ ಬರವಣಿಗೆನ ಒಂದು ಪ್ರೋತ್ಸಾಹ ಮಾಡಿದಂಥವರು ಕುಂಬೀರ್ ಭದ್ರಪ್ಪ. ಎಲ್ಲಿ? ಅಮೇರಿಕದಲ್ಲಿ. ನಾನು ಅವರಿಬ್ಬರನ್ನು ಸರ್ಕಾರ ಅಕ್ಕ ಕನ್ನಡ ಸಮ್ಮೇಳನಕ್ಕೆ ಹೋಗಿದ್ದಾಗ ನಮ್ಮಿಬ್ಬರನ್ನು ಒಂದೇ ರೂಮಲ್ಲಿ ಹಾಕಿದ್ರು. ಓಕೆ. ಅವ್ರು ಯಾವಾಗಲೂ ಬರೀತಾಯಿದ್ರು. ಆಮೇಲೆ ನೀನು ಬರೀತೀಯ ಅಂತ ಕೇಳಿದ್ರು. ತುಂಬ ಆಸೆ ಇದೆ ಗುರುಗಳೇ ಅಂದೆ. ಇವತ್ತಿಂದ ಪ್ರಾರಂಭ ಮಾಡು ಅಂತ. ನಾನು ಬರೀಲಿಕ್ಕೆ ಪ್ರಾರಂಭ ಮಾಡಿದ್ದು ಅಮೇರಿಕದಲ್ಲಿ. ಬಂದ ತಕ್ಷಣ ನನ್ನದು ಕಾದಂಬರಿ ಬಿಡುಗಡೆ ಮಾಡಿದ್ದು ಅವರೇ, ಅದಕ್ಕೆ ಮುನ್ನುಡಿ ಬರ್ತಿದ್ದು. ಸೊ ಒಳ್ಳೆಯ ಆಲೋಚನೆ, ಒಳ್ಳೆಯ ವ್ಯಕ್ತಿತ್ವವನ್ನು ರೂಢಿಸಿಕೊಳ್ಳುವಲ್ಲಿ ಬರವಣಿಗೆ ಮತ್ತು ಒಳ್ಳೆಯ ಚಿಂತನೆ. ಸೊ ಆರೋಗ್ಯದ ಗುಟ್ಟು ಅಂತ. ಖಂಡಿತ. ಡೈಲಿ ಲೈಫ್ ಹೆಂಗಿದೆ ನಿಮ್ಮದು? ಅಫ್ಕೋರ್ಸ್ ಐ ಗೆಟ್ ಬಟ್ ಒಂದು 6 ಗಂಟೆ ಅಷ್ಟೊತ್ತಿಗೆ ಎಚ್ಚರ ಆಗೋಗುತ್ತೆ. ಕೆಲವೊಮ್ಮೆ 5 ಗಂಟೆಗೆ ಎದ್ಬಿಡ್ತೀನಿ. ವೆದರ್ ಚೆನ್ನಾಗಿದ್ದರೆ ವಾಕ್ ಹೋಗ್ತೀನಿ. ಓಕೆ. ಇಲ್ಲಾಂದರೆ ಮನೆಯಲ್ಲೇ ಸಣ್ಣದೊಂದು ಜಿಮ್ ಇದೆ. ಓಕೆ. ಸ್ಟೀಮ್ ಇದೆ, ಜಕೂಸಿ ಇದೆ, ಎಲ್ಲ ಮನೆಯಲ್ಲೇ ಇರೋದ್ರಿಂದ ಎಲ್ಲೂ ಹೊರಗಡೆ ಹೋಗಲ್ಲ ನಾನು. ಸೊ ಮನೆಯಲ್ಲಿ ಏನು ನಮ್ಮ ಬಾಡಿಗೆ ಬೇಕು ಅಷ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ, ಕೆಲವೊಮ್ಮೆ 1 ಅವರ್ ಎಕ್ಸಸೈಸ್ ಮಾಡ್ತೀನಿ. ಅದು ಉಳಿದ್ರೆ ಬೇರೆ ಇನ್ನೇನಿಲ್ಲ. ಆ್ಯಸ್ ಯೂಶ್ವಲ್ ಲೈಫ್. ಮಗ ಫ್ರೆಂಡಾ? ನಾವು ಯಾವತ್ತೂ ಅಪ್ಪ ಮಗನ ಥರ ಇಲ್ಲವೇ ಇಲ್ಲ. ಎಲ್ಲವನ್ನು ಹಂಚ್ಕೊಳ್ತೀವಿ. ನನ್ನ ತಪ್ಪನ್ನು ಎತ್ತಿ ಹೇಳೋಷ್ಟು ಆತನಿಗೆ ಅಧಿಕಾರವನ್ನು ಕೊಟ್ಟಿದ್ದೀವಿ. ಓಕೆ. ಸೊ ಹಾಗೆ ಆತನ ತಪ್ಪನ್ನು ನಾನು ಹೇಳೋಕ್ಕೆ ತಂದೆಯಾಗಿ ನನಗಿದ್ದೇ ಇದೆ. ಅಧಿಕಾರ ಇದೆ ಅಂಥೇಳಿ ನಾನು ಯಾವತ್ತೂ ಅದನ್ನು ದುರುಪಯೋಗ ಪಡಿಸ್ಕೊಳ್ದೆ. ಭಾಳ ಪ್ರೀತಿಯಿಂದ ಹೇಳ್ತೀವಿ.
ಒಬ್ಬನೇ ಮಗ ಬೇರೆ, ಪ್ರೀತಿಯಿಂದ ಇರಲೇಬೇಕು, ಇಲ್ಲ ಅಂತಲ್ಲ. ಬಟ್ ಟೆಲ್ ಮಿ, ಅಂದರೆ ಮಯೂರ್ ಹುಟ್ಟೋಕೆ ಮುಂಚೆ ಒಂದು ಇರುತ್ತಲ್ಲ, ಮಡದಿ ಕನ್ಸೀವ್ ಆದಾಗ ಗಂಡು ಮಗು ಬೇಕಾ ಹೆಣ್ಣು ಮಗು ಬೇಕಾ ಅಂತ ಡಿಸೈಡ್ ಆಗ್ತಿರುತ್ತಲ್ಲ. ಜಸ್ಟ್ ಫ್ಲ್ಯಾಶ್ ಬ್ಯಾಕ್ ಅಷ್ಟೇ, ಕ್ಯೂರಿಯಸ್ ಟು ನೋ, ಯಾವ ಮಗು ಇಷ್ಟ ಆಯಿತು? ನಮ್ಗೆ ಆ ಥರ ಏನೂ ಇರಲಿಲ್ಲ. ಓಕೆ, ಒಂದು ಮಗು ಬೇಕಿತ್ತು. ಓಕೆ. ಎಲ್ರಿಗೂ ಆಸೆ ಪಡೋ ರೀತಿಯಲ್ಲಿ ಅದು ಸ್ಪೆಷಲಿ ನನ್ನ ಹೆಂಡತಿಗೆ ಗಂಡು ಮಗು ಬೇಕು ಅಂತ ಅನಿಸಿತ್ತು, ಏನೋ ಗೊತ್ತಿಲ್ಲ. ಅವಳಿಗೂ ಗಂಡು ಮಗು ಆಯಿತು. ವಿ ಆರ್ ವೆರಿ ಹ್ಯಾಪಿ. ಅವನನ್ನು ಈ ಫೀಲ್ಡಿಗೆ ತರಬಾರ್ದು, ಒಂದು IAS ಅಧಿಕಾರಿ ಮಾಡಬೇಕಂತ ನನ್ನ ಕನಸಿತ್ತು ಅದು. ಓಕೆ. ಅದಕ್ಕೆ 2020 ನಾನು IAS ರಾಜೀವ ಅಂತ ಒಂದು ಸಿನಿಮಾ ಮಾಡಿ ಅವ್ರ ಕನಸನ್ನು ನರ್ಸ್ ಮಾಡ್ತೀನಿ. ಮಜಾ ಇದೆ ಇದು. ಓಕೆ. ನಾವೆಲ್ಲ ಅವ್ನು ತೊಗೊಂಡೋಗಿ ಊಟಿನಲ್ಲಿ ಓದ್ಲಿಕ್ಕೆ ಆಗ್ತವೆ, ಚೆನ್ನಾಗಿ ಓದಲೆಪ್ಪ ಅವ್ನು ಬರಲಿ ಅಂತ. ಅಲ್ಲಿ ಅವನ್ನೆಲ್ಲ ಡ್ಯಾನ್ಸಲ್ಲಿ ಫಸ್ಟ್ ಪ್ರೈಸ್ ತೊಗೊಂಡು ಎಲ್ಲ ಬರೀ ಅವ್ನ ಟ್ರಂಕ್ ತುಂಬ ಅವಾರ್ಡ್ಗಳ ಜೊತೆನೇ ಬಂದಿದ್ದ. ಸರಿ, ಆಮೇಲೆ ಇನ್ನಿಷ್ಟ ಯಂಗೆಸ್ಟ್ ಯು ವಾಂಟೆಡ್ ಟು ಸ್ಟಡಿ, ದೆನ್ ಅವನ ಆಸೆನ ಇದನ್ನು ಮಾಡೋದು ಬೇಡ ಅಂಥೇಳಿ ರೋಷನ್ ತನೇಜಾ ಆ್ಯಕ್ಟಿಂಗ್ ಸ್ಕೂಲ್ ಮುಂಬೈನಲ್ಲಿ, ಕರೆಕ್ಟ್, ಎಲ್ಲ ದೊಡ್ಡ ದೊಡ್ಡ ನಟರು ಅಲ್ಲೇ ಕಲ್ತಿರೋದು. ಸೊ ಅಲ್ಲಿಂದನೇ ನೇರವಾಗಿ ಅವನು ತೆಲುಗು ಸಿನಿಮಾ ಪ್ರಿಯದರ್ಶಿನಿಗೆ ಅಲ್ಲಿಂದನೇ ಸೆಲೆಕ್ಟ್ ಆಗಿ ಅವನು ಫಸ್ಟ್ ಸಿನಿಮಾ ಮಾಡಿದ್ದೆ ತೆಲುಗು ಸಿನಿಮಾ, ಡೆಬ್ಯೂ ಫಿಲ್ಮ್. ಎಷ್ಟು ಅಂದರೆ ಕಾಕತಾಳೀಯ ಅಥವಾ ಸಿಂಕ್ ಅಂದರೆ, ಮಗನ ಮೊದಲನೇ ಸಿನಿಮಾ ತೆಲುಗುಗೆ ಹೋಗುತ್ತೆ, ತಂದೆಯವರು ಮಾಡಿದ ಮೊದಲನೇ ಸಿನಿಮಾ ಕನ್ನಡದ್ದು, ಅದರ ಹೆಸರು ಅಂದ್ರ ಹೆಂಡತಿ. ಇಲ್ಲ, ಅದಕ್ಕೆ ಮುಂಚೆ ಒಂದು ಮಹಾಚಿತ್ರ ಅಂತ ಮಾಡಿದ್ದೆ ನಾನು. ಬಟ್ ಜನಕ್ಕೆ ಗೊತ್ತಾಗಿದ್ದು ನೀವು ಹೀರೋ, ನಟ, ನಿರ್ದೇಶಕ, ಬರಹಗಾರ ಅಥವಾ ಸಂಗೀತ, ಇದೆಲ್ಲ ಗೊತ್ತಾಗಿದ್ದಲ್ಲ ನಿಮಗೆ ಅಲ್ಲೇ ನಾವು. ಹೌದು ಹೌದು, ಅಂದರೆ ಹೆಚ್ಚು ಪ್ರಚಾರ ತೊಗೊಂಡಂಥ ಸಿನಿಮಾ ಅದು. ಐ ಸ್ಟಿಲ್ ರಿಮೆಂಬರ್. ಅಂದರೆ ಓದಿ ತಿಳ್ಕೊಂಡಿದ್ದು ನಾನು, ಬಿಕಾಸ್ ನಾವೆಲ್ಲ ಚಿಕ್ಕವರಿದ್ವಿ. ಆಮೇಲೆ ಮದನ್ ಮಲ್ಲು ಅಂತ ಹೆಸರಿತ್ತು ಅವಾಗ. ನಾವು ತಿಳ್ಕೊಬೇಕಾದ್ರೆ ಅವ್ರ ಬಗ್ಗೆ ಕ್ರಿಟಿಕ್ಸ್ ಎಲ್ಲ ಏನೇನು ಬರೆದಿದ್ರು, ಅಂದರೆ ಒಬ್ಬ ನಟ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡೋ, ಇಂಪ್ರೆಸಿವ್ ಆಗಿರೋ, ಭರವಸೆ ಮೂಡಿಸುವಂಥ ನಟ ಬಂದಿದ್ದಾರೆ ಅಂದ್ರ ಹೆಂಡತಿ ಮಾಡಿದಾಗ. ಇವ್ರದ್ದು ಮತ್ತು ರಮ್ಯಾ ಕೃಷ್ಣ ಅವ್ರ ಕಾಂಬಿನೇಷನ್ ಅದು. ಅದಾದಮೇಲೆ ಮೇಕಪ್ ಬಗ್ಗೆ ಒಂದು ಕಮೆಂಟ್ ಮಾಡಿದರು ಅವರ ಸಿನಿಮಾದಲ್ಲಿ. ಅಂದರೆ ಮೇಕಪ್ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗ್ಬೋದು, ಆದರೆ ನಟನೆಯಲ್ಲಿ ಮತ್ತು ಎಕ್ಸಿಕ್ಯೂಷನಲ್ಲಿ ಗೆದ್ದಿದ್ದಾರೆ ಅಂತ ಕಮೆಂಟ್ ಮಾಡಿದರು. ಓದಿ ತಿಳ್ಕೊಂಡಿದ್ದೀನಿ ನಾನು. ಫಸ್ಟ್ ಸಿನಿಮಾ ನಾವು ಪ್ರೊಡ್ಯೂಸ್ ಮಾಡಿದ ಸ್ನೇಹಿತರ ಜೊತೆ ಇಂಡಿಯನ್ ಅಂತ 93 ವಿ ಸ್ಟಾರ್ಟೆಡ್ ಮೂವಿ. 1993 ಭಾಳ ಜನಕ್ಕೆ ಗೊತ್ತಿಲ್ಲ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್. ಹೌದು. ಅದ್ರಲ್ಲಿ ದೇವರಾಜ್ ಹೀರೋ, ಸಿತಾರನ ನಾವೇ ಇಂಟ್ರೊಡ್ಯೂಸ್ ಮಾಡಿದ್ದು ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ. ಸಿತಾರ ಅಂತ ಹಾಲುಂಡತ್ತವರು ಎಲ್ಲ ಮಾಡಿದ್ರಲ್ಲ ಅವರು. ನಮ್ಮ ಸಿನಿಮಾಗೆ ಮಾಡ್ತಿರುವಾಗಲೇ ರಾಜೇಂದ್ರ ಬಾಬು ಅವರು ಆಕೆಯನ್ನು ಗಮನಿಸಿ ಆಕೆನ ಹೀರೋಯಿನ್ ಆಗಿ ವಿಷ್ಣುವರ್ಧನ್ ಅವರು ಎದುರುಗಡೆ ಮಾಡಿದ್ದು. ಇನ್ಫ್ಯಾಕ್ಟ್ ಅದು ಬೇಗ ರಿಲೀಸ್ ಆಯಿತು, ಹಾಲುಂಡತ್ತವರು. ಹಾಗಾಗಿ ಕ್ರೆಡಿಟ್ ಅಲ್ಗೋಯ್ತು. ಸೊ ನಮ್ಮ ಸಿನಿಮಾ ದೇವರಾಜ್ ಹೀರೋ, ಸಿತಾರ ಹೀರೋಯಿನ್, ಇಂಡಿಯನ್ ಅಂತೇಳಿ. ಓಕೆ. ಬಟ್ ಟೆಲ್ ಮಿ, ಮಯೂರ್ ಹುಟ್ಟಿದ್ದು ಯಾವಾಗ? ಐಸ್ 81. 81 ಅಂದರೆ ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ಮಯೂರ್ ಹುಟ್ಟಿದ್ದು? ಇಲ್ಲ, ನಾನು ಸಣ್ಣ ಪುಟ್ಟ ಪಾತ್ರಗಳನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಭಾಗ್ಯವಂತರು ಸಿನಿಮಾ, ನನಗೆ ಹೆಚ್ಚಾಗಿ ಕರೆದು ಆ್ಯಕ್ಟ್ ಮಾಡಿಸ್ತವರು ನಮ್ಮ ಭಾರ್ಗವರ ಸಾಹೇಬರು, ಡೈರೆಕ್ಟರ್ ಭಾರ್ಗವ ಅವರು. ಅವ್ರದ್ದು ಅಸಾಧ್ಯ ಅಳಿಯ, ವಿಷ್ಣುವರ್ಧನ್ ನಾಯಕರು. ಅದರಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಾಯಿದ್ದೆ. ಎಲ್ಲಿ ಯಾರ ಕಣ್ಣಿಗೆ ಬಿದ್ದಿದ್ರಿ ಆಗ ನೀವು? ಹೀಗೆ ಅಲ್ಲಿ ಎಲ್ಲರೂ ನಮ್ಮ ಕಾರ್ಯಕ್ರಮಗಳಲ್ಲಿ ಬರ್ತಿದ್ರು. ಮತ್ತು ನಾನು ಮ್ಯೂಸಿಕ್ ಮಾಡ್ತಿದ್ದೆ. 1977 ಫಸ್ಟ್ ಮ್ಯೂಸಿಕ್. ಆರ್ಕೆಸ್ಟ್ರಾ? ಇಲ್ಲ, ಆಸ್ ಎ ಮ್ಯೂಸಿಕ್ ಡೈರೆಕ್ಟರ್. ಓಕೆ. ಬಟ್ ಆರ್ಕೆಸ್ಟ್ರಾ ದಂಪತಿಯರು, ಅವನ ಕಣ್ಣು, ಭಾಳ ಸಿನಿಮಾಗಳೆಲ್ಲ ನಾನು ಮ್ಯೂಸಿಕ್ ಮಾಡ್ತಾಯಿದ್ದೆ. ಸರ್, ನೀವು ಸ್ಮಾರ್ಟ್ ಆಗಿದ್ದೀರಾ, ನೀವು ಆ್ಯಕ್ಟ್ ಮಾಡಬಾರ್ದು ಅಂತ. ಇನ್ಫ್ಯಾಕ್ಟ್ ನಾನೇ ಪ್ರೊಡ್ಯೂಸ್ ಮಾಡಿದ ಸಿನಿಮಾ ನಾನು ಆ್ಯಕ್ಟ್ ಮಾಡಲಿಲ್ಲ. ಯಾಕಂದರೆ ನಾವು ಸಿನಿಮಾ ಎಲ್ರಿಗೂ ಮುಟ್ಟಬೇಕು ಅಂಥೇಳಿ. ನೆಕ್ಸ್ಟ್ ಸಿನಿಮಾ ಐ ಆ್ಯಕ್ಟೆಡ್ ಆ್ಯಸ್ ಎ ಹೀರೋ, ದಟ್ ಈಸ್ ಮಹಾಚತುರ. ನಾನೇ ಡೈರೆಕ್ಟ್ ಮಾಡಿದ್ದಂಥದ್ದು ಡ್ಯೂಯಲ್ ಆ್ಯಕ್ಟಿಂಗ್ ಸಿನಿಮಾ. ಇವತ್ತು ಮೊನ್ನೆ ಡೇವಿಡ್ ಹೇಳ್ತಾ ಇದ್ದ, ನೀವು ಇವತ್ತು ಈ ಕಾಲಘಟ್ಟದಲ್ಲಿ ಮಾಡಬೇಕಾದ ಸಿನಿಮಾ ನೀವು 30 ವರ್ಷದಿಂದನೇ ಮಾಡಿಬಿಟ್ಟಿದ್ದೀರಾ ಅಂತ. ಸೊ ನಿಮಗೆ ಬಹುಶಃ ಸಿಕ್ಕಿದ್ರೆ ಯೂಟ್ಯೂಬಲ್ಲಿ ನೋಡಿ ಅದು ಸಿನಿಮಾ. ಮಹಾಚಿತ್ರ ಇಟ್ಸ್ ಡಿಫ್ರೆಂಟ್ ಇದು. ಅದಾದಮೇಲೆ ಹಿಂತಿರುಗಿ ನೋಡೋದು. ಆಮೇಲೆ ಆಂಧ್ರ ಹೆಂಡತಿ, ಪೊಲೀಸ್ ಆಫೀಸರ್ಸ್, ಓಕೆ ಸರ್ ಓಕೆ, ಹೀಗೆಲ್ಲ ಸಿನಿಮಾಗಳು ಮಾಡ್ತಾ ಬಂದಿದ್ದು. ಇನ್ಫ್ಯಾಕ್ಟು ಮಯೂರು ತೆಲುಗು ಮಾಡಿದ ತಕ್ಷಣ ಅವರು ಮಾಡಿದ್ದು ಯೋಗರಾಜ್ ಭಟ್ ನಿರ್ದೇಶಕ ಆಗಿದ್ದಂಥ ಮಣಿ. ಅಲ್ಲೇ ನಾನು ಮೊದಲ ಬಾರಿಗೆ ಮಯೂರ್ ಪಟೇಲ್ ಯಾರು ಅಂತ ನೋಡಿದ್ದು 2003.
ಟು ಶೂಟಿಂಗು ಬಿಕಾಸ್ 3 ರಿಲೀಸ್ 3 3 ಡಿಸೆಂಬರ್ ಎಕ್ಸಾಕ್ಟ್ಲಿ. ಆಗ ಶೂಟಿಂಗ್ ರಾಧಿಕಾ ಹೀರೋಯಿನು, ಮಯೂರ್ ಹೀರೋ ಸಿನಿಮಾ. ಹೌದೌದು ಕರೆಕ್ಟ್. ಒಂದು ಒಳ್ಳೆ ಶಬ್ದ ಮಾಡಿದಂಥ ಸಿನಿಮಾ, 5 ಅವಾರ್ಡ್ ಬೇರೆ ತೊಗೊಳ್ತದ್ದು ಸಿನಿಮಾ. ಕರೆಕ್ಟ್. ಸೊ ಅದಾದಮೇಲೆ ಏನು ಹಿಂತಿರುಗಿ ನೋಡಲ್ಲ, ಅದ್ರ ಹಿಂದಿಂದೇ ಉಡೀಸ್, ಗುನ್ನ, ಸುದೀಪ್ ಅವ್ರ ಜೊತೆ ಮಾಡಿದ್ದು ಭಾಳಷ್ಟು ಸಿನಿಮಾಗಳು. ಈ ಮಯೂರ್ ಯಾಕೆ ಹೆಸರಿಟ್ರಿ? ಆ್ಯಕ್ಚುಲಿ ಅವ್ನಿಗೆ ನಾವು ಭರತ್ ಅಂತ ಇಡಬೇಕಂತಿಲ್ಲ. ಇಲ್ಲ, ನನಗೊಂದು ಭಾಳ ವಿಶೇಷ ಹೆಸರು ಇಟ್ಟಿದ್ರು, ಹೇಳಿ. ಮೃಣಾಲ್ ಓಕೆ ಅಂತ ಇಟ್ಟರು. ಅದು ನೋಡಿ ನಮಗೆ ಸ್ಪೆಲ್ ಮಾಡೋಕ್ಕೆ ಅದನ್ನು ಭಾಳ ಕಷ್ಟ. ಇನ್ನು ನಮ್ಮ ತಂದೆಯವ್ರ ಸೈಡು ಎಲ್ಲ ಮಂಡ್ಯ ಈ ಕಡೆ ಎಲ್ಲ ಒಂದು ಸ್ವಲ್ಪ ಉಚ್ಚಾರಣೆಯಲ್ಲಿ ಭಾಳ ಒಂದು ಸ್ವಲ್ಪ ಕಷ್ಟ ಆಗೋದು. ಬೇಡ ಬೇರೆ ಏನಾದ್ರು ಹೆಸರಿಡೋಣ ಅಂತ ಸುಮ್ಮನೆ ಆವಾಗ ಟೈಮ್ ಪಾಸಿಗೆ ಅಂತ ಭರತ್ ಅಂತ ಹೆಸರಿಟ್ರು. ಟೈಮ್ ಪಾಸ್ ಮಾಲ್ ಯಾವುದೂ ಸಿಕ್ಕಿಲ್ಲ ಅಂತೇಳಿ. ಸೊ ಹಾಗಾಗಿ ಈಗಲೂ ಮಂಡ್ಯ ಕಡೆ ಹೋದರೆ ನಮ್ಮ ರಿಲೇಷನ್ ಸುಮಾರು ಜನ ಎಲ್ಲ ಕರೆಯೋದೇ ಬರತ್ತು, ಏನೋ ಬರತ್ತು, ಬರತ್ತು, ಹೋಗ ಬರತ್ತು ಅಂತಲೇ ಕರೀತಾರೆ. ಓಕೆ. ಅದಾದಮೇಲೆ ಐ ಥಿಂಕ್ ಇನ್ನೇನು LKG ಹೋಗ್ಬೇಕು, ಇಲ್ಲ ಶಾಲೆಗೆ ಸೇರಿಸುವಾಗ ಅವನಿಗೆ ಮಯೂರ್ ಅಂತ ಇಟ್ಟು. ಅದು ಎಮ್.ಎಲ್ ಬರಬೇಕು, BL ಬರಬೇಕು, ಆ ಥರದ್ದೇನು ಇರಲಿಲ್ವಾ ಲೆಟರ್? ಇಲ್ಲ, ಇತ್ತು. ಇದು ಪ್ರೀತಿಯಿಂದ ಇಟ್ಟಿದ್ದು. ಓಕೆ. ಅದೇ ಟೈಮ್ ಪಾಸ್ ಅನ್ನಲ್ಲ, ಅದಕ್ಕೆ ಪ್ರೀತಿಯಿಂದ ಇಟ್ಟರು. ಮಾಲೆ ಬರಬೇಕಾಗಿದ್ದು, ಯಾಕಂದರೆ ಸಿಂಹ ರಾಶಿ ಅದೇನೋ ಮಾಯಲ್ಲೇ ಬರಬೇಕು ಅಂತ. ಓಕೆ. ನೀವು ಹುಟ್ಟಿದ ರಾಶಿ. ಹಾಗಾಗಿ ಮಯೂರ್ ಅಂತ. ಡೇ ರಿಮೆಂಬರ್ ಅಂದರೆ ಮಗ ಹುಟ್ಟಿದ ಮೇಲೆ ಭವಿಷ್ಯ ಚೇಂಜ್ ಆಗುತ್ತೆ, ಮಗ ಹುಟ್ಟಿದ ಮೇಲೆ ತಂದೆಗೇನೋ ಆಗುತ್ತೆ, ಆ ಥರದ್ದೇನೋ ನಡೀತಾ? ಅಂಥದ್ದೇನು ಅಥವಾ ಅದೃಷ್ಟ ಆ ಥರದ್ದೇನಾದರೂ ಅಲ್ಲಿ ಇವ್ರು ಮಯೂರ್ ಪಟೇಲ್ ತಂದೆ. ಸೊ ಅದು ನನಗೆ ತುಂಬ ಖುಷಿ ಕೊಡೋಂಥ ವಿಷಯ. ಮಯೂರ್ ಪಟೇಲ್ ಮಗ ಅನ್ನೋದಕ್ಕಿಂತ ಮಯೂರ್ ಪಟೇಲ್ ತಂದೆ ಅಂತಾರಲ್ಲ, ಅದು ಮದನ್ ಪಟೇಲ್ ಮಗ, ಮದನ್ ಪಟೇಲ್ ಮಗ, ಇವ್ರ ಮಗನೇ ಮಯೂರ್ ಪಟೇಲ್ ಅಂತ ಹೇಳಲಿಲ್ಲ. ನನ್ನನ್ನು ನೋಡಿ ಇವ್ರು ಮಯೂರ್ ಪಟೇಲ್ ತಂದೆ ಅಂತ ಹೇಳೋಕ್ಕೆ ಶುರು ಮಾಡಿದ್ರಲ್ಲ, 10 ವರ್ಷಗಳಾಗಿರಬೇಕು ಅದು ತಂದೆ. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ಈಸ್ ರೆಕಗ್ನೈಸ್ಡ್ ಇನ್ ದಿಸ್ ಇಂಡಸ್ಟ್ರಿ ಅಂತ. ನೈಸ್. ಅಂದರೆ ಅವ್ರ ಹೆಜ್ಜೆ ಗುರುತುಗಳನ್ನ ಮೂಡಿಸೋಕೆ ಶುರು ಮಾಡಿದ್ದೀರಾ. ದಟ್ಸ್ ಹೌ ದ ಲೆಗಸಿ ಕಂಟಿನ್ಯೂಸ್. ಬಟ್ ಎಲ್ಲರಿಗೂ ತುಂಬ ಜನಕ್ಕೆ ಗೊತ್ತಿರಲಿಕ್ಕಿಲ್ಲ, ಅದಂತೂ ನಿಜ. ಬಿಕಾಸ್ ಮದನ್ ಮಲ್ಲು ಅನ್ನೋ ಹೆಸರು, ಪಟೇಲ್ ಅನ್ನೋ ಹೆಸರು, ಈ ನಿಮ್ಮ ಮಂಡ್ಯದವರು ಅಂದ ತಕ್ಷಣ ಜನಕ್ಕೆ ಒಂಥರ ತಲೆ ದಿಮ್ಮನ್ನುತ್ತೆ. ಇದು ಹೆಂಗಿದು, ಈ ಸರ್ನೇಮ್ಗೂ ಇವ್ರಿಗೂ ಏನೇನು ಸಂಬಂಧ, ಏನೇನು ವ್ಯತ್ಯಾಸ? ಇಲ್ಲ, ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಪಟೇಲ್ರ ಮನೆ ಇದ್ದೇ ಇರ್ತದೆ. ಊರಿನ ಮುಖ್ಯಸ್ಥರನ್ನ ಪಟೇಲ್ ಅಂತ ಕರೀತಾರೆ. ಅದೇನಾಗಿದೆ, ನಮ್ಮಲ್ಲಿ ಮೊದಲಿಂದನೂ ಪಕ್ಕದ ಮನೆ ಸಾರ್ ಚಂದ ಅಂದಂಗೆ ಈ ಹೊರಗಿಂದ ಬಂದಂಥವ್ರು ಪಟೇಲ್ ಅಂದ ತಕ್ಷಣ ನೀವು ಗುಜರಾತಿಗಳ ಅಂತ ಕರೆಯುವಂಥದ್ದು. JH ಪಟೇಲ್ರಿದ್ದರು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿ. ಹೆಚ್ಚು ಪ್ರಚಾರದಲ್ಲಿರಲ್ಲ ಅಷ್ಟೇ. ನೀವು ನಾರ್ತ್ಗೆ ಹೋದರೆ ಅದು ಪಾಟೀಲ್ ಅಂತ ಕರೀತಾರೆ. ನಮ್ಮ ಸೌತಲ್ಲಿ ಪಟೇಲ್ರ ಫ್ಯಾಮಿಲಿ ತುಂಬ ಜನ ಇದ್ದಾರೆ. ಪಟೇಲ್ರು ಬಂದರು. ನಮ್ಮೂರಿನ ಪಟೇಲ್ರಪ್ಪ ಇವರು ಅಂತ ಕರೀತಾರೆ. ಸೊ ಇನ್ಫ್ಯಾಕ್ಟ್ ನನ್ನ ಹುಟ್ಟು ನಮ್ಮದೇ ಮಲ್ಲಿಕಾರ್ಜುನ ಸ್ವಾಮಿ. ನನ್ನ ಸ್ಕೂಲ್ ಎಲ್ಲರೂ ಮಲ್ಲು ಅಂತ ಪ್ರೀತಿಯಿಂದ ಕರೀತಾ ಇದ್ರು. ನಮ್ಮಣ್ಣ ಮಹಾದೇವ. ಸೊ ಹಾಗಾಗಿ ನಾವೆಲ್ಲ ಮಹದೇಶ್ವರನ, ನಮ್ಮ ಮನೆ ದೇವರು ಮಹದೇಶ್ವರ, ಎಲ್ಲ ಅದೇ ಹೆಸರು. ಮಲ್ಲಿಕಾರ್ಜುನ, ಮಹಾದೇವ, ಮಹೇಶ, ಚಂದ್ರಶೇಖರ, ಇನ್ನೊಬ್ಬ ಬ್ರದರ್ ಶಿವಶಂಕರ. ಸೊ ಹಾಗಾಗಿ ಎಲ್ಲರ ಹೆಸರು ಹಾಗೆ ಇರ್ತಿತ್ತು. ನಂದು ಮಲ್ಲು ಮಾಡಿ ಮಹಾದೇವನ್ನ ಮದನ್ ಮಾಡಿ, ಮದನ್ ಮಲ್ಲು ಅಂತೇಳಿ ಅವಾಗೆಲ್ಲ ಡ್ಯೂಯಲ್, ರಾಜನ್ ನಾಗೇಂದ್ರ, ಶಂಕರ್ ಗಣೇಶ್, ಈ ಥರ ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಿತ್ತು. ಸೊ ಹಾಗಾಗಿ ಮದನ್ ಮಲ್ಲು ಅಂತ ನಾವು ಮಾಡಿದ್ದು. ಸೂಪರ್ ಸ್ಟಾರ್ ಥರ ಆ ಸಕ್ಸಸ್ ಬರಲಿಲ್ಲ ನನಗೆ. ಎಲ್ಲ ಇದ್ದು ಬರಲಿಲ್ಲ ಅನ್ನೋ ಒಂದು ಸಣ್ಣ ನೋವಂತೂ ಇದ್ದೇ ಇದೆ. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್, ಒಳ್ಳೊಳ್ಳೆ ಹಾಡುಗಳು ಹಿಟ್ಟಾಗಲಿಲ್ಲ. ಸಿನಿಮಾದಲ್ಲಿ ಕೆಲವೊಮ್ಮೆ 6 ಹಾಡು ನಾವು ಮಾಡ್ತೀವಿ, ಒಳ್ಳೊಳ್ಳೆ ಹಾಡುಗಳನ್ನೇ. 6 ಹಾಡು ಚೆನ್ನಾಗಿರುತ್ತೆ. ಈಗ ಒಂದೇ ನಿನ್ನದೇ ನೆನಪು. ನಾನೆಲ್ಲ ವಾಕಿಂಗ್ ಹೋಗ್ತಾ ಇದ್ದಾಗ ಯಾರೇ ಸಖಿ ಎಲ್ಲ ಸುಮ್ಮನೆ ವಾಕಿಂಗ್ ಹೋಗ್ತಾರ ಕಂಪೋಸ್ ಮಾಡಿದ್ದದು. ಸೊ ಅದು ಒಂದು ಲೆವೆಲ್ಗೆ ನಮ್ಮ ನಿನ್ನದೇ ನೆನಪು, ನನ್ನ ನಿರ್ದೇಶನದ ಚಿತ್ರ ಭಾಳ ಚೆನ್ನಾಗಾಯಿತು. ಯಾರೇ ಸಖಿ, ಹೀಗೇಕೆ ನನಗೆ ನೆನಪಾಗುವೆ, ತುಂಬ ಎಲ್ಲ ಹಾಡುಗಳು ಹಿಟ್ಟಾಯಿತು. ಹಾಗೆ ಅದು ಹಿಟ್ಟಾಗಿ ಜನರ ಮನದಲ್ಲಿ ನಿಂತ್ಕೊಳ್ಳಿಲ್ಲ. ಅದು ಒಂದು ಸ್ವಲ್ಪ ನನಗೆ ಈಗಲೂ ನೋವಿದೆ. ಸಕ್ಸಸ್ ಆಗಿದ್ದೀನಿ, ಬಟ್ ಸೂಪರ್ ಸಕ್ಸಸ್ ಆಗಿಲ್ಲ.
ಇವು 2013-14ರಿಂದ ನೀವು ಒಂದು 2 ತಿಂಗಳು 3 ತಿಂಗಳಿಗೆ ಕಾಣಲಿಲ್ಲ ಅಂದರೆ ನೀವು ಅಷ್ಟೇ, ನೀವು ಇದಿರೋ ಇಲ್ವೋ ಮರ್ತು ಬಿಡ್ತಾರೆ. ಏನಾದ್ರು ಒಂದು ಕಾಣ್ತಾ ಇರಬೇಕು, ಇಲ್ಲ ಮರ್ತು ಬಿಡ್ತಾರೆ ಜನ, ಬಿಕಾಸ್ ಅಷ್ಟು ಫಾಸ್ಟ್ ಇದ್ದಾರೆ. ನೋ ಈಸ್ ರೈಟ್ ಆಲ್ಸೋ. ಇವತ್ತಿನ ಟ್ರೆಂಡ್ ಹೇಗಿದೆ ಅಂದರೆ, ನಿಮಗೆ ಒಂದು 5-6 ದಿನ ಮುಖ್ಯಮಂತ್ರಿಗಳ ಚಿತ್ರ ಅಥವಾ ಅವ್ರ ಹೆಸರು ಬರದೇ ಹೋದರೆ ಪೇಪರಲ್ಲಿ, ಯಾರೇ ಮುಖ್ಯಮಂತ್ರಿ ಅಂದರೆ ಯಾರು ಅಂತ ಜನ ಬಹಳ ಬೇಗ ಮರ್ತು ಹೋಗ್ತಾರೆ. ಅಲ್ಲ, ಅಷ್ಟು ಇನ್ಸ್ಟ್ರೂಮೆಂಟ್ ನುಡಿಸ್ತೀರಾ ನೀವು, ಅಷ್ಟು ಗೊತ್ತು ನಿಮಗೆ? ನಮ್ಮ ತಂದೆ ಸಂಗೀತಗಾರರು, ನಮ್ಮ ತಾತ ಸಂಗೀತಗಾರರು, ನಮ್ಮದು ಇಡೀ ಕುಟುಂಬ ಸಂಗೀತ. ನಮ್ಮ ಮನೆಯಲ್ಲಿ ಎಲ್ಲ ಕಡೆ ನಿಮಗೆ ನಿಮ್ಮ ಮನೆಗಳಲ್ಲಿ ಏನಿರುತ್ತೆ ಅನ್ನೋದು ನಮ್ಮ ಮನೆಯಲ್ಲಿ ಎಲ್ಲ ಕಡೆ ವಾದ್ಯಗಳಿರೋದು. ಸೊ ಹಾಗಾಗಿ ನಾನು ನಮ್ಮ ಅಣ್ಣನಿಗೆ ನಮ್ಮ ತಂದೆನೇ ಗುರು. ಸೊ ನಾನು ಕ್ಲಾರ್ನೆಟ್ ನುಡಿಸ್ತಿದ್ದೆ, ನಮ್ಮ ಅಣ್ಣ ಟ್ರಂಪೆಟ್ ನುಡಿಸ್ತಿದ್ದ ಮೊದಲು ಬಿಗ್ನಿಂಗಲ್ಲಿ. ಅದು ಎಕ್ಸ್ಚೇಂಜ್ ಆಯಿತು. ನಾನು ಟ್ರಂಪೆಟ್ ನುಡಿಸಿದ್ದು, ಅವನು ಕ್ಲಾರ್ನೆಟ್ ನುಡಿಸ್ತಿದ್ದ. ಆಮೇಲೆ ನಮ್ಮ ತಂದೆಯವರು ಆಕಾಶವಾಣಿನೆಲ್ಲ ನುಡಿಸ್ತಾಯಿದ್ರು. ದೆನ್ ಅವರೇ ನಮಗೆ ಪಾಶ್ಚಾತ್ಯ ಸಂಗೀತವನ್ನು ಕಲಿಸ್ಕೊಟ್ಟಂಥವ್ರು. ನಮಗೆ ಈ ಪಾಶ್ಚಾತ್ಯ ಶೈಲಿಯ ನೋಟ್ಸ್ ಅದನ್ನು ಇಟ್ಕೊಂಡು ನಾವು ನುಡಿಸ್ತಿದ್ದೇ ವೆಸ್ಟರ್ನ್ ವಾದ್ಯಗಳು, ಟ್ರಂಪೆಟ್ ಎಲ್ಲ ವೆಸ್ಟರ್ನ್ ವಾದ್ಯಗಳು. ಹಾಗಾಗಿ ಅಲ್ಲಿಂದ ನಾವು ಎಲ್ಲ ಮತ್ತು ವಾದ್ಯಗೋಷ್ಠಿಗಳನ್ನು ನಮ್ಮ ತಂದೆಯವ್ರ ಜೊತೆ ನಾನು ಹೋಗ್ತಾ ಇದ್ದಿದ್ದು ಅಭಿಲಾಷ ವಾದ್ಯಗೋಷ್ಠಿ, ಸರಸವಾಣಿ ವಾದ್ಯಗೋಷ್ಠಿ. ನಂತರ ಸಣ್ಣ ವಯಸ್ಸಲ್ಲೇ ನಾನು ಐ ಹ್ಯಾವ್ ಬಿಕಮ್ ಎ ಡೈರೆಕ್ಟರ್ ಫಾರ್ ದಿ ಆರ್ಕೆಸ್ಟ್ರಾಸ್. ಅಭಿಲಾಷ ಅನ್ನೋವಂಥ ಒಂದು, ಆಮೇಲೆ ಅಜಂತ ವಾದ್ಯಗೋಷ್ಠಿ, ಅಲ್ಲಿ ನಾನು ಡೈರೆಕ್ಟರ್ ಆಗಿದ್ದೆ. ಅಂದರೆ ಎಲ್ಲವನ್ನು ಕಂಪೋಸ್ ಮಾಡಿ ಪ್ರೋಗ್ರಾಮ್ಸ್ ಯಾವ ರೀತಿ ಮಾಡೋದು ಅನ್ನೋದನ್ನು. ಅದರಲ್ಲಿ ನಾನು ಮಾಡಿದಂಥ ಸಾಧನೆ ಅದು ತುಂಬ ಇದೆ. ಎಲ್ಲರೂ ನೆನೆಸ್ಕೋತೀರ. ನಾವು ವೇದಿಕೆ ಮೇಲೆ ಮೋಟ್ರ್ ಬೈಕ್ ತಂದಿದ್ದು, ಕುದುರೆಗಳು ತಂದಿದ್ದು, ಮೈ ಮೇಲೆಲ್ಲ ಲೈಟ್ಸ್ ಹಾಕ್ಕೊಂಡು ಆಡ್ತಾ ಇದ್ದಿದ್ದು. ಫಸ್ಟ್ ಟೈಮ್ ವಿ ಇಂಟ್ರಡ್ಯೂಸ್ಡ್ ದಿ ಎಕೋ ಇನ್ ಕರ್ನಾಟಕ. ದೆನ್ ವೈರ್ಲೆಸ್ ಕಾರ್ಡ್ಲೆಸ್ ಮೈಕ್ಸ್, ಆ ಕಾಲಕ್ಕೆ ಹೆಡ್ಸೆಟ್ಟು ಕಾಣ್ತಾನೆ ಇಲ್ಲ, ಎಲ್ಲಿಂದ ಆಡ್ತಾ ಇದ್ದಾರೆ ಅವರು. ಜನ ಎಲ್ಲ ಅಲ್ಲಿ ನೋಡ್ತಿದ್ದಾರೆ, ಹಿಂಭಾಗದಿಂದ ನಾವು ಮೋಟ್ರ್ ಬೈಕ್ ಮೇಲೆ ಬಂದುಬಿಡ್ತಾರೆ. ಇಂಥದ್ದೆಲ್ಲ ಭಾಳಷ್ಟು ಇನೋವೇಷನ್ ಮಾಡೋದು. ಹಾಗಾಗಿ ದಟ್ ರೆಕಗ್ನೈಷನ್ ವಾಸ್ ಸ್ಟಿಲ್. ಜನ ನಮ್ಮನ್ನು ಸಿನಿಮಾಕ್ಕಿಂತ ಹೆಚ್ಚಾಗಿ ಸ್ಟೇಜು ಪರ್ಫಾರ್ಮೆನ್ಸ್ ಮೇಲೆ ಹೆಚ್ಚು ಜನ ಗುರುತಿಸ್ತಾರೆ ಈಗಲೂ. ವೆರಿ ಟ್ರೂ. ಆ ಒಂದು ಡಾಕ್ಟರೇಟ್ ಪ್ರಧಾನ ಸಮಾರಂಭಕ್ಕೆ ನಾನು ಮತ್ತು ಮಯೂರ್ ಪಟೇಲ್ ಇಬ್ಬರು ಹೋಗಿದ್ವಿ. ಕರೆಕ್ಟ್, ನೀವು ಬಂದಿದ್ರಿ. ಇಲ್ಲಿ ಪಾಯಿಂಟ್, ಕರೆಕ್ಟ್, ಇಲ್ಲಿ ಪಾಯಿಂಟ್. ಸೊ ನಾನು ಅದನ್ನು ಮುಗಿಸಿದೆ, ಅದು ನೆಕ್ಸ್ಟ್ ಡೇ ಹೇಳಕ್ಕೆ ಹೋಗಿ ಎಲ್ಲೆಲ್ಲೋ ಬಂದು ಅಲ್ಲ, ಏನು ಗೊತ್ತಾ, ಐ ವಿಟ್ನೆಸ್. ನಾವು ಆ ಸಮಾರಂಭದಲ್ಲಿ ನಾವಿಬ್ಬರು ಇದ್ವಿ, ನಾವು ಬಂದು ವಿಶ್ ಮಾಡಿದ್ವಿ ನಿಮಗೆ. ಕರೆಕ್ಟ್. ನಾನು ಅದನ್ನು ಮುಗಿಸಿದೆ. ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗ್ ನಾನು ಸಪೋಸ್ ಟು ಗೋ ಟು ಡೆಲ್ಲಿ. ಓಕೆ. ನಾನು ನೇರವಾಗಿ ಡೆಲ್ಲಿಗೆ ಹೋಗ್ಬಿಟ್ಟೆ. ಆವಾಗ ಹೋಗ್ತಾ ಇದ್ದಾಗಲೇ ನಾನು ಒಂದು ಘಟನೆ ನಿಮ್ಗೆ ಹೇಳಲೇಬೇಕು. ಯಾರೋ ಒಬ್ಬರು ಕುಳಿತಿದ್ರು, ನೀವು ಕಲಾವಿದ್ರ ಅಂತ. ಹೌದು ಸರ್ ಅಂದೆ. ಏನೋ ಐ ಆಮ್ ವೆರಿ ಹ್ಯಾಪಿ ಟುಡೇ, ಯೆಸ್ಟರ್ಡೇ ಓನ್ಲಿ ಐ ಗಾಟ್ ದ ಡಾಕ್ಟರೇಟ್ ಇನ್ ಲಿಟ್ರೇಚರ್, ಯು ಕ್ಯಾನ್ ಕಾಲ್ ಮಿ ಆಸ್ ಡಾಕ್ಟರ್ ಮದನ್ ಪಟೇಲ್ ಅಂದೆ. ಓ ವೆರಿ ನೈಸ್, ವೆರಿ ನೈಸ್. ಬೇರೆ ಏನೇನು ಮಾಡ್ತೀರಾ ಅಂತಲ್ಲ. ಇದೆ ಸಿನಿಮಾ ಮಾಡ್ತೀವಿ, ಒಂದಷ್ಟು ನಮ್ಮದೇ ಆದಂಥ ಸಣ್ಣ ಪುಟ್ಟ ವ್ಯಾಪಾರಗಳಿವೆ. ಅದೇ ಈಗ ನಾನು ದ ಜನರಲ್ ಸೆಕ್ರೆಟರಿ KPCC. ವಾಟ್ ಸ್ಟೇಜ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿನಲ್ಲಿ ನಾನು ಪ್ರಧಾನ ಕಾರ್ಯದರ್ಶಿ ಆಗಿದ್ದೇನೆ. ನಮ್ಮ ಅಧ್ಯಕ್ಷರು ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಅಂದೆ. ಅವ್ರು ಮಾತಾಡೋದೇ ಬಿಟ್ಬಿಟ್ಟ. ಈ ಸ್ಟಾಪ್ ಟಾಕಿಂಗ್ ಟು ಮೀ ಆಫ್ಟರ್ ಟೆಲ್ಲಿಂಗ್ ಐ ಆಮ್ ಎ ಪೊಲಿಟಿಷಿಯನ್. ನೋಡಿ, ಜನರಿಗೆ ರಾಜಕೀಯದವರು ಅಂದರೆ ಎಂಥ ಒಂದು ವಿಭಿನ್ನವಾದ, ಬಟ್ 90% ಜನಕ್ಕೆ ರಾಜಕೀಯದವರು ಅಂದರೆ ಒಂದು ಬೇರೆ ರೀತಿಯ ಒಂದು ಇದಿದೆ. ನಾನು ಇಲ್ಲ ಅಂತ ಹೇಳಲ್ಲ, ಅವರು ತುಂಬ ನೊಂದಿದ್ದು, ಅವ್ರು ಯಾರೋ ಅವರೇನೇನೋ ಕಾರಣಗಳಲ್ಲಿ ಏನೋ ಆಗಿರ್ಬೋದು. ಅದು ನನಗೆ ಒಂದು ಸ್ವಲ್ಪ ರಾಜಕೀಯದವರು ಅಂತ ಹೇಳ್ಕೊಳ್ಳೋಕೆ ಒಂದು ಸ್ವಲ್ಪ ಫೀಲ್ ಆಯಿತು. ಸೊ ಒಂಥರ ಗರ್ವ ಅಲ್ಲ, ಬಟ್ ಆ್ಯಕ್ಟರ್ ಅಂತ ಹೇಳ್ಕೊಳ್ಳೋಕೆ ಯಾವಾಗಲೂ ಖುಷಿ ಇದ್ದೆ. ಕಲಾವಿದ ಏನು ತೊಂದರೆನೇ ಇಲ್ಲ. ಅದನ್ನೆಲ್ಲರೂ ಇಷ್ಟಪಡ್ತಾರೆ. ಹೌ ಬ್ಲೆಸ್ಡ್. ಒಂದು ಕಲಾವಿದರ ಕುಟುಂಬದಲ್ಲಿ ನಾನು ಹುಟ್ಟಿದೆ ಗುರು ಅನ್ನೋದಕ್ಕೆ ಐ ಆಮ್ ವೆರಿ ಬ್ಲೆಸ್ಡ್. ಬೆಳಗ್ಗೆ ಎದ್ದರೆ ರಾತ್ರಿ ಮಲಗೋವರೆಗೂ ನಮ್ಮ ಮನೆ ಒಂಥರ ಒಂದು ಕಲ್ಯಾಣ ಮಂಟಪ ಇದ್ದಂಗೆ ಇರೋದು. ಫಸ್ಟ್ ಆಫ್ ಆಲ್ ದೊಡ್ಡ ಕುಟುಂಬ. ಓಕೆ. ನೀವು ಹುಟ್ಟಿದಾಗ ಅವಾಗ ಎಷ್ಟು ಜನ ಇದ್ರು? ನಾವು 5 ಜನ ಅಣ್ಣ ತಮ್ಮಂದಿರು. 5 ಜನ ಅಣ್ಣ ತಮ್ಮಂದಿರು, 3 ಜನ ತಂಗಿದಿರು. ಓಕೆ. ಸೊ ಬೆಳೀತಾ ಒಬ್ಬೊಬ್ರದ್ದು ಮದುವೆ ಆಗಿ ಅವ್ರವ್ರಿಗೆಲ್ಲ ಮಕ್ಕಳು, ಹಂಗೆ ಗಿಜಿ ಗಿಜಿ ಅಂತ. ಓಕೆ. ಸೊ ಅದ್ರ ಮಧ್ಯದಲ್ಲಿ ಇನ್ನೊಂದು ಕುಟುಂಬ ಬಂದು ಜಾಯ್ನ್ ಆಗೋದಲ್ಲ, ಅದು ನಮ್ಮ ಆರ್ಕೆಸ್ಟ್ರಾ ಕುಟುಂಬ. ಓಕೆ. ಸೊ ಅದರಲ್ಲಿ ಕೆಲವರು ಲೇಡೀಸ್ ಸಿಂಗರ್ ಇದ್ದರೆ ಅವ್ರ ಮಕ್ಕಳು ಬರೋರ ಜೊತೆಗೆ,
ಇನ್ನು ಕೆಲವರೆಲ್ಲ ಅವ್ರು ಬರೋ ತುಂಬ ದೊಡ್ಡ ಎಲ್ಲ ಆವಾಗ ಲೈವ್ ಅಲ್ಲ ನಿಮಗೆ. ಹೌದು, ಪರ್ಫಾರ್ಮೆನ್ಸ್. ತಬ್ಲಾಗೊಬ್ಬರು, ಎರಡೆರಡು ತಬ್ಲಾ, ಎರಡೆರಡು ಡೋಲಕ್ಕು. ಸೊ ಅಲ್ಲೇ ಒಂದು 4 ಜನ. ನಮ್ಮ ಮನೇಲಿ ಸ್ಟುಡಿಯೋನು ಮಾಡಿದ್ವಲ್ಲ, ವರ್ಷ ನೀವು ಬಂದಿರ್ತೀರ. ಹೌದು ಹೌದು, ಕರೆಕ್ಟು. ಸೊ ಎಲ್ಲ ಬಂದು ಕೂತ್ಕೊಂಡ್ರೆ ಬೆಳಗ್ಗೆ ನಾವು ಹಿಂಗೆ ಸ್ಕೂಲ್ಗೋ ಹಿಂಗೆ ಬಂದರೆ ಇವರೆಲ್ಲ ಇರೋರು. ಸೊ ಕೂತ್ಕೊಂಡ್ರೆ ಅಲ್ಲೊಂದು ಲೈವ್ ಆಗಿ ಏನು ಹಾಡೋದು, ಒಂದು ಹಾಡಾದ್ಮೇಲೆ ಇನ್ನೊಂದೇನು ಅದನ್ನು ರಿಹರ್ಸಲ್ ಮಾಡೋರು, ಅದೆಲ್ಲ ನೋಡೋದು. ಐ ಥಿಂಕ್ ಇದು ಕಲ್ಯಾಣ ಸಿಗೋದೇ ಇಲ್ಲ. ಇದು ಕಲ್ಯಾಣ ಮಂಟಪನೇ. ನಾನು ಅವಾಗ ಎಫ್ ಎಮ್ ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಐ ಸ್ಟಿಲ್ ರಿಮೆಂಬರ್, ಎಫ್ ಎಮ್ ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ. ಮಯೂರ್ ಪಟೇಲ್ದು ಫಸ್ಟ್ ಫಿಲಮ್ಮು 2003 ಮಣಿ ರಿಲೀಸ್ ಆದಮೇಲೆ ಐ ವೆಂಟ್ ಅವ್ರ ಮನೆಗೆ ಹೋಗೋಣ ಅಂತ ಹೋಗಿದ್ದೆ. ಏನದು ಅದ್ಭುತ ಅದು ಅಂತ. ಬಸವೇಶ್ವರ ನಗರ, ಐ ಸ್ಟಿಲ್ ರಿಮೆಂಬರ್ ದಟ್. ಅಂಬರೀಷ್ ಅಣ್ಣ ಅವ್ರು ಬಂದು ಅದನ್ನು ಇನಾಗ್ರೇಟ್ ಮಾಡಿದರು. ಓಕೆ. ದಟ್ ವಾಸ್ ದ ಫಸ್ಟ್ 8-track ಡಿಜಿಟಲ್ ರೆಕಾರ್ಡಿಂಗ್ ಸ್ಟುಡಿಯೋ ವಾಟ್ ವಿ ಡಿಡ್ ಇಟ್ ಇನ್ ಬ್ಯಾಂಗ್ಳೂರ್. ಬೆಂಗಳೂರಿನಲ್ಲಿ ರೆಕಾರ್ಡಿಂಗ್ ಆಗಬೇಕನ್ನೋಂಥ ಹೋರಾಟದಲ್ಲಿ ನಮ್ಮದು ಬೇಕಾದಷ್ಟು ಪಾತ್ರ ಇದೆ. ಹೀಗೆಲ್ಲ ಆಗೋಯ್ತು ಬೇರೆ ಬೇರೆ. ಈಗ ಸಿನಿಮಾ ಬಗ್ಗೆ ಮಾತಾಡಬೇಕು ಅಂದರೆ ಬೇರೆ ಬೇರೆ ಬೇಕಾದಷ್ಟು ಮಾತಾಡ್ಬೋದು. ಇಟ್ಸ್ ಆಲ್ ಇನ್ ದ ಗೇಮ್. ನಾನೀಗ ಹೆಚ್ಚಾಗಿ ಈಗ ಒಂದು ಸಿನಿಮಾ ನಾನು ಅಂದರೆ ಈತ ಡೈರೆಕ್ಟ್ ಮಾಡಿದ್ದು ಸಿನಿಮಾ, ನಾನು ನಟನೆ ಮಾಡಿದ್ದು ಇದು ತಮಟೆ. ನೀವು ನಿಮ್ಮ ಕಥೆ ಅದು ನನ್ನದೇ ಕಾದಂಬರಿ. ಹೌದು, ನನ್ನದೇ ಕಾದಂಬರಿ ಬೆಳಗು ಅಂತ 20ರಲ್ಲಿ ಅದನ್ನು ಬರೆದಿದ್ದೆ ನಾನು. ಅಂದರೆ ಶಿಕ್ಷಣದ ಬಗ್ಗೆ. ಜಗತ್ತಿಗೆ ಬೆಳಕನ್ನು ಸೂರ್ಯ ನೀಡ್ತಾನೆ, ಆದರೆ ಮನುಷ್ಯನ ಬಾಳಿಗೆ ಬೆಳಕನ್ನು ನೀಡುವಂಥದ್ದು ಶಿಕ್ಷಣ ಅನ್ನೋ ಒಂದು ಇದನ್ನು ಇಟ್ಕೊಂಡು ಕಥೆಯ ತಿರುಳು, ಆ ತಿರುಳಿನ ಮೇಲೆ ಒಂದು ಕಾದಂಬರಿ ಬರೆದಿದ್ದೆ. ಸೊ ಅದನ್ನಲ್ಲಿ ಈ ಹ್ಯಾಸ್ ಆ್ಯಕ್ಟೆಡ್ ವೆರಿ ಗುಡ್. ಅಂದರೆ ಭಾಳ ವಿಭಿನ್ನವಾಗಿ ಆ್ಯಕ್ಟ್ ಮಾಡಿದ್ದಾನೆ. ಅಂದರೆ ಒಂದಷ್ಟು ನೀವು ಅದನ್ನು ಅಫ್ಕೋರ್ಸ್ ನೆಕ್ಸ್ಟ್ ಮಂತ್ ಅದನ್ನು ನಾವು 1 or 2 ಮಂತ್ಸಲ್ಲಿ ಬಿಡುಗಡೆ ಮಾಡಬೇಕು ಅಂತಿದ್ದೀವಿ. ಬಟ್ ಟೆಲ್ ಮಿ, ತಂದೆಯಾಗಿ ಮಗನಲ್ಲಿ ಕಲೆ ನೋಡಿದ್ದು ಯಾವಾಗ ನೀವು? ಯಾವ ಏಜು? ಭಾಳ ಸಣ್ಣವನಾಗಿದ್ದಾಗಲೇ ತುಂಬ ಒಳ್ಳೆ ಡ್ಯಾನ್ಸರ್ ಅವನು. ವೆನ್ ಯು ವಾಸ್ ವೆರಿ ಯಂಗ್, ಇಸ್ ಹಾರ್ಡ್ಲಿ ಅಬೌಟ್ 5-6, ಚಿಕ್ಕ ಹುಡುಗನಿಂದ ಅವನಿಗೆ ಡ್ಯಾನ್ಸಲ್ಲಿ ತುಂಬ ಇದು. ಏನು, ವಾಟ್ ಇನ್ಸ್ಪೈರ್ಸ್ ಹಿಮ್ ಅದೇ ಡ್ಯಾನ್ಸ್ ಮಾಡೋದಕ್ಕೆ? ಐ ಡೋಂಟ್ ನೋ ಎನಿಥಿಂಗ್ ಯು ರಿಮೆಂಬರ್? ನಮ್ಮ ಆರ್ಕೆಸ್ಟ್ರಾದಲ್ಲ ಅವಾಗ ವಿಜಿ ಗೋಗೋ ಮಾಸ್ಟರ್ ಅಂತ ಅವರು ಇವಾಗಿರೋಂಥ ಎಲ್ಲ ನಮ್ಮ ಕನ್ನಡದ ಸುಮಾರು ಆಲ್ಮೋಸ್ಟ್ ಒಂದು 50-60% ಮಾಸ್ಟರ್ಸ್ಗಳಿಗೆ ಮಾಸ್ಟರ್ ಅವರು. ಓ, ವಿಜಯ್ ಗೋಗೋ ಮಾಸ್ಟರ್ ಅಂತ. ಸೊ ಅವರು ನಮ್ಮ 3 ಜನ ಸೇರಿಸಿದ್ರೆ ಒಬ್ಬರು ಆ ಸೈಜು. ಬಟ್ ಹೆಂಗೆ ಡ್ಯಾನ್ಸ್ ಮಾಡೋರು ಅಂದರೆ ನೆಕ್ಸ್ಟ್ ಲೆವೆಲ್. ಓ. ಸೊ ಅವ್ರಿಗೆ ಕೊನೆಯ ಶಿಷ್ಯ ಬಂದು ಇವಾಗ ನಮ್ಮ ಇವರು ಯಾರು ದನ ಮಾಸ್ಟ್ರು. ಸೊ ಅವಾಗೆಲ್ಲ ಫುಲ್ ಏನು ಗೋಲ್ಡನ್ ಕಲರು ರಿಬ್ಬನ್ನು, ಎಲ್ಲ ಗೋಲ್ಡ್ ಎಲ್ಲ ಸ್ಟೇಜ್ ಮೇಲೆ ಡ್ಯಾನ್ಸ್ ಮಾಡೋರು. ಅವ್ರು ನೋಡ್ಕೊಂಡು ಕಲ್ತು ಒಂದಷ್ಟು ಇದು VHS ಹಾಕೊಳ್ಳೋದು ನೋಡೋದು, ಒಂದಷ್ಟು ಮೈಕಲ್ ಜಾಕ್ಸನ್ ಸಾಂಗ್ಸ್. ಅದನ್ನ ನೋಡಿ ನಾನು ಆಂಧ್ರ ಹೆಂಡ್ತಿನಲ್ಲಿ ಒಂದು ಸಾಂಗ್ ಮಾಡಿದ್ದೆ, ತುಂಬ ಚೆನ್ನಾಗಿದೆ. ಡಾಕ್ಟರ್ ಆಲ್ಬರ್ಟ್ ಹುಡುಗಿ, ಅದನ್ನೆಲ್ಲ ಹಾಕೊಂಡು ನೋಡ್ತಾ ಇದ್ದೆ. ಊಟಿಗೆ ಹೋದಾಗ ಊಟಿಯಲ್ಲಿ ಗೊತ್ತಿಲ್ಲದ್ರೆ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡಿದೆ. ಅದಕ್ಕೆ ನೋಡಿದ್ರೆ ಊಟಿ ಡಿಸ್ಟ್ರಿಕ್ಟ್ಗೆ ನಂಬರ್ 1 ಅಲ್ಲಿ ಗಂಡು ಮೆಟ್ಟಿದೆ ನಾಡಿನಲ್ಲಿ ಗಂಡು ಮಗ ಹುಟ್ಟಿದ ಹುಬ್ಬಳ್ಳಿ. ಓಕೆ, ಈಗ ಊಟಿ ಮುಗೀತು, ಊಟಿಯಿಂದ ವಾಪಸ್ ಬಂದಾಗ ಏಜ್ ಎಷ್ಟಾಗಿತ್ತು? 5th ಸ್ಟ್ಯಾಂಡರ್ಡ್. ಓಕೆ, ವಾಪಸ್ ಬಂದಾಗ ಅಲ್ಲಿಂದ AFRSಗೆ ಹೋಗ್ಬಿಟ್ವಿ. ಅದು ಹಾಸ್ಟೆಲ್ಲೇ. ಓ, ಅಲ್ಲಿ ಯಾವಾಗ ಕಾವೇರಿ ಗಲಾಟೆ ನಡೀತಿತ್ತಲ್ಲ, ಹಾಗಾಗಿ ಊಟಿ ಇಸ್ ನಾಟ್ ಅಡ್ವೈಸಬಲ್, ಒಂದು ಭಯ ಆಯ್ತು. ಅಲ್ಲಿಂದ ಕರ್ಕೊಂಬಂದು ಒಂದು ಕಡೆಯಿಂದ ಕರ್ಕೊಂಡು ಇನ್ನೊಂದು ಕಡೆ ಹಾಕಿದ್ರು. ಇಲ್ಲೇ ಭಾಳ ಚೆನ್ನಾಗಿತ್ತು ಅದು. ಆ ಸ್ಕೂಲಿಂದ ಒಂದು ಸಪ್ರೇಟಾಗಿ ನಾವು ಒಂದು ಕಾರ್ಯಕ್ರಮ ಮಾಡೋಣ, ಅದು ಬೇರೆನೇ ಇದೆ, ಅದನ್ನು ಹೇಳ್ತೀನಿ. ಸೊ ಅಲ್ಲಿ ಡ್ಯಾನ್ಸು, ಸ್ಟೇಜು ನೋಡಿ ವಾಪಸ್ ಬೆಂಗಳೂರಿಗೆ ಬಂದಿದ ತಕ್ಷಣ ಇದೊಂದು ಬೈಕ್ ಓಡಿಸೋದು ಒಂದು ಹುಚ್ಚುತನ ಸ್ಟಾರ್ಟ್ ಆಗಿತ್ತು. ಇಲ್ಲಿವರೆಗೂ ಬೈಕ್ ಕೊಡಿಸೇ ಇಲ್ಲ ನನಗೆ, ಬಿಡಿ, ಬೈಕೇ ಕೊಡಿಸಿಲ್ಲ ನನಗೆ. ಏನೋ ಗೊತ್ತಿಲ್ಲದ್ರೆ ಹಿಂಗೆಲ್ಲ ಓಡಿಸ್ತಾನೆ, ಇನ್ನು ಕೊಡಿಸ್ಬಿಟ್ರೆ ಏನು ಕತೆ ಅಂತ. ಕೊನೆಗೆ ಒಂದು BMW ಬೈಕ್ ಕೊಡಿಸ್ಬೇಕು ಅಂತ ಅಪ್ಪಂಗೆ ಆಸೆ ಇತ್ತು. ಅವ್ರು ತುಂಬ ಕ್ಲೋಸ್ ಸ್ನೇಹಿತರು ಯಾರೊಬ್ಬ ಮಗ ಆಕ್ಸಿಡೆಂಟಲ್ಲಿ ತೀರ್ಕೊಂಡಂತೆ, ನೋ ಬೈಕ್. ಸೊ ನಮ್ಮನೇಲಿ ಎಲ್ಲ ಈ ನಮ್ಮ ಆರ್ಕೆಸ್ಟ್ರಾಗೆ ಒಂದಷ್ಟು ಜನ ಕಲಾವಿದರುಗಳೆಲ್ಲ ಬರೋರಲ್ಲ. ಸೊ ಅವ್ರು ಬಂದು ಗಾಡಿ ನಿಲ್ಲಿಸೋದ್ರೆ ನಾವು ಮಾಸ್ಟರ್ ಕೀಲ್ ಓಪನ್ ಮಾಡಿ ಪೆಟ್ರೋಲ್ ಆಗೋವರೆಗೂ ಓಡಿಸಿ ತಂದು ನಿಲ್ಲಿಸ್ಬಿಡೋದು. ಸೊ ಹೀಗೆ ಕಲ್ತಿದ್ದದು ಬೈಕು. ಆಮೇಲೆ ರ್ಯಾಲಿ ಗೀಲಿ ಒಂದು ಸಲ ತೊಗೊಂಡೋಗಿ ಆಕ್ಸಿಡೆಂಟ್ ಮಾಡಿ ನೋಡಿ, ಇನ್ನೇ ಅವನಿಗೆ ಮಾರ್ಕ್ ಇದೆ. ಇಲ್ಲೊಂದಿದೆ, ಇಲ್ಲಿದೆ, ಬಿಡಿ. ಐ ಲವ್ ಯು ಅಂತ ಇಲ್ಲಿ ಹಾಕ್ಬಿಟ್ಟಿದ್ದಾನೆ.
ಎಲ್ ಶೇಪಲ್ಲಿ 9 ಸ್ಟಿಚಸ್ ಇದೆ. ಓ ಹೌದಾ. ಸೊ ಹಂಗಾಗಿ ಇದೆಲ್ಲ ಆಗಿ ಕೈಗೆ ಮುರ್ಕೊಂಡು ಕೂತಿದ್ದೆ. ಅದೇ ಟೈಮಲ್ಲಿ ಆಂಧ್ರ ಹೆಂಡತಿ ಫಿಲಮ್ ಸಾಂಗು ಆಲ್ಫೋನ್ಸೋ ಅಂತ, ಶೀಸ್ ಅ ಬಿಗ್ ಡ್ಯಾನ್ಸರ್, ಮೇಲ್ ಡ್ಯಾನ್ಸರ್, ಅಲ್ಲಿಂದ ಚೆನ್ನೈನ ಬರಬೇಕಿತ್ತು. ಮೇಲ್ ಡ್ಯಾನ್ಸರ್ ಬಂದಿಲ್ಲ. ಹಾಂ ಅಷ್ಟರೊಳಗೆ ಇವರು ಯಾರು ನಮ್ಮ ಶಿಲ್ಪಾ ಶ್ರೀನಿವಾಸ್ ಅವರು ಇದ್ದರು. ಹ್ಞೂ ಮಗನು ಅವ್ರು ನನ್ನ ಕರೆಯೋದೇ ಗುಡಿಬಂಡೆ ಅಂತ. ಅವಾಗ ಗುಡಿಬಂಡೆ ನನ್ನ ಹಾಸ್ಟೆಲ್ ಹೆಸರು ಅದು, ಅಮೇರಿಕನ್ ಫ್ರೆಂಡ್ಶಿಪ್ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಗುಡಿಬಂಡೆಲಿ ಇದ್ದಿದ್ದು. ಹಾಂ ಸೊ ಅದೇ ಗುಡಿಬಂಡೆ ಅಂತ ಕರೆಯೋರು. ಗುಡಿಬಂಡೆ ಚೆನ್ನಾಗಿ ಮಾಡ್ತಾನಲ್ಲ, ಹಾಕ್ಬಿಡೋಣ ಅಂತ. ಏನು ಹಳ್ಳಿ ಹುಡುಗ ತಾನೆ, ಏಜ್ ಲಿಮಿಟ್ಸ್ ಇಲ್ಲ, ಹಾಕ್ಬಿಡು. ಓಕೆ, ಅದು ಹಾಕಿದ್ರು. ಆ ಸಾಂಗು 3 ದಿವಸ ಅಂತ ಅಂದ್ಕೊಂಡ್ರು. ನಾವು 1.25 ದಿವಸದಲ್ಲಿ ಮುಗಿಸ್ಬಿಟ್ವಿ ಸಾಂಗು. ಏನೋ ಇದೆ ಹುಡುಗನಲ್ಲಿ ಏನೋ ಒಂದು ಮಾಡು ಅಂತ. ಅಲ್ಲಿಂದ ಬಾಂಬೆಗೆ ಹೋಗಿ ಅಲ್ಲಿ ಸ್ಟಾರ್ಟ್. ಚೆನ್ನೈಗೆ ಹೋದೆ. ಚೆನ್ನೈಯಲ್ಲಿ ನಡಿಗರ್ ಸಂಗಮ್ಮು, ಅಲ್ಲಿ ಒಂದು ಸ್ವಲ್ಪ ಸ್ಟ್ರಗ್ಲಿಂಗ್ ಸ್ಟಾರ್ಟ್ ಆಯಿತು. ಅಷ್ಟರೊಳಗೆ ಆಂಧ್ರದಲ್ಲಿ ಒಂದು ತೆಲುಗು ಸಿನಿಮಾ ಸಿಕ್ತು. ಬಟ್ ಯಾವತ್ತು ಸ್ಕೂಲ್ ಡೇಸಲ್ಲೆಲ್ಲ ನಮ್ಮಪ್ಪ ಹೀರೋ, ನಾನು ಸ್ಟಾರ್ ಮಗ, ಆ ಥರದ್ದೆಲ್ಲ ಏನೂ ಇರಲಿಲ್ಲ? ನಥಿಂಗ್. ಬಿಕಾಸ್ ಐ ಮೈಸೆಲ್ಫ್ ವಾಸ್ ಅ ಸ್ಟಾರ್ ದೇರ್. ಓ ಮೈ ಗಾಡ್. ನಮ್ಮ ಡ್ಯಾನ್ಸ್ ಅಂದರೆ ಜನ ಹಂಗೆ ನಿಂತ್ಕೊಂಡು ಮೈಗರ ಬರ್ತಾನೆ ಸ್ಟೇಜ್ ಮೇಲೆ ಅನ್ನೋರು. ಹೌದಾ? ಓ ಅವಾಗಲೇ ಫಾಲೋಯಿಂಗ್ ಇತ್ತದು, ಕ್ರೇಜ್ ಇತ್ತು, ಮೈಗರ ಬರ್ತಾನೆ ಅಂತ. ಓ ನೈಸ್, ದಟ್ ನೈಸ್. ಬಟ್ ಎಲ್ಲೂ ಕೂಡ ಅಪ್ಪನ ಕ್ಲೂ ಕೊಟ್ಟಿಲ್ಲ ಅಂದರೆ? ಇಲ್ಲ, ಅದಾದ್ಮೇಲೆ ಬಂದೆ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ನಮ್ಮಪ್ಪ ಬಾಯಿಗೆ ಬಂದಂಗೆ ಬಂದು ಯಾವಾಗಲೂ ಪಾಪ ಏನು ಕೇಳೋರು ಎತ್ತೆತ್ತು ಕೊಡೋರು. ಸೊ ಒಂದು ಸರಿ ನಮಗೆಲ್ಲ ಸ್ವಲ್ಪ ರಿಚ್ ಕಿಡ್ಸ್ ವೇರ್ ಫ್ರೆಂಡ್ಸ್. ಓಕೆ. ಅವಾಗ ಏನಂದರೆ ಒಂದು 500 ರೂಪಾಯಿ ಹಾಕಿದ್ರೆ ಕಬ್ಬನ್ ಪಾರ್ಕೆಲ್ಲ ಸುತ್ಕೊಂಡು ಕೊನೆಗಳೆಲ್ಲೋ ಈಡನ್ ಗಾರ್ಡನ್ಗೆ ಹೋಗಿ ಒಂದು ಬಿರಿಯಾನಿ ತಿನ್ಕೊಂಡು ವಾಪಸ್ ಬರೋದು. ಒಂದು ಕರೆಕ್ಟ್, ಒಂದು ಸಣ್ಣ ಜಾಗದಲ್ಲೆಲ್ಲ ಇದೆ. ಸೊ ಎಲ್ಲ 500 ರೂಪಾಯಿ ಹಾಕ್ಬಿಟ್ಟು ಹೋಗೋಣ ಅಂತ. ಸುಮ್ಮನೆ ರಾತ್ರಿ ಬಂದರು, ಪಪ್ಪ ನಾಳೆ ಬೆಳಗ್ಗೆ ಹಿಂಗೆ ಹೋಗ್ತೀವಿ, 500 ರೂಪಾಯಿ ಬೆಲೆ ಗೊತ್ತಿಲ್ಲ ನಿನಗೆ, ಹಾಟಪ್ ಬಂದು ಹೊಡೋದು. ನಮಗೊಂದು ಸ್ವಲ್ಪ ಈಗೋ ಹರ್ಟ್ ಆಗೋಯ್ತು. ನಾನು ಕೆಲಸ ಮಾಡಬೇಕು ಅಂತ 13 ವಯಸ್ಸಲ್ಲಿ. ನನಗೆ ಸಾಮಾನು ಎತ್ತಿಡು ಆರ್ಕೆಸ್ಟ್ರಲ್ಲಿ ಗೊತ್ತಾಗತ್ತೆ ಅಂದರು. ಓಕೆ ಆಯಿತು ಅಂತ 25 ರೂಪಾಯಿ ಕೊಡೋರು ಸಾಮಾನು ಎತ್ತಿಟ್ರೆ. ಏನು ಆರ್ಕೆಸ್ಟ್ರಾ ಸಮಯ? ಹೌದು. ಓ ಅಷ್ಟು ಸ್ವಾಭಿಮಾನ ಶುರುವಾಯ್ತಾ? ಹಾಂ, ಅವರು ನನ್ನ ಕಲಿ, ನನ್ನ ಮಗ ನೀನು ಮಾಡು ಅಂತ. ಸೊ ಏನು ಕೆಲಸ ಅದು? ಹಿ ವಾಸ್ ಅ ಸೂಪರ್ ಸ್ಟಾರ್. ಹೌದು. ಆವಾಗ ಆ ಆರ್ಕೆಸ್ಟ್ರಲ್ಲಿ ಮದನ್ ಬರ್ತಾರೆ ಅಂದರೆ ಜನ ಕಾಯೋರು. ಅಗ್ರಿ. ಇವ್ರು ಹೋಗ್ಬಿಟ್ರೆ ಅರ್ಧಕ್ಕರ್ಧ ಕ್ರೌಡೇ ಹೋಗ್ಬಿಡೋದು. ಇವಾಗ ಹೆಂಗೆ ಅಂದರೆ, ಇವಾಗ ಒಂದು ಥಿಯೇಟ್ರಲ್ಲಿ ಇವಾಗ ಸ್ಟಾರ್ ಬರ್ತಾರೆ, ಫಿಲಮ್ ಹೀರೋ ಬರ್ತಾರೆ ಅಂದರೆ ಜನ ಆವತ್ತು ಹೌಸ್ಫುಲ್ಲು. ಅವ್ರು ಬರಲ್ಲ ಅಂದಿದ ತಕ್ಷಣ ಆಟೋಮೆಟಿಕ್ ಶೋ ಸ್ಟಾಪರ್. ಸೊ ಹಂಗಾಗಿ ನಾವು ಹೋಗಿ ಎಲ್ಲ ರೆಡಿ ಮಾಡಿದ್ರೆ ಆಮೇಲೆ ಎಲ್ಲರೂ ಬಂದು ಸ್ಟಾರ್ಟ್ ಆಗೋದು. ಎಂಡ್ ಅಂದಿದ ತಕ್ಷಣ ಎಲ್ಲ ಜೋಡಿಸಿ ವಾಪಸ್ ನಿಮ್ಮ ಕೆಲಸ ಎತ್ತಿಡೋದು, ಸಾಮಾನು ಜೋಡಿಸೋದು, ಎತ್ತಿಡೋದು. ಅದಕ್ಕೆ ಎಷ್ಟು ಸಿಗ್ತಿತ್ತು? 25 ರೂಪೀಸ್. ಬಟ್ ಕನ್ನಡ ನೆಲದಲ್ಲಿ ಮಗ ಹೀರೋ ಆಗಿ ಎಂಟ್ರಿ ಕೊಡ್ತಿದ್ದಾನೆ, ಹೀರೋ ಆಗಿ ಬರ್ತಿದ್ದಾನೆ ಅಂದಾಗ ಅದರದ್ದು ಕುತೂಹಲ ಬೇರೆ ಮತ್ತು ಅದರದ್ದು ಎಕ್ಸೈಟ್ಮೆಂಟ್ ಬೇರೆ. ಅವಾಗಿನ ಕ್ಷಣ ಹೇಗಿತ್ತು? ಫುಲ್ ಫ್ಲೆಡ್ಜ್ ಹೀರೋ ಮಗ ಬರ್ತಿದ್ದಾನೆ ಈಗ. ಅಫ್ಕೋರ್ಸ್ ಡೆಫಿನೆಟ್ಲಿ ಅದು ಒಂದು. ನೀವು ಬಂದು 20 ವರ್ಷ ಆ ಸಿನಿಮಾ ಹೇಗಾಗುತ್ತೆ ಏನು ಅಂತ ನಮಗೂ ಅಷ್ಟು ಅಂದಾಜಿರಲಿಲ್ಲ. ಹೊಸ ನಿರ್ದೇಶಕರು, ಕರೆಕ್ಟು, ಹೇಗಾಗುತ್ತೋ ಏನು ಅಂತ. ಬಟ್ ಚೆನ್ನಾಗಿ ಬಂತು ಸಿನಿಮಾ. ಸೂಪರ್ ಡೂಪರ್ ಅಲ್ಲದೆ ಇದ್ರು ನೋಟಿಸಬಲ್. ಓ ಮಯೂರ್ ಪಟೇಲ್ ಒಬ್ಬ ನಾಯಕ ನಟ ಇದ್ದಾನೆ ಅಂತ ಗುರುತಿಸ್ಬೇಕಾಗೋಯ್ತು. ಅದು ಬರ್ತಾ ಇದ್ದಂಗೆ ಇಮಿಡಿಯೇಟ್ ಗುನ್ನ, ವುಡೀಸ್, ಆಮೇಲೆ ನಾನು ಮಾಸ್ ಫಿಲ್ಮ್ಗಳೇ ಇದನ್ನು ಮಾಡಿದ್ನಲ್ಲ, ಲವ್ ಸ್ಟೋರಿ. ಅದು ಬ್ರೇಕ್ ಥ್ರೂ. ಲವ್ ಸ್ಟೋರಿ ಇಸ್ ಬ್ರೇಕ್ ಥ್ರೂ. ಲವ್ ಸ್ಟೋರಿ ಬ್ರೇಕ್. ಇಟ್ ಹ್ಯಾಸ್ ರಿಲೀಸ್ಡ್ ಈವನ್ ಇನ್ ತಮಿಳ್ ಆಲ್ಸೋ. ನಾವು ಪೂರ್ತಿ FM ರೇಡಿಯೋದಲ್ಲಿ ಇದ್ವಿ ಆಗ ಲವ್ ಸ್ಟೋರಿ ಸಿನಿಮಾದ ಹಾಡು ರಿಂಗ್ ಅಂತ ಪ್ರತಿದಿನ ಅದು ಇರ್ತಾ ಇತ್ತು. ಬಿಕಾಸ್ ಅಷ್ಟು ಚಂದ ಇತ್ತದು, ಜನಕ್ಕೆ ಇಷ್ಟಪಡ್ತಿದ್ರು. ಇವರು ಉತ್ತರ ಕರ್ನಾಟಕ ಕಡೆ ಹೋದ್ರೆ ಈಗಲೂ ಲವ್ ಸ್ಟೋರಿ ಮಯೂರ್ ಪಟೇಲ್ ಅಂತಾನೆ ಕರೆಯೋದು. ಎಲ್ಲೇ ಹೋಗ್ಲಿ, ಯಾರು ಆ ಕಡೆಯವ್ರು ಯಾರೇ ಇದ್ರು ಕರೆಯೋದೇ ಲವ್ ಸ್ಟೋರಿ ಮಯೂರ್ ಪಟೇಲ್ ಅಂತಾನೆ ಕರೆಯೋದು. ಲವ್ ಸ್ಟೋರಿ ಹೀರೋ ಫಿಕ್ಸ್ ಅವರು. ಅವ್ರ ಹೆಸರು ಜ್ಞಾಪಕ ಬರಲಿಲ್ಲ, ಯಾಕಂದ್ರೆ ನಾನು ಒಂದಷ್ಟು ವರ್ಷ ಗ್ಯಾಪ್ ತೊಗೊಂಡಿದ್ದೀನಿ. ಯಾಕೆ ಜ್ಞಾಪಕ? ಸುಮ್ಮನೆ ಹಂಗೆ ಆವಾಗವಾಗ ಲವ್ವರ್ಸ್ ಮೇಲೆ ನೀವು ಬೇಜಾರು ಮಾಡ್ಕೊಳ್ಳೋದಿದ್ದಿದ್ದೆ. ಸೊ ಹಂಗೆ ನಮ್ಮ ಲವ್ ಮೇಲೆ ನಾವು ಬೇಜಾರು ಮಾಡ್ಕೊಂಡಿದ್ವಿ. ಇವಾಗ ತಿರ್ಗಾ ವಾಪಸ್ಸು ಅವಳು ತಿರುಗಿ ನೋಡಿದಾಳೆ, ನಾವು ಓಕೆ ಅಂದರೆ ತಿರ್ಗಾ ಅದಕ್ಕೆ ಮತ್ತೆ. ಅದು ನಿಮಗಷ್ಟೇ ನೋವಲ್ಲ, ನೋಡುಗರಿಗೂ ನೋವು, ನಮ್ಮ ಥರ ಇರೋ ಗೆಳೆಯರಿಗೂ ನೋವೇ ಅದು ಯಾವಾಗಲೂ. ಆಲ್ವೇಸ್ ಬೀನ್. ಬಿಕಾಸ್ ನಾವೇ ಎಷ್ಟೋ ಸರಿ ಸುಮ್ಮನೆ ಕಿಚಾಯಿಸೋಕ್ಕೂ ಕೇಳಿದುಂಟು, ಏನು ಮಾಡ್ತಿದ್ದೀರಾ, ಎಲ್ಲಿ ಪತ್ತನೇ ಇಲ್ಲ ಅನ್ನೋ ಲೆಕ್ಕ ಅದು ಯಾವಾಗಲೂ. ಬಿಕಾಸ್ ಕೇಳ್ತಿರ್ತಾರೆ. ಮೋಸ್ಟ್ ಬಿಸಿಯೆಸ್ಟ್ ಪರ್ಸನಾಲಿಟಿ ನೋಡಿದ್ದು ನಾವು ಯಾವಾಗಲೂ. ಅಂದರೆ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಇತ್ತು, ಆ್ಯಕ್ಟಿಂಗ್ ನಡೀತಾ ಇತ್ತು, ಹೀರೋ ನಡೀತಾ ಇತ್ತು, ನಾವು ನೋಡ್ತಿದ್ವಿ. ಆಲ್ ಆಫ್ ಎ ಸಡನ್ ಅಲ್ಲ, ಈಗ ಇತ್ತೀಚೆಗಂತೂ ತುಂಬ ಜನ ನಮಗೂ ಸಿಕ್ಕಿದವರೆಲ್ಲ, ಎಲ್ಲಿ ಸರ್ ನಿಮ್ಮದು ಸಿನಿಮಾಗಳಿಲ್ಲ, ನಿಮ್ಮ ಮಗಂದು ಸಿನಿಮಾಗಳಿಲ್ಲ. ಇಲ್ಲ, ನಾನು ಎಲ್ರಿಗೂ ಒಂದು ನೀಟಾಗಿ ನಾನು ಅವ್ರಿಗೇನು ಹೇಳ್ತೀನಿ ಅಂದರೆ, ನೀವು ನೋಡ್ತಾ ಇಲ್ಲ ಅಷ್ಟೇ, ಆ ಸಿನಿಮಾ ಬಗ್ಗೆ ಕ್ರೇಜ್ ಕಮ್ಮಿ ಆಗಿಬಿಟ್ಟಿದೆ ಜನಕ್ಕೀಗ. ಮೊದಲಾದರೆ
ಎಲ್ಲರಿಗೂ ಫ್ರಮ್ ಎ ಲೇ ಮ್ಯಾನ್ ಟು ಎ ಲರ್ನ್ಡ್ ಪರ್ಸನ್ ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಇದ್ದಿದ್ದು ಸಿನಿಮಾ ಮಾತ್ರನೇ. ಯಾವುದೋ ಒಂದು ಸಿನಿಮಾ ಪ್ರಾರಂಭ ಆಗ್ತಿದೆ ಅಂದರೆ ಮುಹೂರ್ತ ದಿನದಿಂದ ಇಂಥದ್ದೊಂದು ಸಿನಿಮಾ ಪ್ರಾರಂಭ ಆಗ್ತಿದೆ, ಅದಕ್ಕೆ ಇಂಥ ಡೈರೆಕ್ಟರ್ ಅಂತ, ಇವ್ರು ಮ್ಯೂಸಿಕ್ ಡೈರೆಕ್ಟರ್, ಮತ್ತು ಇಂಥ ಲಿರಿಕ್ಕು ರೈಟ್ರು ಇವ್ರು ಬರೆದಿದ್ದಾರೆ ಅಂತ ಹಾಡು ರೆಕಾರ್ಡಿಂಗ್ ಆಗ್ತದೆ. ಈ ರೀತಿಯ ಒಂದು ಕುತೂಹಲಗಳಿರ್ತಾಯಿತ್ತು. 248 ಸಿನಿಮಾ ಬಿಡುಗಡೆ ಆಗಿದೆ ಈ 24ನೇ 2024 248 ಸಿನಿಮಾ, ಕನ್ನಡ ಸಿನಿಮಾ. ಯಾವುದರ ಒಂದು ಸಿನಿಮಾ ನಿಂತಿದ್ದೇಳಿ, ನಮ್ಮ ಸಿನಿಮಾ 25 ದಿನ ಓಡ್ತು. ಅಲ್ಲ 28 ಬಿಟ್ಬಿಡಿ, ಇವಾಗ 25ರಲ್ಲಿದ್ದೀವಿ, ಬರೀ ಜಾನ್ವರಿ ಫೆಬ್ರವರಿ ಸರ್ ವಾರಕ್ಕೆ 8 ಫಿಲಮು, ವಾರಕ್ಕೆ 13 ಸಿನಿಮಾ ರಿಲೀಸ್ ಆಗಿದೆ. ವಾರಕ್ಕೆ 13 ಆಲ್ಮೋಸ್ಟ್ 100 ಚಿಲ್ಲರೆ ಸಿನಿಮಾಗಳು ಜಸ್ಟ್ ಇನ್ 8 ವೀಕ್ಸ್. ಅಂದರೆ ಇನ್ನೂ ನಮಗೆ ಎಷ್ಟು ತಿಂಗಳು ಇದೆ? ಇನ್ನೂ 10 ತಿಂಗಳಿದೆ. ಇನ್ನು 10 ತಿಂಗಳಿಗೆ ಇನ್ನೆಷ್ಟು ಸಿನಿಮಾ ಬರ್ಬೋದು ಅಷ್ಟೇ. ಜನ ನಿರ್ಮಾಪಕರು ಗೊತ್ತಿದೆ, ಈಗ ನಾವು ಏನೋ ಒಂದು ಪದಾರ್ಥ ತಯಾರಿಸ್ತೀವಿ 10 ರೂಪಾಯಿಗೆ, 10 ರೂಪಾಯಿಗಾರು ಯಾರು ತಗೊಳ್ಳೋನು ಇರಬೇಕಲ್ವಾ? ಏನು ಕಾಮನ್ ಡಿಸ್ಕಷನ್ ಏನು ಸಿನಿಮಾಗಳ ಬಗ್ಗೆ? ಅಲ್ಲ, ಇವತ್ತಿನ ಈ ಟ್ರೆಂಡಲ್ಲಿ ಏನು ಮಾಡ್ಬೋದು, ಯಾವ ಥರ ಸಿನಿಮಾ ಮಾಡ್ಬೋದು? ಈಗ ನಾವು ತೀರ್ಮಾನ ಮಾಡಿರೋದೇನಪ್ಪ ಅಂದರೆ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬೇಕು. ನೆಕ್ಸ್ಟ್ ಏನೇ ಮಾಡಿದ್ರು ಅಂದರೆ ನನ್ನದು ಅವ್ರದ್ದು ಡಿಸ್ಕಷನ್ ಮಧ್ಯದಲ್ಲಿ ಏನು ಹೇಳ್ತೀವಿ ಅಂದರೆ, ಏನು ವಿ ಆರ್ ಆಲ್ ಓಲ್ಡ್ ಸ್ಕೂಲ್ ಪೀಪಲ್ ಅಂತ ಒಂದು, ನೀವು 90s ಬಂದಿದ್ದೀರಾ, ನಾವು 2000 ಬಂದಿದ್ದೀನಿ. ಇವತ್ತಿನ ಯೋಚನೆ, ಇವತ್ತಿನ ಜನ್ರೇಷನ್ದು ಬೇರೆ ಇರ್ತದೆ. ಬಟ್ ವಾಟ್ಸ್ ಎವರ್ ಅದ್ರ ತಕ್ಕನಂಗೆ ನಾವು ಅಪ್ಗ್ರೇಡ್ ಆಗಬೇಕು. ಸಿನಿಮಾ ಬಗ್ಗೆ ಇನ್ನೊಂದಷ್ಟು ತಿಳ್ಕೊಳ್ಳೋಣ, ಆಯಿತಾ? ಮೊದಲನೇ ಫೇಸ್ ಮೈಯೋಡೋದು ಮುಗಿದೋಯ್ತು, ಇವಾಗ 2ನೇ ಫೇಸ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಇವಾಗ ನಾನು ಮತ್ತೆ ಇವಾಗ ಪೆಪ್ಪೆ ಮಾಡಿದೆ, ಇವಾಗ ಮತ್ತೊಂದು ಸಿನಿಮಾ ಮಾಡ್ತೀನಿ, ಮತ್ತೊಂದು ಸಿನಿಮಾ ಮಾಡ್ತೀನಿ, ಇವಾಗ ಬ್ಯಾಕ್ ಟು ಬ್ಯಾಕ್ ಇನ್ನೊಂದು ಸಿನಿಮಾ ಮಾಡ್ತೀನಿ. ಇದರಲ್ಲಿ ನಾನು ಕಲಿತಾ ಹೋಗ್ತೀನಿ, ಹೆಂಗೆ ಮಾಡೋದು, ಏನು ಮಾಡೋದು, ಎತ್ತ ಮಾಡೋದು. ಸೊ ಬರೀ ಆ್ಯಕ್ಟಿಂಗ್ ಅಷ್ಟೇ ಮಾಡ್ತಿಲ್ಲ, ಬ್ಯಾಕ್ ಎಂಡಲ್ಲಿ ಒಬ್ಸರ್ವ್ ಮಾಡ್ತಾ ಇದ್ದೀರಾ ನೀವು? ಮಾಡಲೇಬೇಕಲ್ಲ. ಇವತ್ತು ನೋಡಿ, ಒಬ್ಬ ಐ ಟೆಲ್ ಯು ಒಂದು ಸಿಂಪಲ್ ಕಾನ್ಸೆಪ್ಟ್. ನಿಮ್ಗೆ ಗೊತ್ತಿಲ್ದಿರೋದೇನೂ ಅಲ್ಲ. ನೀವು ಇಷ್ಟು ವರ್ಷ ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ, ನಿಮ್ಗೆ ಎಲ್ಲ ಥರದ ಸ್ನೇಹಿತರುಗಳಿದ್ದಾರೆ, ನಿಮ್ಗೆ ಗೊತ್ತಿರೋ ವಿಷಯನೇ. ನಾನು ಹೇಳೋದೇನೆಂದರೆ, ಇವತ್ತು ಒಬ್ಬ ಸಿನಿಮಾ ಹೀರೋ ಆಗಬೇಕು, ಇಲ್ಲ ಅದರಲ್ಲಿ ಒಂದು ಮೇನ್ ಪಾತ್ರಧಾರಿ ಆಗಬೇಕು ಅಂದರೂ ಕೂಡ ನಿಮಗೆ ಬರೀ ಸ್ಕ್ರಿಪ್ಟ್ ಕೊಟ್ಟರು, ಸ್ಕ್ರಿಪ್ಟ್ ಓದೋದ, ಆ್ಯಕ್ಷನ್ ಇದ್ದ ತಕ್ಷಣ ಆ್ಯಕ್ಟಿಂಗ್ ಮಾಡಿದೆ ಎದ್ದು ಬಂದ, ಇದು ನಡೆಯೋದಿಲ್ಲ ಇವತ್ತು. ಅಗ್ರಿ. ಯು ಹ್ಯಾವ್ ಟು ಡೂ ವಾಟ್ ಈಸ್ ನಿಮ್ಮ ಕೈ ಮೀರಿ ನಿಮ್ಗೆ ಆ ಸಿನಿಮಾಗೋಸ್ಕರ ಏನು ಮಾಡಬೇಕು, ಇನ್ಕ್ಲೂಡಿಂಗ್ ಸಿನಿಮಾ ರಿಲೀಸ್ ಟೈಮ್ಗಾಗಿರ್ಬೋದು, ರಿಲೀಸ್ ಮುಂಚೆ ಇರ್ಬೋದು. ಒಂದು ಸರಿ ಸಿನಿಮಾ ಸ್ಟಾರ್ಟ್ ಆಯಿತು ಅಂದರೆ ಅದು ರಿಲೀಸ್ ಥಿಯೇಟ್ರಲ್ಲಾಗಿ ಅದು ಎಷ್ಟು ದಿವಸ ಓಡುತ್ತೆ, ಅಲ್ಲಿಂದ ಹೊರಗೆ ಬರೋವರೆಗೂ ನೀವು ಅದ್ರ ಪಾತ್ರಧಾರಿ. ನೀವು ಅದ್ರ ಜೊತೆಗೇ ಇರಬೇಕು, ಅದ್ರ ಜೊತೆಗೇ ಜರ್ನಿ ಮಾಡಬೇಕು. ಅದ್ರ ಬಗ್ಗೆ ನೀವು ಸೋಷಿಯಲ್ ಮೀಡ್ಯಾದಲ್ಲಿ ನಿಮ್ಗೆ ಗೊತ್ತಿರೋಂಥವ್ರಿಗೆ ಒಂದಷ್ಟು ವಿಷಯಗಳನ್ನ ತಲುಪಿಸ್ತಾ ಇರಬೇಕು. ಕರೆಕ್ಟು. ಇದು ಒಬ್ಬ ಕಲಾವಿದನ ವಿಷಯ ಆಗೋಯಿತು. ಜೊತೆಗೆ ನೀವು ಮಾರ್ಕೆಟಿಂಗ್ ವಿಷಯ ಬಂದರೆ ಹೆಂಗೆ ಮಾಡ್ತಾರೆ, ಯಾವ ಥರ ಮಾಡ್ತಾರೆ, ಯಾವ ಥರ ಇವರು ದುಡ್ಡು ಇವಾಗ ಇಷ್ಟು ಖರ್ಚು ಮಾಡಿ ಇದು ಒಂದು ಸಿನಿಮಾ ಒಂದು 5 ಕೋಟಿ ಆಗ್ತಾಯಿದ್ದಾರೆ, ಹೆಂಗೆ ತೆಗಿತಾರೆ ಇವರು ಅನ್ನೋದು ನಮಗೂ ಒಂದು ಕುತೂಹಲ ಇರೋದು. ಯಾಕಂದರೆ ಮುಂಚೆ ನಾವು ಪ್ರೊಡಕ್ಷನ್ ಮಾಡಿದ್ದೀವಿ, ಕರೆಕ್ಟ್. ಮುಂದಕ್ಕೆ ನಾವು ಮಾಡಬೇಕು, ಕಲಿಬೇಕಲ್ಲ. ಬಟ್ ಯು ಟೆಲ್ ನಮಗೆ ಅಪ್ಪ ಬೇಡ ಸುಮ್ಮನಿರಪ್ಪ, ಬೇಡ ಇವಾಗ ಬೇಡ ಸುಮ್ಮನೆ ಇರಿ ಅಂತೀನಿ. ನಿಮ್ಗೆ ಅಷ್ಟು ಇಷ್ಟನಾ ಹೇಳಿ, ಯಾವ್ದಾರ ಒಂದು ಒಳ್ಳೆ ಕತೆ ಹೇಳಿ. ಮೊನ್ನೆ ಒಂದು ಕತೆ ಹೇಳಿದ್ರು, ಆ ಕತೆನ ಮಾಡಿದೆ, ನಾನು ಆ್ಯಕ್ಟ್ ಮಾಡಿದೆ, ಡೈರೆಕ್ಷನ್ ಮಾಡೋದು ಮಾಡಿದ್ದೀವಿ. ಇಟ್ ಈಸ್ ಅ ಬೇಸಿಕಲಿ ಒಂದು ಹಾಫ್ ಬ್ರಿಡ್ಜ್ ಕೈಂಡ್ ಆಫ್ ಅ ಸಿನಿಮಾ ವೇರ್ ಎಜುಕೇಷನ್ ಇಸ್ ಮುಖ್ಯ. ಅಂದರೆ ನೀವು ಯಾವುದೇ ಹಂತದಲ್ಲಿ ಏನೇ ಇರ್ಬೋದು ನಿಮ್ಮ ಜೀವನದಲ್ಲಿ, ಓದಿದ್ರೆ ನೀವು ಏನು ಬೇಕಾದ್ರೆ ಸಾಧಿಸ್ಬೋದು. ಅದಕ್ಕೆ ಅನ್ನೋದು ಒಂದು ಮಾರಲ್. ಹೆಚ್ಚಾಗಿ ಎಷ್ಟೋ ಜನರಿಗೆ ಸಣ್ಣ ವಯಸ್ಸಲ್ಲಿ ಏನೇನೋ ಕಾರಣಕ್ಕೆ ಓದಲಿಕ್ಕೆ ಆಗಿರಲ್ಲ. ನನ್ನನ್ನೇ ತೊಗೊಳ್ಳಿ, ನಾನು ಡಾಕ್ಟ್ರೇಟ್ ಇನ್ ಲಿಟ್ರೇಚರ್ ಈ ವಯಸ್ಸಲ್ಲಿ ಮಾಡಿದ್ದೀನಿ. ಎಷ್ಟಾಗಿದೆ ನಿಮ್ಗೆ? ಜಸ್ಟ್ ಇವಾಗ 50 ದಾಟಿ 51 ಅಷ್ಟೇ. ನನಗೇನು ವಯಸ್ಸು, ಎಲ್ರಿಗೂ ಮುಂದೆ ಹೋಗೋದು ನನಗೆ. ಸರ್ ಹೇಳಿ, ಎಷ್ಟು ವಯಸ್ಸು ನಿಮಗೆ? ನೋಡಿ, ಅದೆಲ್ಲ ಕೇಳಬಾರ್ದು ಆಯಿತಾ? ಈಗ ಪ್ರಶ್ನೆ ಏನು, ಯಾವಾಗ ಸ್ಕೂಲಲ್ಲಿ ಓದ್ತಿರ್ಬೇಕಾದ್ರೆ ನೋಡಿದ್ದದು ಆಂಧ್ರ ಹೆಂಡತಿ. ಅದಕ್ಕೆ ಆಯಿತು, ಹೆಚ್ಚು ಕಮ್ಮಿ 23-24 ವರ್ಷ ಆಯ್ತು ಅದು ರಿಲೀಸ್ ಆಗಿ. ಅಂದರೆ ಜಾಸ್ತಿ. ಇಲ್ಲ 98 ಇಲ್ಲ 2000 ಇರಬೇಕದು. 99 ಅಲ್ಲ. ಯಾವ ಸಿನಿಮಾ? ಆಂಧ್ರ ಹೆಂಡತಿ. ಹೌದು, ಆಂಧ್ರ ಹೆಂಡತಿ 99. ಆರೆಂಜ್ ಅಲ್ಲ ಬಿಡಬೇಡ. ನಾನು 98 ಅಲ್ಲಿ ಆಕ್ಸಿಡೆಂಟ್ ಆಗಿದ್ದು. ಹೌದು, ಕರೆಕ್ಟ್. 99 ಸ್ಕೂಲಿಂಗ್ ಮುಗಿಸಿ ಕಾಲೇಜ್ ಲೆವೆಲ್ ಅಲ್ಲಿ ಇದ್ವಿ ನಾವು. ಅರೌಂಡ್ 2000 ಅನ್ಕೊಂತೀನಿ. ಕಾಲೇಜ್ ಲೆವೆಲ್ ಅಲ್ಲಿ ಇದ್ವಿ. ನನಗೆ ನೆನಪಿಲ್ಲ. 2001 ನಾನು ಬಾಂಬೆ. ಓಕೆ.
ಸೊ ಹಾಗಾಗಿ ಅದು ರಿಲೀಸ್ ಆಗಿರೋದು 99 2000 ಆ ಟೈಮಲ್ಲಿ ಆಗಿರೋದು ಮಿಲೇನಿಯಂ ಟೈಮ್. ಬಟ್ ನಿಮ್ಮಿಬ್ಬರ ಮಧ್ಯೆ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಬಂದಾಗ ತುಂಬ ಕಿತ್ತಾಡ್ತೀವಿ, ಸಿಕ್ಕಾಪಟ್ಟೆ ಅಂದರೆ ಫಾರ್ ದ ರಿಯಾಲಿಟಿ. ಅಂದರೆ ಇದು ಸರಿ ಇದೆಯಾ, ಸರಿ ಆಯ್ತು ನೀವು ಯೋಚನೆ ಆ ಲೆವೆಲ್ಗೆ ಹೋಗ್ಬಿಟ್ಟಿರ್ತೀವಿ. ಆಯ್ತು ನೀವು ಯೋಚನೆ ಮಾಡಿ, ನಾನು ಹೇಳಿದ ಪಾಯಿಂಟ್ ಯೋಚನೆ ಮಾಡಿ, ನೀನೇ ಹೇಳಿದ ಪಾಯಿಂಟ್ ನಾನು ಯಾಕೆ ಯೋಚನೆ ಮಾಡಲ್ಲ, ನಾನು ಹೇಳಿದ್ದು ನೀನು ಮಾಡು, ಆಯ್ತು ಇಬ್ಬರು ಯೋಚನೆ ಮಾಡಿ ಆಮೇಲೆ ಸಿಗೋಣ ಸಡಕ್. ಚೆನ್ನಾಗಿದೆ. ತಿರ್ಗಿ 1 ಅವರ್ 1.5 ಅವರ್ ಆದಮೇಲೆ ಅದೇನು ಯೋಚನೆ ಮಾಡಿದ್ರ ನಂಗೆ ಟೈಮಿಲ್ಲ ಯೋಚನೆ ಮಾಡೋಕ್ಕೆ ಅಂತ, ಆಯ್ತು ಊಟಕ್ಕೆ ಸಿಗೋಣ. ತಿರ್ಗಿ ಊಟಕ್ಕೆ ಟೇಬಲ್ ಮೇಲೆ ಕೂತಾಗ ಊಟ ಅಲ್ಲಿ ನಮ್ಮಮ್ಮ ಡೈರೆಕ್ಟ್ ಒಂದೇ ಸರಿ, ನಿಮ್ಮದು ಸಿನಿಮಾ ಮಾತು ಮತ್ತೊಂದು ಮಾತಿದ್ರೆ ಇದೆಲ್ಲ ಟೇಬಲ್ ಮೇಲೆ ನಡೆಯಲ್ಲ, ಅಚ್ಚುಕಟ್ಟವಾಗಿ ಕೂತ್ಕೊಂಡು ಊಟ ಮಾಡಿ ಆಮೇಲೆ ಏನು ಬೇಕಾದ್ರೆ ಮಾಡ್ಕೊಳ್ಳಿ. ಅದು ಮೇಯ್ನ್ ಇಂಪಾರ್ಟೆಂಟ್ ಪಾಯಿಂಟ್, ಸೆಂಟ್ರಲ್ ಪಾಯಿಂಟ್. ನಾನು ಮದುವೆ ಆದರೆ ಭಯ ಬಿದ್ದುಬಿಟ್ಟಿದ್ಲು, ಅಲ್ಲ ಅವಳು ಇವತ್ತು ನಿಮ್ಮ ತಂದೆಗೂ ನಿಮಗೂ ಗಲಾಟೆ ಆಗಿದೆ ಅಂದರೆ ಅಷ್ಟೇ, ಸೊ ಯಾವ ಲೆವೆಲ್ ಕಿತ್ತಾಟ ನಿಮ್ಮದು, ಮುಗೀತು. ಸೊ ನೀವು ಲಗೇಜ್ ಇಟ್ಕೊಂಡು ನೀವು ಆಚೆ ಬರ್ತೀರಾ ಅನ್ನೋ ಲೆವೆಲ್ಗೆ ಆಗೋಗ್ಬಿಟ್ಟಿರೋ. ಅದು ಶ್ವೇತಾ ನೋ ಐಡಿಯಾ. ಓಕೆ. ಅದಾಗಿದ್ದು ನೆಕ್ಸ್ಟ್ 1 ಅವರ್ಗೆ ತಿರ್ಗಿ ಅದೇನು ಆಯ್ತು ಗೊತ್ತಪ್ಪ ಅಂತ ನಾನು ಫೋನು, ಇಲ್ಲ ಮಗನೇ ಅದೇನು ಗೊತ್ತೇನೋ ಅಂತ ಅವ್ರ ಫೋನು. ಏನ್ರಿ ನಿಮ್ಮಿಬ್ಬರದ್ದು ಏನು ನಡೀತಾ ಇದೆ, ಕನ್ಫ್ಯೂಸ್ ಆಗ್ಬಿಟ್ಟು. ಇದೆಲ್ಲಕ್ಕಿಂತ ಭಾಳ ಬ್ಯೂಟಿಫುಲ್ ಏನಂತ ಲಂಚ್ ಟೈಮ್, ಓಕೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಗೆ ಹೇಳೇವಾಗ ನಮ್ಮ ಲೈಫಲ್ಲಿ. ಪ್ಲೀಸ್, ದಟ್ ಇಸ್ ಮೈ ವೈಫ್ ಕುಕ್ಸ್ ಎ ಬ್ಯೂಟಿಫುಲ್ ಫುಡ್. ಅವಳು ಅತ್ಯದ್ಭುತವಾಗಿ ಅಡುಗೆ ಮಾಡ್ತಾಳೆ. ಏನೇ ಇದ್ರೂ ಮರೆತು ನಾವು ಟೇಬಲ್ಗೆ ಹೋಗ್ತೀವಿ. ಓಕೆ. ಮತ್ತು ಅವಳದು ತಿಂದು ಬರೀ ಅದ್ರ ಬಗ್ಗೆ ಅಷ್ಟೇ ಇರ್ಬೇಕು ಚರ್ಚೆ, ನಿಮ್ಮ ಬೇರೆ ಚರ್ಚೆ ಇರಬಾರ್ದು. ಸೊ ಅದನ್ನು ಎಳ್ಕೊಂಡು ಹೋಗೋದು ನಮ್ಮ ಒಳ್ಳೆಯ ಊಟ ಎಷ್ಟೋ ಸಲ. ಬಟ್ ಈವನ್ ನನ್ನ ಆರೋಗ್ಯದ ಗುಟ್ಟೂ ಅವಳೆ ಒಳ್ಳೆ ಅಡುಗೆ ಮಾಡ್ತಾಳೆ, ಅದ್ಭುತವಾದಂಥ ಅಡುಗೆ. ವೆರಿ ಹ್ಯಾಪಿ. ಅದಕ್ಕೆ ಮಿಸ್ಸಸ್ ಮದನ್ ಪಟೇಲ್ ಅವ್ರು ಏನು ಕಮೆಂಟ್ ಮಾಡ್ತಾರೆ, ರೇ ನಿಮಗೆ ಇನ್ನೂ ನೀವೇನು ಆಗಬೇಕಾಗಿತ್ತು? ಬಹುಶಃ ನಮ್ಮ ಆಲೋಚನೆಯಲ್ಲಿ ತಪ್ಪಿದೆಯೋ ಅಥವಾ ನಮ್ಮ ಅದೃಷ್ಟ ಸರಿ ಇಲ್ವೋ, ಅದೃಷ್ಟಕ್ಕಾದ್ರೆ ಇಷ್ಟ ಇಲ್ಲ. ನಾನು ಏನೇ ಆಗಲಿ ಇವತ್ತಲ್ಲ ನಾಳೆ ನಾನು ಹೇಳ್ಬೇಕಾಗಿರೋದು ಇಷ್ಟೇ ವಿಷಯ. ನಾನು ಮುಂಚೆ ಮಾಡಿರೋಂಥ ಸ್ಕ್ರಿಪ್ಟ್ಗಳು ಸೆಲೆಕ್ಷನ್ ಇಸ್ ರಾಂಗ್. ನನ್ನ ಬಗ್ಗೆ ನಾನು ಹೇಳ್ಕೊಬೇಕಂದ್ರೆ ಇಷ್ಟೇ, ಫಸ್ಟ್ ಫೇಸ್ ಆಫ್ ಮೈ ಲೈಫಲ್ಲಿ ಒಂದಷ್ಟು ತಪ್ಪುಗಳು ಮಾಡಿದ್ದೀನಿ. ಆಮೇಲೆ ನಾನು ಭಾಳ ಯಂಗೇಜಲ್ಲಿ ಬಂದಿದ್ದರಿಂದ ಆ ಏಜ್ಗೆ ನೀವು ಇದ್ದಕ್ಕಿದ್ದಂಗೆ ಒಂದು ಕಿರೀಟ ಕೊಟ್ಟು, ನೀನೊಬ್ಬ ಕಲಾವಿದ, ನಿನಗೊಂದಿಷ್ಟು ಜನ ಫಾಲೋವರ್ಸು, ನಿನಗೆ ಈ ಥರ ಒಂದು ಡ್ರೀಮ್ ಸ್ಟಾರ್ ಅಂತ ಒಂದು ಹೆಸರು ಕೊಟ್ಬಿಟ್ಟಿದ್ದಾರೆ, ಎಲ್ಲೇ ಹೋದು ಒಂದು ರೆಕಗ್ನೈಜೇಷನ್ನು, ಆ ಹಾರ್ಬಾಟ ನನಗೆ ರಿಯಾಲಿಟಿಯಲ್ಲಿ ಹೇಳಬೇಕು ಅಂದ್ರೆ ನನಗೆ ತಡ್ಕೊಳಕ್ಕಾಗಿಲ್ಲ, ಗೊತ್ತಾಗಲಿಲ್ಲ ಅದನ್ನು ಹೆಂಗೆ ಫೇಸ್ ಮಾಡಬೇಕು ಅಂತ. ತುಂಬ ಜನ ಇದ್ದಾರೆ ನನ್ನ ಲಿಸ್ಟಲ್ಲಿ, ಸುಮಾರು ಜನ ಇದ್ದಾರೆ, ಆದರೆ ಅವ್ರು ಹೇಳ್ಕೊಳ್ಳಲ್ಲ, ನಾನು ಹೇಳ್ಕೊತೀನಿ, ಇಷ್ಟೇ ವಿಷಯ. ತಡ್ಕೊಳಕ್ಕಾಗಿಲ್ಲ. ಅದ್ರ ಮೇಲೆ ಯಾವುದ್ಯಾವುದೋ ಸ್ಕ್ರಿಪ್ಟು, ಯಾವುದೋ ಒಂದು ಒತ್ತಡ, ತುಂಬ ಮಾಡಿಬಿಟ್ರೆ ಸೂಪರಾಗಿ ಮಾಡಿ, ಆಯ್ತು ಸರ್ ಮಾಡೋಣ. ಸೊ ಹಿಂಗೆಲ್ಲ ಒಂದಷ್ಟು ರಾಂಗ್ ಸ್ಕ್ರಿಪ್ಟ್ಗಳು, ಸೆಲೆಕ್ಷನ್ಸು, ಅದರಿಂದ ಏಟು ಬಿದ್ದಿದೆ. ಆಮೇಲೆ ನಾವಾಗ ನಮ್ಮದು ಆ ಲೆವೆಲ್ಗೆ ಮೆಚ್ಯೂರಿಟಿ ಇರಲಿಲ್ಲ. ನೋಡಿದ್ದೆಲ್ಲ ಬೆಳಿಗ್ಗಿದ್ದೆಲ್ಲ ಹಾಲು, ಹೌದು ಹಾಲು, ಈ ಥರ ಯೋಚನೆ ಮಾಡ್ಕೊಂಡು ಹೋಗಿದ್ದಷ್ಟು ಒಂದಷ್ಟು ತಪ್ಪುಗಳು ನಾವು ಮಾಡಿದ್ದೀವಿ. ಸೊ ಇದು ನನ್ನ ರೂಟು. ಸೊ ನೋಡಿ, ಇವಾಗ ತಂದೆಯವರಿಲ್ಲ ಲವ್ ಸ್ಟೋರಿ ಮಾಡು, ಇಟ್ಸ್ ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್, ನಿನಗೆ ಗೊತ್ತಿಲ್ಲ. 1979 ಮರೋ ಚರಿತ್ರಂ ಮೇಡ್ ಅ ಹಿಸ್ಟ್ರಿ. ಹೌದು, ನೀನು ಹುಟ್ಟಿದ ವರ್ಷ ಆವಾಗ ಮಾಡಿದಂಥ ಏಕ್ ದುಜೆ ಕೇಳಿ ಹಿಸ್ಟ್ರಿ, ಅಂಥ ಒಂದು ಹಿಸ್ಟ್ರಿ ಮಾಡಿದ ಸಿನಿಮಾ ತಗೊಂಬಂದು ಕನ್ನಡದಲ್ಲಿ ಮಾಡ್ತಾ ಇದ್ದೀವಿ ಅಂದರೆ ಥಿಂಕ್ ಅಬೌಟ್ ಇಟ್ ಅಂತ. ದಟ್ಸ್ ಲವ್ ಸ್ಟೋರಿ. ದಟ್ ಈಸ್ ಲವ್ ಸ್ಟೋರಿ. ಕರೆಕ್ಟ್. ಆ್ಯಂಡ್ ಇಟ್ ಮೇಡ್ ಅ ಹ್ಯೂಜ್, ದೊಡ್ಡ ಹೆಸರು ಮಾಡ್ತು, ಒಳ್ಳೆ ಹೆಸರು ಎಲ್ಲವೂ ಕೊಡ್ತು. ತಿರ್ಗಾದಾದ್ಮೇಲೆ ನಿನ್ನದೇ ನೆನಪು ಮಾಡಿದ್ವಿ, ಸೇಮ್ ಕಾಂಬಿನೇಷನ್ನು. ಅದರಲ್ಲಿ ಲವ್ ಸ್ಟೋರಿಯಲ್ಲಿ ಪ್ರೊಡ್ಯೂಸ್ ಮಾಡಿದ್ರು, ಇದರಲ್ಲಿ ಡೈರೆಕ್ಷನ್ ಮಾಡಿದ್ರು. ಇಟ್ ವಾಸ್ ಅ ಮ್ಯೂಸಿಕಲ್ ಹಿಟ್ ಸಿನಿಮಾ. ಇವತ್ತು ಎಲ್ಲೇ ಹೋದ್ರೂ ಸುಮಾರು ಜನ ನಿನ್ನದೇ ನೆನಪು ಸಾಂಗ್ಸ್ ಕೇಳ್ತಾರೆ. ಸರ್ ಅದು ಏನು, ಯಾರು ಸರ್ ಬರೆದಿದ್ದು, ಯಾರು ಸರ್ ಮಾಡಿದ್ದು, ಯಾರು ಸರ್ ಹಾಡಿದ್ದು ಅಂತ ಕೇಳ್ತಾರೆ. ಸೊ ಈ ಥರ ನಾವು ಮಾಡಿದಂಥ ಕಾಂಬಿನೇಷನ್ ವರ್ಕೌಟ್ ಆಗಿದೆ. ಬಟ್ ಗಾಂಧಿನಗರದಲ್ಲಿ ಗೆಲ್ಲೋದಕ್ಕೆ ಅಂತ ಏನಾದ್ರು ಸೂತ್ರ ಇದೆಯಾ? ಇಲ್ಲ, ಗೆಲ್ಲೋದಕ್ಕೂ ಸೂತ್ರ ಇದೆ. ಗೆದ್ದಿರೋದನ್ನ ಇದು ಗೆದ್ದಿಲ್ಲ ಅಂತ ಹೇಳಿ ಈಗ ಸುಮಾರು ಜನ ಇದ್ದಾರೆ. ಈಗ ಸೂತ್ರಗಳಿಲ್ಲ, ಅದೃಷ್ಟಕ್ಕೆ ಅದೃಷ್ಟ, ಅದು ಯಾರಿಗೋಗುತ್ತೋ ಯಾವಾಗ ಹೋಗುತ್ತೋ. ಅಲ್ಲ, ಗೆಲ್ತಾರೆ ಅಂತ ತುಳಿಯೋರ್ಗೂ ಸೂತ್ರ ಇದೆ ಅಂತ. ಹೌದು. ಆಮೇಲೆ ನಾನು ಎಷ್ಟೋ ಸಲ ನಾನು ಇಂಟರ್ವ್ಯೂಗಳಲ್ಲಿ ಹೇಳ್ತೀನಿ ಸರ್, ಅದಕ್ಕೆ ನಾನು ಹಳೇದು ಕೇಳಿ ನಾನು ಆನ್ಸರ್ ಮಾಡೋಕ್ಕೆ ರೆಡಿನೇ ಇಲ್ಲ, ಯಾಕಂದ್ರೆ ಮುಗಿದೋಗಿದೆ, ಆ ಒಂದು ಚಾಪ್ಟರ್ ಇಸ್ ಕ್ಲೋಸ್ಡ್. ಬಟ್ ಐ ಅಪ್ರಿಷಿಯೇಟ್, ಇದು ತಪ್ಪಾಯಿತು ನನ್ನಿಂದ ಅದನ್ನು ತಿದ್ಕೊಂಡೆ ಅಂತ ಹೇಳೋದಿದೆಯಲ್ಲ, ದಟ್ಸ್ ಎ ಗ್ರೇಟ್ನೆಸ್ ಮೈ. ಎರಡನೇ ವಿಷಯ ಏನು ಗೊತ್ತಾ, ನಾನು ಹೇಳ್ತೀನಿ, ಈ ಒಂದು ಇದರಲ್ಲಿ ಭಾಳಷ್ಟು ಜನ ಇವತ್ತು ಒಬ್ಬ ನಟಂದು ಒಂದು ಸಿನಿಮಾ ಬಿಡುಗಡೆ ಆಗ್ತಿದೆ ಅಂದರೆ ಉಳಿದ ನಟರುಗಳೆಲ್ಲ ದೇವಸ್ಥಾನಗಳಿಗೆ ಹೋಗಿ ಪೂಜೆ ಮಾಡಿಸ್ತಾರೆ, ಹೋಮಗಳನ್ನು ಮಾಡಿಸ್ತಾರೆ.
ಯಾಕೆ ಅಂತ ಕೇಳಿ, ಆ ಸಿನಿಮಾ ಡಬ್ಬಾಗೋಗಲಿ ಫ್ಲಾಪ್ ಆಗಲಿ ಅಂತ. ಇಂಥ ಮನೋಸ್ಥಿತಿ ಇರುವಂಥ ಚಲನಚಿತ್ರರಂಗ ಇದು. ಸರ್ ಸ್ಕೇರಿ ಇದು, ಭಯ ಹುಟ್ಟಿಸುತ್ತೆ ಇಂಥವೆಲ್ಲ ಬೆಳವಣಿಗೆಗಳು. ಇಲ್ಲಿ ಮೊದಲಿಂದನೂ ಇದೆ ಇದು, ಏನು ಇವತ್ತೇನು ಹೊಸದಲ್ಲ, ನಾನೇನು ಹೇಳ್ತಾ ಇರೋದು, ಕಾಲಾಂತರದಿಂದ ಇದೆ ಇದು. ಸೊ ನೀವು ಫೇಸ್ ಮಾಡಿದ್ದೀರಿ, ನೀವು ಫೇಸ್ ಮಾಡಿದ್ದೀರಾ? ನನಗೂ ಫೇಸ್ ಆಗಿದೆ, ಪಾಪ ಅವನಿಗಂತೂ ಜಾಸ್ತಿ ಆಗಿದೆ. ಸೊ ಸಾಲಿಂದ ಗೇಮ್ ನೋಡಿ ನಿಮ್ಮಲ್ಲಿ ಯಾರಿಗೂ ಹಂಗಾರೆ ಅಂತ. ಸೊ ಅದು ಏನೇನೋ ಕಾರಣಗಳಲ್ಲಿ ಯಾವತ್ತೀಗ ನಮ್ಮ ಸಿನಿಮಾಗಳನ್ನು ಬಿಡುಗಡೆ ಮಾಡ್ಬೇಕಂದ್ರೆ ಆವಾಗ ಥಿಯೇಟ್ರ್ಗಳು ಕೊಡೋರು, ನಾವು ಉದ್ದಕ್ಕೆ ಇಷ್ಟುದ್ದು ಥಿಯೇಟ್ರ್ಗಳು ಹಾಕ್ಬಿಡ್ತಾಯಿದ್ದು. ನಾನು ನೆಕ್ಸ್ಟ್ ಡೇ ಅಲ್ಲೋದು ನೋಡಿದ್ರೆ ಪ್ರಿಂಟ್ ಕಳಿಸಿದ್ರು ಪ್ರಿಂಟ್ ಬಂದಿಲ್ಲ ಅಂತ ಸಿನಿಮಾಗಳನ್ನು ಹಾಕಿರಲಿಲ್ಲ. ಔಟ್ ಟು ಕಿಲ್ ಎ ಮೂವಿ, ವೆರಿ ಸಿಂಪಲಾಗಿ ಕಿಲ್ ಮಾಡಿಬಿಡ್ತಾರೆ. ಶಬ್ದನೇ ಕೊಡಲ್ಲ, ಬ್ಲೀಚ್ ಮಾಡಿಬಿಡೋದು ಜರ್ರ ಅಂತ, ಹಂಗೇ ಡಲ್ ಮಾಡಿಬಿಡೋದು. ಇಂಪಾರ್ಟೆಂಟ್ ಡೈಲಾಗ್ ಬರ್ತಿದ್ರೆ ಸೌಂಡ್ ಕಮ್ಮಿ ಮಾಡಿಬಿಡೋದು, ಎಲ್ಲಿ ಬೇಡ ಕರ್ಕಶ ಮಾಡಿಬಿಡೋದು. ಇಂಥವೆಲ್ಲ ನಾವು ಅನುಭವಿಸಿ ಸಾಕಾಗೋಗಿದೆ. ಅದನ್ನು ಇನ್ನೊಂದು ನನ್ನ ಆತ್ಮಕಥೆಯಲ್ಲಿ ಬರಿಬೇಕು ಅಂತಿದ್ದೀನಿ. ಅದು ಇವಾಗ ಹೇಳಿ ಏನು ಸುಖ ಇಲ್ಲ. ಯಾಕಂದರೆ ಮೊನ್ನೆ DK ಶಿವಕುಮಾರ್ ನಟ್ಟು ಬೋಲ್ಟು ಅಂದರು, ಬೇರೆ ಏನೇನೋ ಹೇಳ್ತಾ ಇದ್ದಾರೆ. ಇವತ್ತು ಸಿನಿಮಾ ರಂಗ ಅನ್ನೋ ಶವಪೆಟ್ಟಿಗೆ, ಅದಕ್ಕೆ ಏನಾದರೂ DK ಶಿವಕುಮಾರ್ ಅಂತವ್ರು ನಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡಿ ಒಳ್ಳೇದು ಮಾಡಬೇಕು ಹೊರತು ಅದಕ್ಕೆ ಇನ್ನೇನು ಕೊನೆ ಮೊಳೆಯನ್ನು ಹೊಡೆದ್ಬಿಟ್ಟಿದ್ದಾರೆ ಈಗ. ದಟ್ ಈಸ್ ದಿ ಎಂಡ್ ಆಫ್ ದಿ ಎರಾ, ಐ ವಿಲ್ ಟೆಲ್ ಯು. ಬಟ್ ಇತ್ತೀಚೆಗೆ ಮಯೂರ್ ಪಟೇಲ್ನ ಅಪ್ರೋಚ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಬಿಕಾಸ್ ನಾನು ಶ್ವೇತಾ ಸಿಗ್ದಾಗ ಯಾವಾಗಲೂ ಹೇಳ್ತಿರ್ತೀನಿ, ವೆರಿ ಗುಡ್ ಅಪ್ರೋಚ್. ಬಿಕಾಸ್ ಮಯೂರ್ ಈಗ ನಾನು ಹೀರೋ ಥರ ನೋಡಲ್ಲ, ಮಯೂರ್ ಈಸ್ ಎನ್ ಆರ್ಟಿಸ್ಟ್, ಅಂದರೆ ಕಲಾವಿದನ ಥರ ನೋಡೋಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಿದ್ದಾರೆ ಅನಿಸುತ್ತೆ ಅಂತ. ಗೊತ್ತಿಲ್ಲ ನನಗೆ ಏನು ಎಫರ್ಟು ಏನು ಕಾಲು ಅಂತ ಗೊತ್ತಿಲ್ಲ ನನಗೆ. ಅದಕ್ಕೆ ಸುಮಾರು ನಾನು ಮುಂಚೆ ಬರೀ ಆ್ಯಕ್ಷನ್ ಸಿನಿಮಾ ನೋಡ್ತಿದ್ದೆ, ದಡಾರ್ ಬಡಾರ್ ಢಿಮಲ್ ಢಾನ್ ಢಿಮ್ ಡಸ್, ಎಲ್ಲ ಥರ ನೋಡ್ತೀನಿ, ಇನ್ಕ್ಲೂಡಿಂಗ್ ಫೀಮೇಲ್ ಓರಿಯೆಂಟೆಡ್ ಸಿನಿಮಾಯಿಂದ ಹಿಡಿದು ಮಕ್ಕಳ ಸಿನಿಮಾಯಿಂದ ಹಿಡಿದು ಥ್ರಿಲ್ಲರ್, ಸಸ್ಪೆನ್ಸ್, ಎಲ್ಲ ಫಾರ್ಮ್ಯಾಟ್ ಆಫ್ ಸಿನಿಮಾಸ್ ಐ ವಾಚ್. ಇವಾಗ ಮುಂಚೆ ಬರೀ ಕಮರ್ಷಿಯಲ್ ಹಿಟ್ಟ, ಯಾಕೆ ಹಿಟ್ಟು ನೋಡೋಣ. ಈ ವಿಷಯದಲ್ಲಿ ನಾನು ಹೇಳಿದ್ದೀನಿ, ತುಂಬ ಒಳ್ಳೆಯ ಸಿನಿಮಾ ಇದು ಫ್ಲಾಪ್ ಆಗಿದ್ದಕ್ಕೆ ನೀನು ಗೆದ್ದಿರೋ ಸಿನಿಮಾ ನೋಡೋದಕ್ಕಿಂತ ಫ್ಲಾಪ್ ಆಗಿ ಸಿನಿಮಾ ನೋಡಿ, ಯಾಕೆ ಈ ಸಿನಿಮಾ ಫ್ಲಾಪ್ ಆಯಿತು, ಹಂಗೆ ಮಾಡಬಾರ್ದು ನಾವು ಅಂತ. ಓಕೆ, ಇಲ್ಲ ಫ್ಲಾಪ್ ಆಗಿರೋ ಸಿನಿಮಾ ನಾನು ನೋಡಿದ್ದೀನಿ, ಒಳ್ಳೆ ಸಿನಿಮಾನೇ, ಏನೇನೋ ಕಾರಣಕ್ಕೆ ಫ್ಲಾಪ್ ಆಗಿರುತ್ತೆ. ರಾಂಗ್ ರಿಲೀಸ್ ಇರುತ್ತೆ, ಲ್ಯಾಕ್ ಆಫ್ ಪಬ್ಲಿಸಿಟಿ ಇರುತ್ತೆ. ಈಗ ನಾವು ನಮ್ಮದೇ ನಾಲ್ಕು ಥಿಯೇಟ್ರಲ್ಲಿ ರಿಲೀಸ್ ಮಾಡಿಬಿಟ್ಟು ಜನ ಬಂದು ನೋಡ್ರಿ ಅಂದರೆ ನೀವು ಸುಮ್ಮನೆ ನಾನು ಹೇಳೋದು. ಈಗ 8ನೇ ಮೈಲಿ ರಾಕ್ಲೈನ್ ಅವ್ರದ್ದು ಸರ್ದು ಇದಿದೆ, ಏನೋ ಮಾಲ್ ಇದೆ, ಅಲ್ಲಿ ರಿಲೀಸ್ ಮಾಡಿಬಿಟ್ಟು ನೀವು ಬಂದು ನೋಡಿ ಅಂದರೆ ಎಲ್ಲಿಂದ ಬಂದು ನೋಡ್ತಾರೆ, ಅಸಾಧ್ಯ. ಇವಾಗ ಮುಂಚೆ ಆಗಿದ್ರೆ ಸಿನಿಮಾ ಅಂದರೆ ನೀವು ಮೆಜೆಸ್ಟಿಕ್ ಹೋಗಬೇಕು, ಆ ಸೌಂಡು, ಆ ಒಂದು ವಾತಾವರಣ, ಥಿಯೇಟ್ರ್ ಫೀಲ್ ಮಾಡ್ಬೇಕಂದ್ರೆ ಅಲ್ಲಿ ಹೋಗ್ಬೇಕು, ದೊಡ್ಡ ಥಿಯೇಟ್ರು ಅಂತ. ಇವಾಗ ಥಿಯೇಟ್ರೇ ಇಲ್ಲ, ಅರ್ಧಕ್ಕರ್ಧ ಮಾಲ್ಗಳಿವೆ ಇಲ್ಲಿ. ಅಲ್ಲ, ಇವಾಗ ಅದು ಬಿಟ್ಬಿಡಿ, ನೀವು ಯೋಚನೆ ಮಾಡಬೇಕು. ಲೆಫ್ಟಿಗೆ ಹೋದರೆ ಇದಿದೆ, ರೈಟ್ಗೆ ಹೋದರೆ ಇದಿದೆ, ಸ್ಟ್ರೀದ ಹೋದರೆ ಇದಿದೆ, ಯಾವುದಕ್ಕೆ ಹೋಗಲಿ ಯು ಹ್ಯಾವ್ ಲಾಟ್ ಆಫ್ ಆಪ್ಷನ್ಸ್. ಕರೆಕ್ಟ್. ಸೊ ಇದು ಯಾವುದು ಬೇಡ ಬಿಡುಗರು ಟಿ ವಿಯಲ್ಲಿ ನೋಡೋಣ ಅಂತಾರೆ, ಹಂಗಾಗ್ಬಿಟ್ಟಿದೆ. ಸೊ ಅಲ್ಟಿಮೇಟ್ ಐ ಥಿಂಕ್ ದ ಫ್ಯೂಚರ್ ವಾಟ್ ಮಯೂರ್ ವಾಟ್ ಐ ಫೀಲ್, ನಾನು ಭಾಳ ಹಿಂದೆನೇ ಹೇಳಿದ್ದೆ, ನಾವು ಮೊಬೈಲಿಗೆ ಸಿನಿಮಾ ಮಾಡೋ ಕಾಲಘಟ್ಟದಲ್ಲಿ ಇದ್ದೀವಿ. ಈಗ ಮೊಬೈಲ್ಗೆ ಡೈರೆಕ್ಟಾಗಿ ಸಿನಿಮಾ ರಿಲೀಸು ಆಗ್ತಿದೆ, ಹೊಸ ಸಿನಿಮಾನ ಪೇ ಆ್ಯಂಡ್ ಡೌನ್ಲೋಡ್ ಅಂಡ್ ಯು ಕ್ಯಾನ್ ಸಿ. OTT ರಿಲೀಸ್ ಆಗುತ್ತೆ, OTT ಯು ಕ್ಯಾನ್ ಸಿನಿಮಾಗಳು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾರೆ ಡೈರೆಕ್ಟಾಗಿ. ಅಲ್ಲ, ನೀವು ಹೊಸ ಸಿನಿಮಾನ ಪೇ ಮಾಡಿ ಕ್ಯಾನ್ ಡೌನ್ಲೋಡ್ ಅಂಡ್ ಸಿ. ಸೊ ಅಂಥ ಇರುವಾಗ ನೀವು ಡೈರೆಕ್ಟಾಗಿ ಆಗ್ತಾಯಿದೆ. ಅದರಲ್ಲೂ ನೀವು ಯಾಕೆ ಈ ಸಿನಿಮಾ ನೋಡಬೇಕು ಅನ್ನೋ ಪ್ರಶ್ನೆ ಬರ್ತದೆ. ನೀವು ಯೂಟ್ಯೂಬಲ್ಲಿ ಹಾಕ್ಬಿಡ್ತೀರಾ, ಯೂಟ್ಯೂಬಲ್ಲಿ ಹೋಗಿ ಸಿನಿಮಾನ ಹುಡುಕಿ ಯಾಕೆ ನೋಡಬೇಕು, ಬಿ ಪಾಯಿಂಟ್ ನೋ ಅಲ್ವಾ? ಅದು ಏನೇ ಆಗಲಿ, ಈಗ ನಾನು ನೋಡಿದೆ, ನನಗಿಷ್ಟ ಆಯಿತು, ಮಯೂರ್ ನೋಡಿದೆ, ನಮ್ಮ ಈ ಸಿನಿಮಾ ಚೆನ್ನಾಗಿದೆ ನೋಡಪ್ಪ ಅಂತ ನಾವು ಹೇಳ್ತೀವಿ. ಅವನು ನೋಡ್ತಾನೆ, ಮತ್ತು ಅವನೊಂದು 4 ಜನಕ್ಕೆ ಹೇಳ್ತಾನೆ. ಹೀಗೆ ಅದು ಮೌತ್ ಟು ಮೌತ್ ಪಬ್ಲಿಸಿಟಿ ಏನಿದೆ. ಯಾವುದೇ ಎಷ್ಟೇ ದೊಡ್ಡ ನಟರ ಸಿನಿಮಾ ಆಗಲಿ, ಶುಕ್ರವಾರ, ಶನಿವಾರ, ಭಾನುವಾರ ಅಭಿಮಾನಿಗಳನ್ನ ಅವೆಲ್ಲ ಬಂದು ನೋಡ್ತಾರೆ. ಸಿನಿಮಾ ಚೆನ್ನಾಗಿದ್ದರೆ ನಿಂತ್ಕೊಳ್ಳುತ್ತೆ, ಚೆನ್ನಾಗಿಲ್ಲ ಅಂದರೆ ನಿಲ್ಲಲ್ಲ. ಇಷ್ಟೇ ಮ್ಯಾಟ್ರ್.
ಈಗೆಲ್ಲ ನಾವು ಅವಾಗ 50 ವಾರ 100 ವಾರ ಸಿನಿಮಾಗಳೆಲ್ಲ 2 ವಾರ ಹೊಡೆದ್ರೆ ಗ್ರೇಟ್. ಈಗ 1 ವಾರ ನಿಂತರೆ ಗ್ರೇಟ್. ಸ್ವಲ್ಪ ದಿನ ಹೋದರೆ ಇನ್ನು ಸ್ವಲ್ಪ ದಿನ ಹೋದರೆ ಶೋ ಲೆಕ್ಕ ಬರ್ಬೋದು, ದಿನಗಳು ಇಲ್ಲ. 5 ಶೋ ಓಡ್ತು ಸಿನಿಮಾ, 10 ಶೋ ಓಡ್ತು ಸಿನಿಮಾ. ಪರಿಸ್ಥಿತಿ ನಿಮಗೆ PVR ಅವರು ಇವರೆಲ್ಲ ಕನ್ನಡ ಸಿನಿಮಾಗೆ ಅಲ್ಲ ಪರಿಸ್ಥಿತಿ ಇಲ್ಲ. ಆವಾಗ ಇಡೀ ಬೆಂಗಳೂರಿಗೆ 10 ಥಿಯೇಟ್ರು. ಇವಾಗ ಇಡೀ ಬೆಂಗಳೂರಲ್ಲೇ ನಿಮ್ಗೊಂದು 40 ಥಿಯೇಟ್ರ್ ಇರ್ತದೆ. ಇನ್ನೂ ಜಾಸ್ತಿ ಇದೆ. ಸ್ಕ್ರೀನಿಂಗ್ ಎಷ್ಟು ಥೌಸಂಡ್ಸ್ ಟುಗೆದರ್ ಸ್ಕ್ರೀನಿಂಗ್ಗಳಿವೆ ಈಗ ಮಲ್ಟಿಪ್ಲೆಕ್ಸ್ಗಳು ಬಂದ ಮೇಲೆ. ಸಿಂಗಲ್ ಸ್ಕ್ರೀನ್ ಎಲ್ಲ ಭಾಳ ಕಷ್ಟ. ಅವರು ಒದ್ದಾಡ್ದಲ್ಲಿದ್ದಾರೆ. ಈಗ ಅಲ್ಲಿ ಇನ್ನೊಂದು 10 ಸ್ಕ್ರೀನ್ ಏನೋ ಒಂದು ಮಾಡ್ತಿದ್ದಾರೆ ಕೆಂಪೇಗೌಡ ರೋಡಲ್ಲಿ. ಅದು ಬಂದರೆ ಸಂತೋಷು ನರ್ತಗಿ ಎಲ್ಲ ಮುಚ್ಚ ಅದನ್ನೇನೋ ಕೇಸ್ ಎಲ್ಲ ಆಗಿ ಇನ್ನೇನು ಬಿಟ್ಕೊಡ್ಬೇಕು ಅವರು. ಅದೇನೇ ತ್ರಿವೇಣಿ ಇದೆ, ಮತ್ತೊಂದಿದೆ, ನೆಕ್ಸ್ಟ್ ಎಲ್ಲ ಏನಿದ್ರು ಅಲ್ಲ ನಾನು ಹೇಳಿದ್ದು ಆವಾಗಲೂ ಅದನ್ನೇ ಹೇಳಿದ್ದು. ಕಾಲ ತಕ್ಕನಂಗೆ ನೀವು ಆ ಕಾಲಕ್ಕೆ ಹೊಂದ್ಕೊಂಡು ಹೋಗಬೇಕು. ಇವತ್ತು ಜನ ಬಂದು ಇಂಡಿಪೆಂಡೆಂಟ್ ಆಗಿರುವಂಥ ಥಿಯೇಟ್ರಲ್ಲಿ ಕೂತ್ಕೊಂಡು ನೋಡಿ ಆ ಫೀಲ್ ಮಾಡೋದು ಕಾಲ ಹೋಗಿದೆ. ಅವ್ರಿಗೆ ಟೈಮ್ ಇರಬೇಕಲ್ಲ. ಅವ್ರಿಗೆ ಟೈಮ್ ಇದ್ದಾಗ ಒಂದು ಸಿನಿಮಾ ನೋಡ್ತಾರೆ. ಎಲ್ಲಿ ನೋಡ್ತಾರೆ? ಅವ್ರ ಅಕ್ಕಪಕ್ಕದಲ್ಲಿ ಯಾವ ಮಲ್ಟಿಪ್ಲೆಕ್ಸ್ ಇದೆ ಅಲ್ಲಿ ಹೋಗಿ ನೋಡ್ತಾರೆ. ಅದು ಇಲ್ಲ ನಾನು ಇದೇ ಸಿನಿಮಾಗೆ ಹೋಗಿ ನೋಡಬೇಕು ಅನ್ನೋ ಥರ ಅಷ್ಟು ಹೇಳಿ ಮಾಡಿ ಬರಬೇಕು. ಅದಕ್ಕೆ ಆ ಮಟ್ಟಕ್ಕೆ ಒಂದು ಸಿನಿಮಾ ಬರಬೇಕು. ಆ ಥರ ತಲೆಯಲ್ಲಿ ಇದೆಯಾ ಮಾಡಬೇಕು ಅಂತ? ಪ್ರೊಡ್ಯೂಸ್ ಮಾಡಬೇಕು, ಪ್ರೊಡ್ಯೂಸ್ ಮಾಡಬೇಕು, ಆ್ಯಕ್ಟ್ ಮಾಡಬೇಕು, ಎಲ್ಲ ಇದೆ. ಆದರೆ ಐ ಡೋಂಟ್ ನೋ, ನಮ್ಮ ಮೆಜೆಸ್ಟಿಕ್ಕಲ್ಲಿ ನಮ್ಮ ಗಾಂಧಿನಗರ್ ಥಿಯೇಟರ್ಸ್ ಅಂತ ಏನು ನಾವು ಕರಿತಿದ್ದೆ ಅಲ್ಲಿ ಉಳ್ಕೊಂಡಿರೋದೇ ಒಂದಷ್ಟು ಬೆಟ್ರೋಲ್ ಎಣಿಕೆ ಅಷ್ಟು ಉಳ್ಕೊಂಡಿದೆ. ಸೊ ಸದ್ಯಕ್ಕೆ ಆ್ಯಕ್ಟ್ ಮಾಡ್ಕೊಂಡು ಹೋದ್ರೆ ಸಾಕು. ಅಲ್ಲ ಅದನ್ನು ಮಾಡ್ತೀವಿ. ಆ್ಯಕ್ಟ್ ಮಾಡ್ತಾ ಒಂದು ಕಲ್ತು ಮಾಡೋಣ. ನೀವು ಬ್ಲೈಂಡಾಗಿ ಇಫ್ ಯು ಗೋ ಟು ದ ವಾರ್ ಫೀಲ್ಡ್ ಆಬ್ವಿಯಸ್ಲಿ ಯು ವಿಲ್ ಬಿ ಕಿಲ್ಡ್. ಈ ನಮ್ಮದೊಂದು ಏನೋ ಒಂದು ಅವಾರ್ಡ್ಗೆ ಅಂತ ಒಂದು ಸಿನಿಮಾ ಮಾಡಿದ್ದೀನಿ, ನಾನು ಡೈರೆಕ್ಟ್ ಮಾಡಿದ್ದೀನಿ ಆ್ಯಸ್ ಆ್ಯಕ್ಟೆಡ್. ಅದನ್ನು ರಿಲೀಸ್ ಮಾಡಿದ್ಮೇಲೆ ಐ ಆಮ್ ಪ್ಲ್ಯಾನಿಂಗ್ ಫಾರ್ ಒಂದು ಬಿಗ್ ಪ್ರೊಡಕ್ಷನ್ ಮಾಡಬೇಕು ಅಂತ ಇದ್ದೀನಿ. ಒಬ್ಬ ಹಿರಿಯ ನಟ, ನಿರ್ದೇಶಕ, ನಿರ್ಮಾಪಕ, ಸಂಗೀತ ನಿರ್ದೇಶಕ, ಬರಹಗಾರ ಮತ್ತು ರಾಜಕಾರಣಿ ಶ್ರೀ ಮದನ್ ಪಟೇಲ್ ಅವ್ರನ್ನ ನೇರವಾದ ಕ್ವಶನ್. ಸಾರಿ, ಡಾಕ್ಟರ್ ಮದನ್ ಪಟೇಲ್. ಡಾಕ್ಟರ್ ಮದನ್ ಪಟೇಲ್ ಅವರಿಗೆ ನೇರವಾದ ಕ್ವಶನ್ ನಮೀಗ. DK ಶಿವಕುಮಾರ್ ಅವರ ಈ ನೆಟ್ಟು ಬೋಲ್ಟಿನ ವಿಚಾರ, ಅಥವಾ ಕಲಾವಿದರ ಮೇಲೆ ಬೇಜಾರು ಮಾಡ್ಕೊಂಡಿರೋ ವಿಚಾರ, ಅಥವಾ ಬೆಂಗಳೂರು ಫಿಲ್ಮ್ ಫೆಸ್ಟಿವಲ್ಗೆ ನಮ್ಮನ್ನು ಕರೆದಿಲ್ಲ ಅಂತ ದೊಡ್ಡ ಆರ್ಟಿಸ್ಟೇ ಅದನ್ನು ಹೇಳಿದ್ದಾರೆ. ಮತ್ತು ಯಾಕೆ ಏನಾಯಿತು ಅನ್ನೋದಕ್ಕೆ ಸಾಧು ಕೋಕಿಲ ಕೂಡ ಒಂದಷ್ಟು ಸಂದೇಶಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮ ಕಮೆಂಟ್? ಸಾಧು ಕೋಕಿಲ ನಿಮ್ಮ ಕಮೆಂಟ್ ಬಂದಿದ್ದಾರೆ. ಎಷ್ಟು ಕಮೆಂಟ್ ಹೇಳಿ? ಸಾಧು ಕೋಕಿಲಾಗಿ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲದೆ ಇರ್ಬೋದು, ಆದರೆ ಅಧಿಕಾರಿಗಳಿದ್ದಾರೆ, ಚೇಂಬರ್ ಇದೆ, ಕಲಾವಿದರ ಸಂಘ ಇದೆ. ಇದು ನಮ್ಮ ಹಬ್ಬ, ನೀವೇನು ಮಾಡ್ತಿದ್ದೀರಿ ಸರ್? ನಮ್ಮಲ್ಲಿ ಇಷ್ಟು ಕಲಾವಿದರ ಸಂಘ ಇದ್ದಲ್ಲಿ ಇಷ್ಟು ಜನ ನಮ್ಮಲ್ಲಿ ಸದಸ್ಯರಿದ್ದಾರೆ, ಇಷ್ಟು ನನಗೆ ಇನ್ವಿಟೇಷನ್ ಬೇಕು, ನಾನು ಇವರಿಗೆಲ್ಲ ನಾನು ಇನ್ವಿಟೇಷನ್ ಕೊಡಬೇಕು. ಓಕೆ, ಅಧ್ಯಕ್ಷರು ಸಾಧು ಕೋಕಿಲ ಹೊಸ್ದಾಗಿ ಮಹೇಂದ್ರ ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು, ಅವರಿಂದ ಒಂದು ಪತ್ರನೋ ದೊಡ್ಡ ನಟರಿಗೆ ಒಂದು ಫೋನ್ ಕಾಲ್ ಮಾಡಿಸಿ ಅವ್ರು ತೊಗೊಂಡೋಗಿ ಕೊಡೋವಾಗ, ಈಗ ನಮ್ಗೆ ಎಷ್ಟೋ ಜನ ಮನೆಗೆ ಇನ್ವಿಟೇಷನ್ ಕೊಡೋಕ್ಕೆ ಬರ್ತಾರೆ, ಅವ್ರು ಬರ್ಲಿಕ್ಕೆ ಆಗದೆ ಹೋದ್ರು ಕೊಟ್ಬಿಟ್ಟು ಒಂದು ಫೋನ್ ಮಾಡಿಕೊಡ್ತಾರೆ. ನನಗೆ ಯಾಕ್ರಿ ಕಳಿಸಿದ್ರಿ, ವಾಟ್ಸಪ್ಪಲ್ಲಿ ಹಾಕ್ರಿ ಸಾಕು ಅಂತೀವಿ ನಾವು. ಆ ಜವಾಬ್ದಾರಿನ ವಹಿಸ್ಕೋಬೋದಾಗಿತ್ತಲ್ಲ. ವಾಣಿಜ್ಯ ಮಂಡಳಿ ಕೊಡ್ಬೋದಿತ್ತು, ಕಲಾವಿದರ ಸಂಘ ಕೊಡ್ಬೋದಿತ್ತು, ಅಲ್ಲದೆ ಅಕಾಡೆಮಿನೂ ಮಾಡ್ಬೋದಾಗಿತ್ತು. ಅದು ನಾವು ಪ್ರತಿ ವರ್ಷ ಮಾಡ್ಕೊಂಬರ್ತಿದ್ದೀರಲ್ಲ ಎಲ್ಲ ಕಲಾವಿದರಿಗೆ. ನನಗೂ ಇನ್ವಿಟೇಷನ್ ಬಂದಿಲ್ಲ. ಇನ್ನು ಇದಕ್ಕಿಂತ ಇನ್ನೇನಾದ್ರು ಹೇಳೋಕ್ಕಾಗತ್ತಾ? ಐ ಆಮ್ ದಿ ಜನರಲ್ ಸೆಕ್ರೆಟರಿ ಆಫ್ ಕರ್ನಾಟಕ ಪ್ರದೇಶ್ ಕಾಂಗ್ರೆಸ್ ಕಮಿಟಿ, ಒಬ್ಬ ಪದಾಧಿಕಾರಿ ನಾನು. ಅದಕ್ಕಿಂತ ಮುಖ್ಯವಾಗಿ ಹಿರಿಯ ಕಲಾವಿದರು, ನಿರ್ಮಾಪಕ. ನೀವೇ ಹೇಳಿದ್ರಿ ಎಲ್ಲವನ್ನ. ನಮ್ಮನೆ ಒಂದು ಫೋನಾರು ಮಾಡಿ ಯಾರೂ ಕರೀಲಿಲ್ಲ. ಆದರೂ ನಾನು ಖುಷಿಪಟ್ಟು ಆ ದಿನ ನನ್ನ ಸ್ನೇಹಿತರದ್ದೇನೋ ತುಂಬ ಒಂದು ಅಮಿಕಬಲ್ ಸೆಟಲ್ಮೆಂಟ್ ಇತ್ತು. ತುಂಬ ದೂರದಲ್ಲಿದ್ದೆ, ನಾನು ಆ ಟೈಮಿಗೆ ಬರೋಕ್ಕಾಗಿಲ್ಲ. ನಾನು ಬರೋಷ್ಟರಲ್ಲಿ 8:30 ಆಗ್ಬಿಟ್ಟಿತ್ತು. ಆ ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಿಲ್ಲ. ಹೋದ ವರ್ಷ ಎಲ್ಲ ನಾನು ಎಲ್ಲ ಚಿತ್ರಗಳನ್ನು ನೋಡ್ತಾಯಿದ್ದೆ. ಇಲ್ಲಿ ಭಾಳ ಮುಖ್ಯವಾಗಿ ನಿಮ್ಮ ಜವಾಬ್ದಾರಿ ಜಾಸ್ತಿ ಇದೆ. ಈ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲಿಂದ ಚಲನಚಿತ್ರರಂಗಕ್ಕೆ ಏನು ಉಪಯೋಗ ಆಗ್ತಿದೆ? ಪಾಯಿಂಟ್ ನಂಬರ್ 1. ವಾಣಿಜ್ಯ ಮಂಡಳಿಯಿಂದ ಚಲನಚಿತ್ರರಂಗಕ್ಕೆ ಏನು ಲಾಭ ಇದೆ? ಈಗ ತುಂಬ ವಾಣಿಜ್ಯ ಮಂಡಳಿಗಳಾಗಿದೆ. ಅದರಲ್ಲಿ ಏನಪ್ಪ ಲಾಭ ಅಂದರೆ, ಕೆಲವು ಕಡೆ 50,000 ಇದೆ, ಕೆಲವು ಕಡೆ 10,000 ಇದೆ, ಕೆಲವು ಕಡೆ 2,000 ಇದೆ. ನಿಮ್ಮನ್ನು ಟೈಟಲ್ ರಿಜಿಸ್ಟ್ರೇಷನ್ಗೆ 500 ಇದೆ, 1,000 ಇದೆ, 2,000 ಇರ್ಬೋದು, ಇಷ್ಟೇ ವ್ಯತ್ಯಾಸ. ಆದರೆ ಈಗ ಕರೀಲಿಲ್ಲ ಇವರು. ನಮ್ಮ ನಾಯಕರಾದಂಥ ಶಿವಕುಮಾರ್ ಅವರು, ನನಗೆ ಗೊತ್ತಿದೆ ಎಲ್ಲಿ ನಟ್ಟು ಬೋಟು ಟ್ರೀಟ್ಮೆಂಟ್.
ಅಂದರೆ ನಿಜವಾಗ್ಲೂ ಚಲನಚಿತ್ರರಂಗಕ್ಕೆ ನಟ್ಟು ಬೋಲ್ಟ್ ಹಾಕಿ ಟೈಟ್ ಮಾಡಿ ಸರಿ ಮಾಡಬೇಕು ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ದಾರೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕಂದರೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೀವಿ, ಏನಾಗಿದೆ ಸಿನಿಮಾಗೆ ಜನ ಬರ್ತಿಲ್ಲ, ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ, ಇಂಥದ್ದೆಲ್ಲ ಆಗಬೇಕಂದ್ರೆ ಏನು ಲಾಭ ಇದೆ ನಮಗೆ? ನಾನು ಸುಮ್ಮನೆ ಚಿಕ್ಕದಾಗಿ ಹೇಳ್ಬಿಡ್ತೀನಿ, 9 ಕೋಟಿ ಈ ಸಲ ಬಜೆಟ್ ಇದಕ್ಕೆ 16ನೇ ಪ್ರಾರಂಭದಿಂದ ತೊಗೊಂಡ್ರೆ 150ರಿಂದ 200 ಕೋಟಿ ಈ ಚಲನಚಿತ್ರ ಏನು ಚಿತ್ರೋತ್ಸವಕ್ಕೆ ನಾವು ಸರ್ಕಾರ ಖರ್ಚು ಮಾಡಿದೆ, ಅದು ಜನರ ಹಣ. ಆ 200 ಕೋಟಿನಲ್ಲಿ ಒಂದು 200 ಸಣ್ಣ ಸಣ್ಣ ಥಿಯೇಟ್ರ್ ಕಟ್ಬೋದಾಗಿತ್ತಲ್ಲ ಸರ್. ಹಳ್ಳಹಳ್ಳಿನಲ್ಲಿ, ತಾಲೂಕು ಕೇಂದ್ರಗಳಲ್ಲಿ, ಬಸ್ ಸ್ಟ್ಯಾಂಡಿಂಗ್ ಮೇಲೆ ಎಲ್ಲಿ ಜನ ಸಿನಿಮಾ ನೋಡೋಕ್ಕೆ ಒಂದು ಒಳ್ಳೆ ಥಿಯೇಟ್ರು, ಒಳ್ಳೆ ಸೌಂಡು, ಒಳ್ಳೆ ಸ್ಕ್ರೀನಿಂಗ್ ಇರೋಂಥದ್ದು ನೀವು ಚಿಕ್ಕ ಚಿಕ್ಕ ಥಿಯೇಟ್ರ್ ಕೊಟ್ಟಿದ್ರೆ ಜನ ಆದರೂ ಅಲ್ಲಿ ಬಂದು ಒಂದು 50 ರೂಪಾಯಿ 100 ರೂಪಾಯಿ ನೀವು ಟಿಕೆಟ್ ಹಿಡಿ ಬರ್ತಾರೆ. ಯಾರಿಗೆ ಈಗ ಅಲ್ಲಿದ್ದವನು ಕಡಲೆ ಇಲ್ಲ ಅಂದಂಗಾಗಿದೆ, ಯಾರು ಸಿನಿಮಾ ನೋಡಬೇಕು ಕನ್ನಡ ಸಿನಿಮಾ ಅಂತ ಇದ್ದಾನೆ, ಆ ಪ್ರೇಕ್ಷಕನಿಗೆ ಒಳ್ಳೆ ಥಿಯೇಟ್ರ್ಗಳಿಲ್ಲ. ಅವನು ಅಲ್ಲಿಂದ ಬಿಟ್ಟು ಎಲ್ಲೋ ದೂರದಲ್ಲಿ ಹೋಗಿ ಅವ್ನು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಲ್ಲ. ಬಟ್ ಕಲಾವಿದರ ಡಿ ಕೆ ಶಿವಕುಮಾರ್ ಅವರು ಬೇಜಾರು ಮಾಡ್ಕೊಂಡಿದ್ದೇನಕ್ಕೆ? ಅವರು ನೋಡಿ ನೆಲ ಜಲ ಭಾಷೆ ಬಗ್ಗೆ ನಾನೊಂದು ಹೋರಾಟ ಮಾಡಿದೆ, ಅದಕ್ಕೆ ಬರಲಿಲ್ಲ. ಆವಾಗ ನಾನು ಐ ವಾಸ್ ಬೆಡ್ ರೀಡರ್. ನಮ್ಮ ಕರೋನಾದಲ್ಲಿ ನಾನು ಮಲಗಿದ್ದೆ, ನಾನು ಹೋಗೋಕ್ಕಾಗಿಲ್ಲ, ಸತ್ಯ ಹೇಳ್ತೀನಿ. ಕಾರಣ ನನಗೆ ಆರೋಗ್ಯನೇ ಚೆನ್ನಾಗಿ ಅಂತ ನಾನು ಹೋಗೋಕ್ಕಾಗಿಲ್ಲ, ನಡೆಯೋದಂತೂ ಸಾಧ್ಯವೇ ಇಲ್ಲದೆ ಮಾತು. ಆದರೆ ಒಂದು ವಿಷಯ ನಾನು ಏನು ಹೇಳ್ತೀನಿ ಅಂದರೆ, ನಾವು ಇಲ್ಲಿಂದ ಎಲ್ಲೋ ಹೋಗೋದು ಬೇಡ, ಇದಕ್ಕೆ ಈ ಚಲನಚಿತ್ರರಂಗ ಈ ನಟ್ಟು ಬೋಲ್ಟು ವರ್ಗೂ ಒಂದು ಒಳ್ಳೆ ಚರ್ಚೆ ಮಾಡೋಣ. ಅದರಿಂದ ಜನರಿಗೆ, ನಮ್ಮ ಮುಂದಿನ ನಿರ್ಮಾಪಕರಿಗೆ, ನನ್ನ ಗೆಳೆಯರೊಬ್ಬರು ಇವತ್ತು ವಾಣಿಜ್ಯ ಮಂಡಳಿಯಲ್ಲಿದ್ದಾರೆ, ಹೆಸರು ಹೇಳಲ್ಲ ನಾನು, ಅವ್ರು ಮದನ್ ಪಟೇಲ್ರೆ ನೀವು ಸರ್ಕಾರ ಜೊತೇಲಿದ್ದೀರಿ, ಬಹುಶಃ ನೀವು ಮುಖ್ಯಮಂತ್ರಿಗಳಿಗೆ ಅವರು ಇವ್ರಿಗೆಲ್ಲ ಹೇಳಿ 200 ಸಿನಿಮಾಗೆ ನೀವು ಸಬ್ಸಿಡಿ ಕೊಡ್ತಾಯಿದ್ದೀರಾ, ಆ ಸಬ್ಸಿಡಿಗೋಸ್ಕರ ಸಿನಿಮಾ ಮಾಡೋಂಥ ಭಾಳ ಜನ ಮಾಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸಿಡಿ ನಿಲ್ಲಿಸ್ಬಿಡೋಕ್ಕೆ ಹೇಳಿ ಅಂತಂದರು. ನೋಡಿ ಎಷ್ಟು ಪರ ವಿರೋಧಗಳು ಹೆಂಗಿರ್ತದೆ. ಸಬ್ಸಿಡಿ ನಿಲ್ಲಿಸ್ಬಿಟ್ಟು ಅಂತ ಇಟ್ಕೊಳ್ಳಿ, ಇಷ್ಟೊಂದು ಸಿನಿಮಾ ತಯಾರಾಗಲ್ಲ, ಕಲಾವಿದರುಗಳಿಗೆಲ್ಲ ಕೆಲಸ ಸಿಗಲ್ಲ, ಟೆಕ್ನಿಷಿಯನ್ಸ್ ಕೆಲಸ ಸಿಗಲ್ಲ. ನೀವು 5 ಲಕ್ಷದಲ್ಲಿ ಸಿನಿಮಾ ಮಾಡ್ತಿರೋ, 6 ಲಕ್ಷದಲ್ಲಿ ಮಾಡ್ತಿರೋ, 2 ಲಕ್ಷ ಲಂಚ ಕೊಟ್ಟು ನೀವು ಸಬ್ಸಿಡಿ ತೊಗೊತಿರೋ, 10 ಲಕ್ಷಕ್ಕೆ ಒಳಗಡೆನೇ ಸಿನಿಮಾ ಮಾಡೋಂಥವು ತುಂಬ ಸಿನಿಮಾಗಳು ಮಾಡ್ತಿದ್ದಾರೆ. ಅದನ್ನು ನಿಲ್ಲಿಸಿ ಮದನ್ ಪಟೇಲ್ ಅಂತಂದರು. ಲುಕ್ ಆ್ಯಂಡ್ ಫೀಲ್ ಹೆಂಗಿದೆ ಮಯೂರ್ದು ಇತ್ತೀಚೆಗೆ? ಅದೇ ನನ್ನ ಪ್ರಬುದ್ಧತೆ ಈಗ ತನಗೆ ಬಂದಿದೆ, ಪ್ರೆಸೆಂಟ್ ಟ್ರೆಂಡನ್ನು ಅರ್ಥ ಮಾಡ್ಕೊಂಡಿದ್ದಾನೆ. ಸುಮ್ಮನೆ ಕೂತಿರಬಾರ್ದು, ಮೀಟ್ರ್ ಓಡ್ತಾ ಇರಬೇಕು. ಎಲ್ಲೋ ಈಗ ನೀವು ಈಗ ಕರೆಕ್ಟಾಗಿ ರೋಡಲ್ಲಿದ್ದಾನೆ, ಡ್ರೈವ್ ಮಾಡ್ತಾ ಇದ್ದಾನೆ. ಅದೂ ಸ್ಪೀಡ್ ಲಿಮಿಟ್ ಕರೆಕ್ಟಾಗಿ ಮೇಂಟೈನ್ ಮಾಡ್ತಾ ಇಲ್ಲ, ಓವರ್ ಸ್ಪೀಡ್ ಇಲ್ಲ. ಇದಾರಲ್ಲ ಮನೇಲಿ ಸ್ಪೀಡ್ ಲಿಮಿಟ್ ಕಂಟ್ರೋಲ್ ಮಾಡೋಕ್ಕೆ ಇದಾರಲ್ಲ, ನಿಜ. ಮತ್ತೆ ಸೊ ಆಲ್ ಈಸ್ ವೆಲ್ ಆ್ಯಂಡ್ ಐ ಬ್ಲೆಸ್ ಹಿಮ್ ಆಲ್ವೇಸ್. ಆ್ಯಂಡ್ ದ ಮೋಸ್ಟ್ ಬ್ಲೆಸ್ಸಿಂಗ್ ಮಾಡೋಂಥ ಒಂದು ಜೀವಿ ಅವ್ರ ತಾಯಿ, ಆಕೆ ಆಶೀರ್ವಾದ ಯಾವಾಗಲೂ ಇದೆ. ರೇಖಾ ಆಕೆ ದಿನದ 18 ಗಂಟೆಗಳ ಕಾಲ ಪೂಜಾ ಪುನಸ್ಕಾರ ಅದು ಇದು ಮಾಡೋದ್ರಲ್ಲಿ ಅದನ್ನು ಒಂದು 4-5 ಗಂಟೆ ಆದರೂ ಮಗನಿಗೆ ಒಳ್ಳೆಯದಾಗಲಿ ಅಂತ ಕೇಳೋಂಥ ಒಂದು ಜೀವಿ ಇದೆ, ಮಾಡ್ತಾಳೆ. ಸೊ ನಮ್ಮ ಆಶೀರ್ವಾದ ಅಂತೂ ಇದ್ದೇ ಇದೆ. ಒಳ್ಳೆ ಕತೆ ಅದು ಚೆನ್ನಾಗಿ ಕ್ಲಿಕ್ಕಾದರೆ ಐ ಥಿಂಕ್ ಅದು ಬಹಳ ಮುಖ್ಯ. ಕತೆ ಪಾತ್ರ ಜನರ ಮಧ್ಯೆ. ಈಗ ಪೇಪೆನಲ್ಲಿ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಮದನ್ ಪಟೇಲ್. ಇನ್ಫ್ಯಾಕ್ಟ್ ನಾನು ನೋಡೋಕ್ಕಾಗಿಲ್ಲ, ನೋಡ್ತೀನಿ. OTT ಇದೆ ಅಲ್ವಾ? ನೆಕ್ಸ್ಟ್ ಫಿಲಮ್ ಇನ್ನೊಂದು ಲೆವೆಲಲ್ಲಿದೆ. ಆಗಲಿ, ಒಳ್ಳೇದಾಗಲಿ. ಐ ಆಲ್ವೇಸ್ ಪ್ರೇ ಗಾಡ್ ಆಲ್ಸೋ. ಅಪ್ಪ ನಂಗೆ ಈ ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಇನ್ಫಾರ್ಮೇಷನ್ ಕೊಡ್ತಾರಾ ಕೊಡಲ್ವಾ? ಇಲ್ಲ, ಕೊಡ್ತಾನೆ. ಮೊನ್ನೆ ಯಾವುದೋ ಸಿನಿಮಾದು ಹೇಳ್ದೆ ಹಿಂಗೆ ಮಾಡ್ತಿದ್ದು, ಮಾಡಪ್ಪ ನಿಂಗೆ ಏನು ಕೇಳಿ ನಿನ್ಗೆ ಸರಿ ಅನ್ಸಿದ್ರೆ ಮಾಡು. ನಾವು ಯಾವ ಫ್ರಮ್ ದ ಬಿಗಿನಿಂಗ್ ಇದೊಂದು ದೊಡ್ಡ ಇದಿದೆ ಇವನ ಮೇಲೆ. ಎಲ್ಲ ಅವರ ಶಾಪ ಕೇಳೋದು, ಅವರಪ್ಪ ಹೇಳಿದ್ರೆ ಮಾಡೋದು. ಪಾಪ ಅವ್ರು ಎಲ್ಲೂ ಇಂಟರ್ಫಿಯರ್ ಆಗಲ್ಲ, ಯಾವತ್ತೂ ಇಂಟರ್ಫಿಯರ್ ಆಗಿಲ್ಲ ಅವನು ಇದಕ್ಕೆ. ಬಟ್ ಹೆಂಗೋ ಓಡಾಡ್ತಾ ಇದೆ ವಿಷಯ. ಅದು ಏನಂದರೆ ಗಾಂಧಿನಗರದಲ್ಲಿ ಇವರು ಒಂದು ಆಫೀಸ್ ಮಾಡ್ಕೊಂಡಿದ್ರು. ಸೊ ಅಲ್ಲಿ ನನ್ನ ಹುಡ್ಕೊಂಡು ಹೋದಾಗ ಯಾರು ಕಾಣೋರು? ಇವ್ರು ಕಾಣೋರಲ್ವಾ? ಅದಕ್ಕೆ ಸರ್ ಅದೇ ಮಯೂರವ್ರಿಗೆ ಒಂದು ಕತೆ ಮಾಡ್ಕೊಂಡು ಹೇಳಿ, ಅವ್ರಿಗೆ ಹೇಳಿ, ನನಗೆ ಯಾಕೆ ಹೇಳ್ತೀರಾ ಅಂತ ಹೇಳೋದು. ಸೊ ಅದು ಅವ್ರಿಗೆ ಏನು ಮನಸ್ಸಿಗೆ ಏನಾಯಿತೋ ಏನು ಕಥೆನ ಆ ಥರ ಒಂದು ಹಬ್ಬಿಸ್ಬಿಟ್ಟಿದ್ದಾರೆ. ಏನಂದರೆ ಅವ್ರ ಹತ್ರ ಹೋಗಬೇಕು, ಫಸ್ಟ್ ಅವ್ರ ತಂದೆಗೆ ಕತೆ ಹೇಳಬೇಕು, ಅವ್ರ ತಂದೆ ಓಕೆ ಮಾಡಿದ್ರೆ ನಂತರ
ಮಗ ಮಾಡೋದು ಅಂತ. ಬಟ್ ಟೆಲ್ ಮಿ ಮಯೂರ್, ಅಪ್ಪನ ಮುಂದೆ ಬಿಕಾಸ್ ಆ್ಯಕ್ಟ್ರು, ಡೈರೆಕ್ಟ್ರು, ಪ್ರೊಡ್ಯೂಸರ್ ಎಲ್ಲ ಆಯಿತು, ಪೊಲಿಟಿಷಿಯನ್ ಆಗು ಕೂಡ ಅವರು ಹೆಸರು ಮಾಡಬೇಕು ಅವ್ರ ತಲೆಯಲ್ಲಿ ಅದು ಇದು ಕೂಡ ಇದೆ. ನೀವು ಯಾವ ಥರ ನೋಡೋಕೆ ಬಯಸ್ತೀರಾ ಅಪ್ಪನ ಡೌನ್ ದ ಲೈನ್ 5 years? ಡೌನ್ ದ ಲೈನ್ ನನಗೆ ಸುಮಾರು ಜನ ಪೊಲಿಟಿಷಿಯನ್ಸು ಗೊತ್ತಿರೋರಿದ್ದಾರೆ, ಪೊಲಿಟಿಷಿಯನ್ ಸನ್ಸ್ಗಳೆಲ್ಲ ನನ್ನ ಜೊತೆ ಓದ್ದವರಿದ್ದಾರೆ, ಸುಮಾರು ಜನ ಇದ್ದಾರೆ. ಬಟ್ ನಾನು ಒಂದನ್ನು ಭಾಳ ಚಿಕ್ಕವನಿಂದ ನೋಡ್ಕೊಂಬಂದಿರೋದು ಅಂದರೆ ನಮ್ಮ ಮನೇಲಿ ಇಷ್ಟು ಜನ, ಅದು ಬಿಟ್ಟು ನಮ್ಮ ಕಲಾವಿದರುಗಳು, ಅವ್ರ ಮನೆ, ಅವ್ರ ಹೆಂಡತಿ ಮಕ್ಕಳು ಅಂದಿರೋದು ಎಲ್ಲ ನಮ್ಮ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ಕೊಂಡು ಬಂದಿರೋದು. ಯಾರ್ದಾರೋ ಮನೇಲಿ ಏನಾರೋ ಸಣ್ಣ ಪುಟ್ಟ ತೊಂದರೆ ಆಯಿತು, ಅವ್ರ ತಮ್ಮ, ಅವ್ರ ಯಾರೋ ಕೊನೆಯ ತಮ್ಮ, ಅವ್ರದ್ದೇನೋ ಸಮಸ್ಯೆ ಆಯಿತು ಅಂದರೆ ರಾತ್ರಿ ಎದ್ದು ಹೋಗೋರು. ಸೊ ಆವಾಗಿಂದನೂ ಜನ 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 ನಮ್ಮ ಮನೆಯವ್ರಿಗಿಂತ ಜಾಸ್ತಿ ಹೊರಗಡೆಯವ್ರಿಗೆ ಏನಾರೋ ಮಾಡಬೇಕು ಮಟ್ಟಬೇಕು ಅನ್ನೋದು ಇವ್ರಿಗೆ ಯಾವಾಗ್ಲೂ ಈಸ್ ಇನ್ ಟು ಪೀಪಲ್ ಆಲ್ ದ ವೇಸ್. ಒಂದೇ ಪ್ರಾಬ್ಲಮ್ ಏನಂದರೆ ಅವರ ಒಂದು ಬಾಡಿ ಲ್ಯಾಂಗ್ವೇಜು, ಅವ್ರು ನೇರವಾಗಿ ಮಾತಾಡೋದು ಜನಕ್ಕೆ ಇಷ್ಟ ಆಗಲ್ಲ. ಶುಗರ್ ಕೋಟೆಡ್ ಅಲ್ಲ. ಆಮೇಲೆ ನಾನು ಹಂಗೆ ನಾನು ಅವರು ಒಂದು ಇದಿದೆ, ನಾನು ಹಿಂಗೆ ಇರೋದು. ಬಟ್ ಅದು ನನ್ನಲ್ಲಿ ಹಂಗೆ ಬರಲಿಲ್ಲ. ಯಾಕಂದ್ರೆ ನಾನು ಬೆಳೀತಾ ಹೆಂಗಾಗೋಯ್ತು, ನಮ್ಮ ಮನೆ ಕೆಲಸದವ್ರ ಜೊತೆಯಿಂದ ಹಿಡಿದು ಎಲ್ಲರ ಜೊತೆಗೂ ಬೆರ್ತಿದ್ದಿನ ನಾನು ಬೇರೆ ಥರನೇ ಬೆಳ್ಕೊಂಬಂದ್ಬಿಟ್ಟೆ. ಸೊ ನಾನು ಹೇಳೋದೇನೆಂದರೆ ಜನಕ್ಕೋಸ್ಕರ ಏನಾರ ಮಾಡಬೇಕು, ಜನಕ್ಕೆ ಏನಾರೋ ಒಂದು ಇಂಪ್ರೂವ್ಮೆಂಟ್ ಬೇಕು ಅನ್ನೋದನ್ನು ಆಸೆ ಒಂದೇ ಪಡೆದಿರೆ ಅದ್ರ ಜೊತೆ ಕೆಲಸನೂ ಮಾಡ್ತಾರೆ. ಅಲ್ಲ, ಎಲೆಕ್ಷನ್ ಎಲೆಕ್ಷನ್ನಲ್ಲಿ ನಾನು ಹೇಳೋದೇನೆಂದರೆ ಎಂಡ್ ಆಫ್ ದ ಡೇ ನನಗೆ ನೀವು ಕೇಳಿರೋದ್ರಿಂದ ನಾನು ಹೇಳಬೇಕಾಗಿರೋದು ಇಷ್ಟೇ, ಒಬ್ಬ ಒಳ್ಳೆ ಜನನಾಯಕನಾಗಿ ಆಗಬೇಕು ಅಂದರೆ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು. ಎಲೆಕ್ಷನ್ ಏನೇ ಕಂಟೆಸ್ಟ್ ಮಾಡಬೇಕು. ಹಿ ಹ್ಯಾಸ್ ಟು ಬಿಕಮ್ ಅ ಗುಡ್ ಮಿನಿಸ್ಟರ್ ವೇರ್ ಅವ್ರ ಕಡೆಯಿಂದ ಒಂದು ಒಳ್ಳೊಳ್ಳೆ ಕೆಲಸಗಳು ಆಗಬೇಕು. ಅದನ್ನು ಇನ್ ಫ್ಯೂಚರ್ ಜನ ಅದನ್ನು ಮೆಚ್ಚಬೇಕು. ಬಟ್ ಅದ್ಭುತವಾದ ಐಡಿಯಾಗಳಿದೆ, ಅಧಿಕಾರ ಇಲ್ಲ ಅಷ್ಟೇ. ಇನ್ನೊಂದು ದೊಡ್ಡ ತಪ್ಪು ನಾನು ರಾಜಕೀಯದಲ್ಲಿ ಮಾಡ್ಕೊಂಡದ್ದು, ನನ್ನ ಕಾನ್ಸ್ಟಿಟ್ಯೂನ್ಸಿ ನಾನು ಇಟ್ಕೊಳ್ಳಿಲ್ಲ, ಪಕ್ಕಾ ಮಾಡಲಿಲ್ಲ. ಐ ಫೆಲ್ಟ್ ಕರ್ನಾಟಕ ಇಸ್ ಮೈ ಕಾನ್ಸ್ಟಿಟ್ಯೂನ್ಸಿ. ಹಂಗಾಗಲ್ವೇ? ಹಂಗಾಗಲ್ಲ. ಈಗ ಅದು ಗೊತ್ತಾಗಷ್ಟರಲ್ಲಿ ನಾವು ಎಷ್ಟು ದೂರ ಬಂದಿದ್ದೀವಿ. ಖಂಡಿತವಾಗಿ ನೆಕ್ಸ್ಟ್ ಎಲೆಕ್ಷನ್ಸ್ಗೆ ನಾನು ಕಾನ್ಸ್ಟಿಟ್ಯೂನ್ಸಿ ನನಗೆ ಭಾಳ ದೊಡ್ಡ ನನಗೆ ಓಪನಿಂಗ್ ಇದೀವಿ, ಇನ್ನು 3 ವರ್ಷ ಬಾಕಿ ಇದೆ. ಎಸ್, ಇನ್ನದು ಆಗದೆ ಹೋದ್ರೂ ನಾನು ಐ ವಾಂಟ್ ಟು ಮೇಕ್ ಮೈ ಸನ್ ಆಸ್ ಎ MLA. ಬಿಡಿ, ದಯವಿಟ್ಟು ಮರ್ತು ಬಿಡಿ. ಫಸ್ಟ್ ನಾವು ಕಲಾವಿದರಾಗೋಣ, ಕಲೆಗೆ ಒಂದಷ್ಟು ಸೇವೆ ಮಾಡಿ. ಮಯೂರ್ ಪಟೇಲ್ ರಾಜಕಾರಣಕ್ಕೆ ಬರ್ತಿದ್ದಾರೆ, ಇದು ಅವರ ತಂದೆ ಮದನ್ ಪಟೇಲ್ ಅವರ ಆಸೆ. ಇಲ್ಲ ಫಸ್ಟ್ ಏನಿಲ್ಲ, ಅವ್ನ ಇಷ್ಟ, ಅವ್ನು ಬಂದರೆ ಬರ್ಬೋದು, ಬೇಡ. ಬಟ್ ಡು ಯು ಇಂಟ್ರೆಸ್ಟೆಡ್? ನಾಟ್ ಇಂಟ್ರೆಸ್ಟೆಡ್ ಆಸ್ ಆಫ್ ನೌ. ಇಲ್ಲ, ಆ್ಯಸ್ ಆನ್ ಟುಡೇ ಈಸ್ ನಾಟ್ ಅಟ್ ಆಲ್ ಇಂಟ್ರೆಸ್ಟೆಡ್. ಇಟ್ ವಾಸ್ ವಂಡರ್ಫುಲ್. ಅಂದರೆ ಈ ಕಾನ್ವರ್ಸೇಷನ್ ತುಂಬ, ಜೊತೆಗೆ ಅಪ್ಪನ ಜೊತೆ ಕಾನ್ವರ್ಸೇಷನ್ ಇದೆಯಲ್ಲ, ಅದು ಯಾವಾಗಲೂ ಈಗ ಅಂತಲ್ಲ, ಎಲ್ಲೇ ಕೂತು ಒಂದು 5 ನಿಮಿಷ ಮಾತಾಡೋದು ಒಂದು ವ್ಯಾಲ್ಯೂಬಲ್ ಇರುತ್ತೆ, ಒಂದು ಟೇಕ್ ಅವೇ ಇದ್ದೇ ಇರುತ್ತೆ ಯಾವಾಗಲೂ ಕೂಡ. ಅದನ್ನು ಇಬ್ಬರನ್ನೂ ಕೂರಿಸಿ 2 ಜನರೇಷನ್ ಇಲ್ಲಿ ಕೂತಿದೆ. ಐ ಥಿಂಕ್ ಈಸ್ ದ ಫಸ್ಟ್ ಇಂಟರ್ವ್ಯೂ ವಿ ಆರ್ ಗಿವಿಂಗ್ ಟುಗೆದರ್ ಅಲ್ವಾ? ಅದು ಕ್ರೆಡಿಟ್ ಗೋಸ್ ಟು ಹರಿ ಆ್ಯಂಡ್ ಹರಿಕತೆ. ಅಂದರೆ ಅದನ್ನು ಎಷ್ಟು ದಿನದ ಫಾಲೋ ಮಾಡಿದ್ದೇನೆ ಗೊತ್ತಾ ನನ್ನನ್ನು? ನಾನು ಮಯೂರಿಗೆ ತುಂಬ ತಲೆ ತಿಂದಿದ್ದೀನಿ. ಅಂದರೆ ಮಯೂರ್ ಅಂತ ಹೇಳ್ತೀನಿ. ನೋಡಿ, ಏನಾರು ಇದ್ದ ಸಂದರ್ಭದಲ್ಲಿ ಇವತ್ತು ನನ್ನ ಡ್ರೈವರ್ ಅವರೇನೋ ದೊಡ್ಡಪ್ಪ ತಿರ್ಕೊಂಡು ಅವನು ಹೋಗ್ಬಿಟ್ಟ. ನನ್ನ ಬೆಂಚ್ ಕಾರು ತುಂಬ ದೊಡ್ಡ ಉದ್ದ, ಅದನ್ನು ನನಗೆ ಓಡಿಸ್ಕೊಂಬರೋಕ್ಕಲ್ಲ. ನನ್ನ ಮಗಳ ಕಾರ್ ಎತ್ಕೊಂಡು ಅವಳಿಗೆ ಕೇಳಿ ಎತ್ಕೊಂಡು ಇಬ್ಬರಲ್ಲಿ ಯಾರು ಬಿಸಿ? ಅವ್ರವ್ರ ಕೆಲಸದಲ್ಲಿ ಎಲ್ಲರೂ ಬಿಸಿನೇ. ಅಲ್ಲ, ಅವ್ರು ಬಿಸಿ ಜಾಸ್ತಿ. ಇವಾಗ ನಾನು ಶೂಟಿಂಗ್ ನಡೀತಾ ಇರೋದು ನಾನೊಂದು ಸ್ವಲ್ಪ ಬಿಸಿ. ಫ್ಯಾಂಟಾಸ್ಟಿಕ್. ಇಬ್ಬರು ಕೂಡ ಬಂದಿದ್ದು ಒಂದಷ್ಟು ಸರ್ 1.5 ತಾಸು ಮಾತಾಡಿದ್ದೀವಿ ಕೂತ್ಕೊಂಡು. ಡೆಫಿನೆಟ್ಲಿ, ಅಫ್ಕೋರ್ಸ್ 2 ಅವರ್ ಆಗ್ತಿದೆ. ಇಟ್ ಇಸ್ ವೆರಿ ಗುಡ್. 1.5 ಅಂದರೆ ಒಂದಷ್ಟು ನಮಗೂ ಚಿಂತನೆಗೆ ಹಾಕಿದ್ದೀರಾ, ನೋಡುಗರಿಗೆ ಒಂದಷ್ಟು ಚಿಂತನೆಗೆ ಹಾಕಿದ್ದೀರಾ, ಮತ್ತು ಒಬ್ಬ ತಂದೆ ಮಗನ ನಿಮ್ಮಿಬ್ಬರು ಲೈಫ್ ಸ್ಟೈಲ್ ಗೊತ್ತಾಯ್ತು ಎಲ್ಲರಿಗೂ. ಹೆಂಗಿದ್ರಿ ನೀವು, ಹೆಂಗೆ ಗ್ರೂ ಆದ್ರಿ, ಮತ್ತು ಒಬ್ಬ ಸ್ಟಾರ್ನ ಮನೆಯ ಮಗ ಹೇಗೆ ಬೆಳೆದ, ಇವೆಲ್ಲ ಯಾವಾಗಲೂ ನೋಡಿದವ್ರಿಗೆ ಹೊರಗಡೆಯಿಂದ ಗೊತ್ತಾಗಲ್ಲ. ರೆಡ್ ಕಾರ್ಪೆಟ್. ಒಂದು ಕೊನೆಯದಾಗಿ ಪ್ಲೀಸ್ ನನ್ನ ಮಗನ ಬಗ್ಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಈಸ್ ವೆರಿ ಡೌನ್ ಟು ಅರ್ತ್. ಒಬ್ಬ ಕಲಾವಿದನಿಗಿರೋಂಥ ಈಗೋಯಿಸಮ್ಸು ಅಥವಾ ಆ ಒಂದು ಇದು ಜನರಿಂದ ದೂರ ಇರೋಂಥದ್ದು, ಆ ಬಂಧಗಳು ಅವೆಲ್ಲ ಇಲ್ಲದೆ ಇರೋವಂಥ ಒಬ್ಬ ತುಂಬ ಪ್ರೀತಿಯ ಹುಡುಗ. ಅಗ್ರೀಡ್ ಆ್ಯಂಡ್ ವಿಟ್ನೆಸ್. ಅದೊಂದು ಸಿನಿಮಾ ರಂಗದಲ್ಲಿ ಸ್ವಲ್ಪ ಅಷ್ಟು ಸರಿಯಲ್ಲ ಅಂತ ನಾನು ಹೇಳ್ತೀನಿ. ಬಟ್ ಅವನಿಗೆ ವಿರುದ್ಧವಾದಂಥ ಕ್ಯಾರೆಕ್ಟರ್ ನಾನೊಂದು 8 ವರ್ಷ ಸ್ವಲ್ಪ ರಿಸರ್ವ್. ನಾವೊಂದು 8 ವರ್ಷ ಮೀಟ್ ಮಾಡಿಲ್ಲ ಮಯೂರ್ನ, ಲಿಟ್ರಲಿ ಮುಖತಃ ಭೇಟಿ ಮಾಡಿಲ್ಲ. ಮಧ್ಯ ಗ್ಯಾಪು, ಅವರೊಂದು ಗ್ಯಾಪು, ನಂದೊಂದು ಗ್ಯಾಪು, ಬೇರೆ ಥರ ಇಲ್ಲ. ಸಡನ್ಲಿ ವಿ ಮೆಟ್ ಒನ್ ಡೇ ಒಂದು ಕಡೆ. ನಾನು ನೋಡಿಲ್ಲ,
ಆ್ಯಂಡ್ ಹೀ saw me and he said, "Hi Harish." I said like, wow. ಆ್ಯಂಡ್ ನಾನು ಹೋಗಿ ಒಂದು ಹಗ್ ಮಾಡಿದೆ. ಬದಲಾಗಲ್ಲ ಅಂತ, ನಾವೇ ಬದಲಾಗ್ತೀವಿ ಅಂತ ಮಯೂರ್. ಆ್ಯಂಡ್ ಐ ಫೀಲ್ ಸೋ ಗುಡ್. ನೀವು ಬದಲಾಗಿದ ತಕ್ಷಣ ನಿಮ್ಮ ಪ್ರಪಂಚ ಬದಲಾಗೋಗುತ್ತೆ. ಐ ಫೀಲ್ ಸೋ ಗುಡ್ ಅಬೌಟ್ ಮಯೂರ್. ಐ ಸೆಡ್ ದಿಸ್ ಇಸ್ ವಾಟ್ ಮಯೂರ್ ಪರ್ಸನಾಲಿಟಿ. ಇನ್ನೊಬ್ರಿಗೆ ಅಪ್ರೋಚಬಲ್, ಖುಷಿ ಆಗೋದು ಅವಾಗಲೇ. ಬಟ್ ಒಂದು ವಿಷಯ ಹೇಳ್ತೇನೆ, ಪ್ಲೀಸ್. ಎಲ್ಲೇ ಹೋದ್ರೂ ಅವನೊಂಥರ ನೀರಿದ್ದಂಗೆ, ಅವ್ನು ನೀರು ಕೊಟ್ಟ ಅದಕ್ಕೆ ನೆನಪಾಯ್ತೇನೆ. ಹಾಲಲ್ಲೂ ಬೆರೆತ್ಕೋತಾನೆ, ಆಲ್ಕೋಹಾಲಲ್ಲೂ ಬೆರೆತ್ಕೊಳ್ತಾನೆ, ನೀರು ಬೇಕೇ ಬೇಕು. ಹಾಗೆ ಅವನು ಎಲ್ಲರ ಜೊತೆ ಬೆರೀತಾನೆ, ಒಳ್ಳೆಯ ಸ್ನೇಹಮಯಿ, ಎಲ್ಲರ ಜೊತೆ ಹ್ಯಾಪಿಯಾಗಿರ್ತಾನೆ, ಜಾಲಿಯಾಗಿರ್ತಾನೆ. ಹೌದು. ವಿಚ್ ಈಸ್ ನಾಟ್ ಮೀ. ಐ ಆಮ್ ಲಿಟ್ಲ್ ಡಿಫ್ರೆಂಟ್. ಹೌದು. ನಾನೊಂದು ಸ್ವಲ್ಪ ರಿಸರ್ವ್ಡು, ಸ್ವಲ್ಪ ನನಗಿಷ್ಟ ಆದವ್ರ ಜೊತೆ ಒಂದಷ್ಟು ಸೇರ್ಬೋದು ಅಷ್ಟೇ ಹೊತ್ತು. ಜೊತೆಗೆ ದೇವ್ರನ್ನ ಒಂದು ಮಾತು ನೀವು ಕೇಳ್ಕೊಬೇಕಲ್ಲ, ಇಂಥ ಮಗನ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಯಾ, ಐ ಆಮ್ ರಿಯಲಿ ಬ್ಲೆಸ್ಡ್. ಐ ಆಮ್ ಬ್ಲೆಸ್ಡ್. ಆ್ಯಂಡ್ ಒಬ್ಬ ಮಗ, ನನಗಿನ್ನ ಇಬ್ಬರು ಹೆಣ್ಮಕ್ಳು ಬೇರೆ ಇದ್ದಾರೆ, ಅದನ್ನು ಹೇಳಲೇಬೇಕು. ಅಲ್ಲ, ಮಗ ಅಂತ ಹೇಳ್ತೇನೆ ಅದಕ್ಕೆ ಪರ್ಟಿಕ್ಯುಲರ್. ಮಗ, ಇಬ್ಬರು ಹೆಣ್ಮಕ್ಳು, 3 ಜನ ಮಕ್ಕಳು ಅವ್ರಿಗೆ. 3 ಜನ ಮಕ್ಕಳು ನನಗೆ. ಇಬ್ಬರು ಹೆಣ್ಮಕ್ಳು, 2 ಕಣ್ಣು, ಇವನು ಉಸಿರಿದ್ದಂಗೆ ಮೂಗು. ಸೊ ಈಸ್ ಮೈ ಉಸಿರು, ಅವರು ನನ್ನ ಕಣ್ಣುಗಳು. ಐ ಹ್ಯಾವ್ ಮಚ್ 2 ವಂಡರ್ಫುಲ್ ಡಾಟರ್ಸ್. ತುಂಬ ತಂದೆನ ಪ್ರೀತಿ ಮಾಡೋ ಮಕ್ಕಳು, ಅತ್ಯಂತ ಪ್ರೀತಿ ಮಾಡೋನು ಇವನೇ, ಹಾಗಂತ ಸುಳ್ಳು ಹೇಳಲ್ಲ. ವಾವ್, ಇವತ್ತಿನ ಹರಿಕತೆ ನಿಜವಾಗ್ಲೂ ಸ್ಪೆಷಲ್ಲೇ. ಇವರಿಬ್ಬರು ಒಂದೇ ಫ್ರೇಮಲ್ಲಿ ಹಿಂಗೆ ನೋಡೋದೇ ನಮ್ಗೊಂದು ಖುಷಿ. ಆ್ಯಂಡ್ ಫಸ್ಟ್ ಟೈಮ್ ಎವರ್ ಮದನ್ ಪಟೇಲ್ ಮತ್ತು ಮಯೂರ್ ಪಟೇಲ್, ಅಪ್ಪ ಮಗ ಇಬ್ಬರು ಈ ಹರಿಕತೆಯಲ್ಲಿ ಕೂತು ಮಾತಾಡಿದ್ರು. ಈ ಶೋನ ಕೊನೆಯ ಭಾಗ ಅವ್ರನ್ನೊಂದು ಪ್ರೀತಿಯ ಗೌರವವನ್ನು ಕೊಟ್ಟು ಅವ್ರನ್ನ ನಾವು ಬೀಳ್ಕೊಡ್ಬೇಕು ಅಂತ. ಇವತ್ತಿನ ಹರಿಕತೆಯ ಅತಿಥಿಗಳು ಅಪ್ಪ ಮಗ ಮದನ್ ಪಟೇಲ್ ಅವರು ಮತ್ತು ಮಯೂರ್ ಪಟೇಲ್ ಅವರು. ಅವ್ರಿಗೊಂದು ಪ್ರೀತಿಯ ಉಡುಗೊರೆ, ಇದನ್ನು ಡಾಕ್ಟರ್ RS ಚೇತನ, ಕಲಾಲುಹ ಮತ್ತು ಬ್ರೆಡ್ ಆ್ಯಂಡ್ ಬಿಲ್ ಅವ್ರ ಕಡೆಯಿಂದ ಕೊಡ್ತಾ ಇದ್ದೀವಿ. ಅವ್ರಿಗೊಂದು, ನಿಮ್ಮಿಬ್ಬರಿಗೂ ಒಂದು ನೋಟ್ ಕೂಡ ಬರೆದಿದ್ದಾರೆ, ನಾನು ಕೊಡ್ತೀನಿ, ನೀವು ಓದ್ಬೋದು. ಬಟ್ ಹೇಗಿದೆ ಅಂತ ತೋರಿಸ್ತೀನಿ. ಅಂದರೆ ಅಪ್ಪನ ಲೆಗೆಸಿ, ಮಗ ಕ್ಯಾರಿ ಮಾಡ್ತಿರೋದು ಮತ್ತು ನಿಮ್ಮಿಬ್ಬರ ಕಾರ್ಯವೈಖರಿ, ಇದೆಲ್ಲವನ್ನು ನೋಡಿ ಮಯೂರ್ ಪಟೇಲ್ ನಿಮ್ಮನ್ನು ಸಿಂಬಾಗಿ ಹೋಲಿಸಿದ್ದಾರೆ. ಮದನ್ ಪಟೇಲ್ ಸರ್ ನಿಮ್ಮನ್ನು ಮಗದೊಂದು ಆಯಾಮದಲ್ಲಿ ತಂದು ನಿಲ್ಲಿಸಿದ್ದಾರೆ, ಮುಫಾಸಾ ಅಂತ. ಅದರೊಂದು ಆರ್ಟ್ ವರ್ಕ್ ನಿಮ್ಮಿಬ್ಬರಿಗೋಸ್ಕರ. ದಿಸ್ ಈಸ್ ಹೌ ಇಟ್ ಈಸ್. ಬ್ಯೂಟಿಫುಲ್. ಓಕೆ, ಹಿಂದ್ಗಡೆ ನೋಟ್ ಬರೆದಿದ್ದಾರೆ ನಿಮ್ಮಿಬ್ಬರಿಗೂ, ಒಂದು ಸ್ಪೆಷಲ್ ನೋಟ್. ಯು ಕ್ಯಾನ್ ಟೇಕ್ ಲುಕ್. ನೋಡ್ತೇನೆ. ಹಾಂ, ನೀವು ಬೇಕಾದ್ರೆ ಓದ್ಬೋದು ಜೋರಾಗಿ ಸರ್. ನಮಸ್ಕಾರ ಮದನ್ ಪಟೇಲ್ ಆ್ಯಂಡ್ ಮಯೂರ್ ಪಟೇಲ್ ಅವರಿಗೆ. ಗ್ರೀಟಿಂಗ್ಸ್ ಫಾರ್ ಬೋತ್ ಆಫ್ ಯು. ಸರ್ ಮದನ್ ಪಟೇಲ್ ಆ್ಯಂಡ್ ಇಸ್ ಸನ್ ಸರ್ ಮಯೂರ್ ಪಟೇಲ್ embody as real life dynamic similar to the legendary bond of Mufasa and Simba from the Lion King. Madan Patel, a veteran filmmaker, actor and politician, has been a pillar of strength and creativity in Kannada cinema. ತುಂಬ ಜನ ಇದೆ, ತುಂಬ ಯೂನಿಕ್ ಆಗಿ ಯೋಚನೆ ಮಾಡಿ. ಅಲ್ಲ, ನಿಮ್ಮ ಮನೆಯ ವಾಲಲ್ಲಿ ಖಂಡಿತ ಇದೆ, ಅದು ಹೊಸ ಮನೇಲಿದೆ. ಹೊಸ ಮನೆಗೆ ಬನ್ನಿ, ಮನೆಗೆ ಒಂದ್ಸಲ. ಹೊಸ ಮನೆ ಓದು ಹೋಗಿದ್ದೆ, 1.5 ವರ್ಷ ಆಯ್ತು. ನೈಸ್ ನೈಸ್ ನೈಸ್. ಇವತ್ತಿನ ಹರಿಕತೆಯ ಅತಿಥಿಗಳಿಗೆ ನಮ್ಮದೊಂದು ಗೌರವ. ಕೇಕ್ವಾಲ ಮತ್ತು ತಾಜಾ ಮಿಠಾಯಿ ಕಡೆಯಿಂದ. ಅಫ್ಕೋರ್ಸ್ ವಯಸ್ಸೇನಾಗಿಲ್ಲ, ಆರಾಮಾಗಿ ತಿಂತಾರೆ ಎಲ್ಲರೂ ಕೂಡ. ಅಫ್ಕೋರ್ಸ್ ಮದನ್ ಪಟೇಲ್ ಅವ್ರಿಗೆ ಕಾಫಿ ತುಂಬ ಇಷ್ಟ, ನಮ್ಮ ಜಗ್ಗಲ್ಲಿ ಕಾಫಿ ಕುಡಿಲಿ ಅಂತ. ಸರ್ ಒಂದು ಸ್ಪೆಷಲ್ ಕುರಿ, ಪ್ಲೀಸ್ ಕುರಿ, ಪ್ಲೀಸ್ ಕುರಿ. ಥ್ಯಾಂಕ್ ಯು. ಪ್ರೀತಿಯ ಗೆಳೆಯ ಅಫ್ಕೋರ್ಸ್ ಮಯೂರ್ ಪಟೇಲ್ ಅವ್ರಿಗೂ ಕೂಡ ಕೇಕ್ವಾಲ ಮತ್ತು ತಾಜಾ ಮಿಠಾಯಿ ಕಡೆಯಿಂದ, ನಮ್ಮದು ನ್ಯೂಸೋ ಕಡೆಯಿಂದ ಒಂದು ಪ್ರೀತಿಯ ಗೌರವ ಬೀದೆ. ಥ್ಯಾಂಕ್ ಯು. ಕೆಲವೊಂದಿನ ತುಂಬ ಬಯಸ್ತಾ ಇರ್ತೀವಿ ನಾವು, ನಮ್ಮ ಶೋಗೆ ಇವ್ರು ಬರಬೇಕು, ಅವ್ರ ಜೊತೆ ಮಾತುಕತೆ ಆಗಬೇಕು ಅಂತ. ಆ ಥರದ ಶೋಗಳಲ್ಲಿ ಇವತ್ತಿನ ಈ ಶೋ ಕೂಡ ಆಗಿತ್ತು. ಹಾಗಾಗೇನೆ ಐ ಫೀಲ್ ವೆರಿ ಗುಡ್ ಈ ಹರಿಕತೆಯ ಈ ಸ್ಪೆಷಲ್ ಅತಿಥಿಗಳೊಂದಿಗೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಪಟೇಲ್ ಫ್ಯಾಮಿಲಿ, ಮದನ್ ಪಟೇಲ್ ಮತ್ತು ಮಯೂರ್ ಪಟೇಲ್ ಅವರಿಬ್ಬರನ್ನ ಕಳಿಸ್ಕೊಡ್ತೀನಿ. ಮತ್ತೊಂದು ಸ್ಪೆಷಲ್ ಎಪಿಸೋಡ್ನಲ್ಲಿ ನಿಮ್ಮನ್ನು ಭೇಟಿ ಮಾಡ್ತೀನಿ. ನಾನು ಹರೀಶ್ ನಾಗರಾಜು. ನಮಸ್ಕಾರ.